ಗುಡ್ ಮಾರ್ನಿಂಗ್ ಆಲ್. ಇಲ್ಲಿ ಈಗ ಇಷ್ಟು ಜನ ಯಾರು ಜಾಯ್ನ್ ಆಗ್ತಾ ಇದ್ದೀರಾ, ಇವರೆಲ್ಲ ಡಿಸೈನರ್ ಆಗಬೇಕು ಅಂತ ವೆಬಿನಾರ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀವಿ. ಎಲ್ಲರೂ ಅದಕ್ಕೇನೆ ಅಟೆಂಡ್ ಮಾಡಿರೋದು. ಸೊ ಫಸ್ಟ್ ಪಾಯಿಂಟು, ಒಂದು ಒಂದು ಸ್ಮಾಲ್ ಕ್ವಶನ್ ಕೇಳ್ತೀನಿ. ನಿಮ್ಮ ವೇಲಿ ನಿಮಗೆ ಏನು ಅನ್ಸುತ್ತೋ ಆ ಥರ ಆನ್ಸರ್ ಮಾಡಿ. ಫಸ್ಟು, ಈಗ ಆ್ಯಸ್ ಎ ಡಿಸೈನರ್, ಆ್ಯಸ್ ಎ ಪ್ರಾಡಕ್ಟ್ ಡೆವಲಪರ್ ಅಂದರೆ ಏನು ಅಂತ, ಯಾವ ಯಾವ ಟೈಪ್ ಆಫ್ ವರ್ಕ್ ಇರುತ್ತೆ ಅನ್ನೋದು ನೀವೇ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಎಕ್ಸ್ಪ್ಲೇನ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೀನಿ. ಯಾರಾದರೂ ಒಬ್ರು ಇಬ್ರು ಹೇಳಿ ಸಾಕು. ಹಲೋ ಸರ್. ಹಾ, ದೀಪು. ದೀಪು ಅಲ್ವಾ? ಹಾ ಸರ್. ಹಾ, ಹೇಳಿ ಹೇಳಿ. ಒಬ್ಬ ಪ್ರಾಡಕ್ಟರ್ ಅವನು ಈ ತರ ಡಿಸೈನ್ ಆಗ್ಬೇಕು ಅಂತ ಕೇಳಿದ್ರೆ ನಾವು ಆ ತರ ಡಿಸೈನ್ ಮಾಡ್ಕೊಡ್ಬೇಕು ಸರ್ ಅವ್ರಿಗೆ. ಈಗ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಡಿಸೈನಿಂಗ್ ಅಂತ ಅಂದ್ರೆ ಏನೇನು ವರ್ಕ್ ಇರುತ್ತೆ ನಿಮ್ ಪ್ರಕಾರ? ಈಗ ನೀವು ನಮ್ ಜಾಬ್ ನೋಡ್ತಾ ಇದ್ದೀರಾ ಅಲ್ವಾ, ಡಿಸೈನರ್ ಆಗಿ ಜಾಬ್ ನೋಡ್ತಾ ಇದ್ದೀರಾ. ಹಾ ಸರ್. ಜಾಬ್ ನೋಡೋದಕ್ಕೆ ಮುಂಚೆ ನೀವು ಅದ್ರಲ್ಲಿ ಏನೇನ್ ಜಾಬ್ ಇದೆ ಅಥವಾ ಏನೇನ್ ವರ್ಕ್ ಇದೆ ಅನ್ನೋದು ಗೊತ್ತಿರ್ಬೇಕಲ್ಲ. ಆಸ್ ಎ ಡಿಸೈನರ್ ಅಂದ್ರೆ ಏನೇನ್ ವರ್ಕ್ ಇದೆ ಅದನ್ನ ಹೇಳಿ. ಅದರಲ್ಲಿ ಈಗ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಬೇಕಂದ್ರೂ ಡಿಸೈನರ್ ವರ್ಕಿಗೆ ಬೇಕಾಗ್ತದೆ ಸರ್ ಅದು. ಅಂದ್ರೆ ಈಗ ಕಂಪ್ನಿಯಲ್ಲಿ ಒಂದ್ ಜಾಬ್ ಇದೆ, ಅದನ್ನ ಸ್ವಲ್ಪ ಆಲ್ಟರೇಟ್ ಮಾಡ್ಬೇಕು ಅಂದ್ರೆ ಈಗ ನಾವೇ ಮಾಡ್ಬೇಕಲ್ಲ ಸರ್ ಅದನ್ನ, ಹಾಗಾಗಿ ಅದನ್ನ ಚೂಸ್ ಮಾಡಿದ್ವಿ. ಅಂದ್ರೆ ಏನ್ ಆಲ್ಟರ್ ಮಾಡ್ತೀರಾ ನಿಮ್ಗೆ? ವರ್ಕ್ ವರ್ಕ್ ಅಂದ್ರೆ ಏನು? ವರ್ಕ್ ಅಂದ್ರೆ ಈಗ ಒಬ್ಬ ಕಸ್ಟಮರ್ ನಮಗೆ ಒಬ್ಬ ಇದು ಕೇಳಿರ್ತಾನೆ ಸರ್, ಅದು ನನಗೆ ಈ ತರ ಬೇಕು ಅಂತ. ಹ್ಮ್. ಎಕ್ಸಾಕ್ಟ್ ಆಗಿ ಬರ್ಲಿಲ್ಲ ಅಂದ್ರೂ ಅದು ಹೆಂಗ್ ಸ್ವಲ್ಪ ಬಂದಿದ್ರು ಕೂಡ ಅವರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಒಪ್ಸೋದೇ ಸರ್ ನಾವು ಇದು ಮಾಡೋದು ಸರ್ ಜಾಬ್. ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇರೋರು ಇದ್ರೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಎಕ್ಸಾಂಪಲ್, ಕ್ವಾಲಿಟಿಲಿ ವರ್ಕ್ ಮಾಡ್ತಾ ಇರೋರು ಅಥವಾ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು, ಇವ್ರಿಗೆಲ್ಲ ಸ್ವಲ್ಪ ನಾಲೆಡ್ಜ್ ಇರುತ್ತೆ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಇದ್ದೀರಾ ಅಂತ ಅನ್ಕೊಂಡಿದೀನಿ. ಹಲೋ ಸರ್. ಹಾ, ತೇಜಸ್ ಹೇಳಿ. ಸರ್, ಡಿಸೈನರ್ ಈಗ ಒಂದು ಪ್ರಾಡಕ್ಟ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಮಾಡಕ್ಕಾಗಲ್ಲ ಸರ್. ಹಾ. ಈಗ ನಾವು ಸುಮ್ಮನೆ ವಿಡ್ತ್ ಇಷ್ಟು ಅಷ್ಟು ಅಂತ ಹೇಳ್ಕೊಂಡು ಮಾಡಕ್ಕಾಗಲ್ಲ. ಹಂಗ್ ಹ್ಮ್. ಮಾಡಿದ್ರೆ ಡಿಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ನಾವು ಹ್ಮ್. ಪ್ರಾಡಕ್ಟ್ ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ಗೆ ಬೇಸಿಕ್ ಡ್ರಾಯಿಂಗ್ ಬೇಕು ಸರ್. ಸೊ ಹ್ಮ್. ಡ್ರಾಯಿಂಗ್ ಇಲ್ದೆ ನಾವು ಯಾವುದೇ ಕಾಂಪೊನೆಂಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗಲ್ಲ. ಹೌದು. ಸೊ ಡ್ರಾಯಿಂಗ್ ನಾವು ಕರೆಕ್ಟ್ ಡಿಸೈನ್ ಮಾಡಿದ್ರೆ ಅಲ್ಲೇ ಗೊತ್ತಾಗುತ್ತೆ ನಮ್ಗೆ ಎಫೆಕ್ಟ್ಸ್ ಏನೋ ಇದೆಯಾ ಇಲ್ವಾ ಅಂತ. ಕರೆಕ್ಟ್ ಡೈಮೆನ್ಷನ್ಸ್ ಆಗ್ಲಿ, ತ್ರೀ ಎಲ್ಲ ಗೊತ್ತಾಗುತ್ತೆ ಸರ್ ಅದು. ಹೌದು. So ತುಂಬಾ ಯೂಸ್ಫುಲ್ ಆಗುತ್ತೆ. ಡಿಸೈನ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಆಗಲ್ಲ ಸರ್ ಅದು. ಹೌದು. ಹೌದು. ಅಂದ್ರೆ ನೀವ್ ಹೇಳೋದು, ಆ, ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂದ್ರೆ ಒಂದು ಡ್ರಾಯಿಂಗ್ ಬೇಕು, ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಡ್ರಾಯಿಂಗ್. ಕಂಪ್ಲೀಟ್ ಬೇಕು ಸರ್. ತ್ರೀ ಡಿ ಬೇಕು. GD&T ಟಾಲರೆನ್ಸ್ ಎಲ್ಲ ಇರೋ ತರ ಒಂದು ಕಂಪ್ಲೀಟ್ ಇನ್ಫಾರ್ಮೇಟಿವ್ ಡ್ರಾಯಿಂಗ್ ಬೇಕು ಕಂಪ್ಲೀಟ್ ವಿತ್ ಮೆಟೀರಿಯಲ್. ಅವಾಗ ಗೊತ್ತಾಗುತ್ತೆ ನಮ್ಗೆ ಸ್ಟ್ರೆಸ್ ತಗೊಂಡ್ರೆ ಮೆಟೀರಿಯಲ್ ಲೋಡ್ಗೆ ಅದು ಇದೆಲ್ಲ ಗೊತ್ತಾಗುತ್ತೆ. ಹೌದು, ಎಕ್ಸಾಕ್ಟ್ಲಿ. ಆಸ್ ಎ ಡಿಸೈನರ್ ಅಂದ್ರೆ ನಿಮ್ಗೆ ಫಸ್ಟ್ ಇಲ್ಲಿವರೆಗೂ ಮಾಡೋದು ಗೊತ್ತಿರ್ಬೇಕು. ಇದು ಏನ್ ಬೇಸಿಕ್. ಮಾಡ್ತಿದೀವಿ ಏನ್ ಮಾಡ್ತಿದೀವಿ ಅಂತ. ಸರ್. ಇದು ಬೇಸಿಕ್. ಈಗ ಮ್ಯಾನುಫ್ಯಾಕ್ಚರರ್ ಹತ್ರ ಹೋಗ್ಬೇಕು ಅನ್ನೋದಕ್ಕೆ ಮುಂಚೆ ಏನೇನಿದೆ, ಒಂದು ಐಡಿಯಾ ಇಂದ ಡಿಸೈನ್, ಡಿಸೈನ್ ಇಂದ ಡ್ರಾಯಿಂಗ್ ವಿತ್ ಇನ್ಫಾರ್ಮೇಶನ್, ಇದು ಮಾಡೋದು ಗೊತ್ತಿರ್ಬೇಕು. ಎಕ್ಸಾಕ್ಟ್ಲಿ. ಇದ್ರ ಬಗ್ಗೆನೇ ಹೇಳ್ತೀನಿ. ಇದರಲ್ಲಿ ಯಾವ್ಯಾವ ಟೈಪ್ ಕಲಿಯೋದು, ಯಾವ್ಯಾವ ಟೈಪ್ ಇರೋದು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ಕ್ರೀನ್ ಶೇರ್ ಆಗಿದೆಯಾ? ಯಾ ಆಗಿದೆ. ಓಕೆ. ಎಲ್ಲರಿಗೂ ವೆಲ್ಕಮ್ ಟು ವಿಸ್ತೃತ ಗ್ರೂಪ್. ಫಸ್ಟ್ ಪಾಯಿಂಟ್, ಈ ಕಂಪನೀಸ್ಗಳು ಕೆಲಸ ಕೊಡಬೇಕು ಅಂದ್ರೆ ಏನಕ್ಕೆ ಕೊಡಬೇಕು? ಆಸ್ ಎ ಡಿಸೈನರ್ ಆಗಿ ನಿಮ್ಗೆ ಕಂಪನೀಸ್ಗಳು ಕೆಲಸ ಕೊಡಬೇಕು ಅಂತ ಅಂದ್ರೆ, ಅಥವಾ ಜಾಬ್ ತಗೊಬೇಕು, ಹೈರ್ ಮಾಡಬೇಕು ಅಂತ ಅಂದ್ರೆ, ಅವ್ರು ಏನಕ್ಕೋಸ್ಕರ ತಗೊಬೇಕು? ಯಾರಾದ್ರೂ ಹೇಳ್ತೀರಾ? ಒಂದಿಬ್ರು. ಹಲೋ. ಯಾ ಅಫ್ಕೋರ್ಸ್ ಅವ್ರ ಬಿಸ್ನೆಸ್ ರನ್ ಆಗ್ತಿರ್ತದೆ. ಅವ್ರ ಆ ಬಿಸ್ನೆಸ್ ಗೆ ಹೋಗಿ ನಾವು ಒಂದು ಸ್ಕಿಲ್ಡ್ ಪರ್ಸನ್ ಆಗಿ ನಾವು ಅವರಲ್ಲಿ ಜಾಯಿನ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಕರೆಕ್ಟ್ ಅಲ್ಲ? ಸೊ ಇಲ್ಲಿ ನಿಮ್ಗೆ ಏನ್ ಸ್ಕಿಲ್ ಇದೆ ಅದ್ರ ಬೇಸ್ ಮೇಲೆ ಅವ್ರ ಬಿಸ್ನೆಸ್ ನಡೆಯುತ್ತೆ. ಸೊ ನಿಮಗೆ ಆ ಸ್ಕಿಲ್ ಗೊತ್ತಿರಬೇಕು. ಅವ್ರಿಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಇರೋ ಸ್ಕಿಲ್ ನಿಮ್ಮ ಹತ್ರ ಇರಬೇಕು ಅಲ್ವಾ? ಹತ್ರ ಇದ್ರೆ ಅವ್ರು ಕೊಡ್ತಾರೆ, ಇಲ್ಲ ಅಂದ್ರೆ ಕೊಡಲ್ಲ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಮನೇಲಿ ರಿಕ್ವೈರ್ಮೆಂಟ್ ಇದೆ, ಒಬ್ರು ಅಡಿಗೆ ಮಾಡೋದಕ್ಕೆ ಯಾರು ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ರೆ, ಅವ್ರಿಗೆ ಅಡಿಗೆನೆ ಬರಲ್ಲ ಅಂತ ಅಂದ್ರೆ ಅಡಿಗೆ ಮಾಡೋ ಕೆಲಸ ಕೊಡಲ್ಲ. ಸೊ ಬೇಸಿಕ್ ಥಿಂಗ್ಸ್ ಇದು. ಇದು ಫಸ್ಟ್ ಪಾಯಿಂಟ್. ಅಂದ್ರೆ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಿ, ಯಾರೇ ಏನೇ ಕಲ್ತ್ರು ನಾವೇನ್ ಕಲ್ತಿದೀವಿ ಅವ್ರಿಗೇನ್ ನಾವು ಹೋಗ್ತಾ ಇರೋ ಕಡೆ ಏನ್ ಯೂಸ್ಫುಲ್ ಆಗುತ್ತೆ ಅನ್ನೋ ಪಾಯಿಂಟ್ಗೋಸ್ಕರ. ದಯವಿಟ್ಟು ಮಾತಾಡಿಲ್ದ ಅನ್ನೋರು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗುತ್ತೆ. ದೀಪ್, ಓಪೋ ಓಪೋ ಪ್ಲೀಸ್ ಅನ್ಮ್ಯೂಟ್ ಮಾಡಿ. ಅಂಡ್ ನಿಮ್ಗೆ ಯಾವ್ಯಾವ ಟೈಪ್ ವರ್ಕ್ ಬರುತ್ತೆ,
ಈಗ ಆಸ್ ಎ ಡಿಸೈನರ್ ಅಂತ ಅಂದ್ರೆ, ಈಗ ಮುಂಚೆ ಇವ್ರು ಹೇಳ್ದಂಗೆನೆ ಯಾವ್ಯಾವ ಟೈಪ್ ವರ್ಕ್ ಬರುತ್ತೆ ಡಿಸೈನರ್ ಅಲ್ಲಿ ಅಂತ ಅಂದ್ರೆ, ಡಿಸೈನ್ ಅಂದ್ರೆ ಕ್ಯಾಡ್ ಬರುತ್ತೆ, ಮತ್ತೆ ನಮಗೆ ಡ್ರಾಯಿಂಗ್ ಮಾಡೋದಕ್ಕೆ ಬರುತ್ತೆ, ಮತ್ತೆ ಮೆಟೀರಿಯಲ್ ಸೆಲೆಕ್ಷನ್ ಬರುತ್ತೆ. ಈ ತರ ನಂಬರ್ ಆಫ್ ಪಾಯಿಂಟ್ಸ್ ಗೊತ್ತಿರಬೇಕು. ಅದು ಆ ಕಂಪ್ನಿಗೆ ಹೆಲ್ಪ್ಫುಲ್ ಆಗಿರ್ಬೇಕು. ಈಗ ಡಿಸೈನರ್ ಆಗ್ಬಿಟ್ಟು IT ಗೆ ಹೋಗಕ್ಕಾಗಲ್ಲ. ಅದೇ ತರ ಇಲ್ಲಿ ಇದು ಏನಕ್ಕೆ ಇಷ್ಟು ಈ ತರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ. ಡಿಸೈನರ್ ಅಂತ ಅಂದ್ರೂ ಒಂದೊಂದು ಕಂಪ್ನಿಲೂ ಒಂದೊಂದ್ ತರ ಇರುತ್ತೆ. ಒಂದೊಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರುತ್ತೆ, ಇನ್ನೊಂದು ಸರ್ವಿಸ್ ಬೇಸ್ಡ್ ಇರುತ್ತೆ, ಇನ್ನೊಂದು. ಸೊ ಇಲ್ಲಿ ಯಾವ್ಯಾವ ಕೆಟಗರಿ ವರ್ಕ್, ಯಾವ್ಯಾವ ಕೆಟಗರಿ ಡಿಸೈನ್ ಇರುತ್ತೆ ಅಂತ ಅಂದ್ರೆ, ಈಗ ಶೀಟ್ ಮೆಟಲ್ ಅಂತ ಅಂದ್ರೆ ಶೀಟ್ ಮೆಟಲ್ ನಾಲೆಡ್ಜ್ ಇರಬೇಕು, ಶೀಟ್ ಮೆಟಲ್ ಆಪರೇಷನ್ ಇರಬೇಕು. ಈಗ ಕ್ಯಾಡ್ ಆಲ್ಮೋಸ್ಟ್ ಮಿನಿಮಮ್ ಕ್ಯಾಡ್ ಗೊತ್ತಿರುತ್ತೆ, ನಿಮ್ ಕಾಲೇಜಲ್ಲಿ ಹೇಳ್ಕೊಟ್ಟಿರ್ತಾರೆ, ಸಾಲಿಡ್ ವರ್ಕ್ಸ್ ಅಥವಾ ಸಾಲಿಡ್ ಎಡ್ಜ್, ಎನಿ ಅದ ಕಾಲೇಜ್ ಡಿಪೆಂಡೆನ್ಸ್. ಶೀಟ್ ಮೆಟಲ್ ಅಂದ್ರೆ ಒಂದು ಕೆಟಗರಿ ಇರುತ್ತೆ, ಸರ್ಫೇಸಿಂಗ್ ಅಂದ್ರೆ ಒಂದು ಕೆಟಗರಿ ಇರುತ್ತೆ, 3D ಮಾಡಲಿಂಗ್ ಅಂದ್ರೆ ಒಂದು ಕೆಟಗರಿ ಇರುತ್ತೆ, VMC ಮಿಷಿನಿಂಗ್ ಅಂತ ಅಂದ್ರೆ ಅದು ಆ ನಾಲೆಡ್ಜ್ ಇರೋ ತರ ನೀವು ಕ್ಯಾಡ್ ಮಾಡಲಿಂಗ್ ಮಾಡ್ಬೇಕಾಗತ್ತೆ, ಅದ್ರ ಪ್ರಕಾರನೇ ಮತ್ತೆ ಡ್ರಾಯಿಂಗ್ ಮಾಡ್ಬೇಕಾಗತ್ತೆ. ಈ ತರ ಪ್ರತಿ ಒಂದು ಕಂಪ್ನಿಗೂ ಆ ಕಂಪ್ನಿಗೆ ಬೇಕಾಗಿರೋ ತರ ನೀವು ಕಲ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಅದು ನೀವು ಕಲ್ತಿರೋದು ಆ ಕಂಪ್ನಿಗೆ 100% ಯೂಸ್ಫುಲ್ ಆಗುತ್ತಾ ಅನ್ನೋದು ನಿಮಗೊಂದು ಕ್ವಶನ್ ಮಾರ್ಕ್ ಇರಬೇಕು. ಜಸ್ಟ್ ನಾವು ಒಂದು ಅಪ್ಲೈ ಮಾಡಿದ್ವಿ, ಒಂದು ಜಾಬ್ಗೆ ಅಪ್ಲೈ ಮಾಡಿದ್ವಿ, ಸಿಗ್ತಾ ಇಲ್ಲ ಅಂತ ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ನಾವು ಮಾಡ್ತಾ ಇರೋ ಅಥವಾ ನಾವು ತಿಳ್ಕೊಂಡಿರೋ ವರ್ಕು ಆ ಕಂಪ್ನಿಗೆ ಹೆಲ್ಪ್ಫುಲ್ ಇದೆಯಾ ಅಂತ ಫಸ್ಟ್ ಯಾವುದೇ ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಆ ಕಂಪ್ನಿದ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಅನಲೈಸ್ ಮಾಡಿ ಅದ್ರ ಪ್ರಕಾರ ನಾವು ರೆಡಿ ಆಗ್ಬೇಕಾಗತ್ತೆ. ಇದು ಪಾಯಿಂಟ್. ಇದಿಲ್ದೇನೆ ನೀವು ಸುಮ್ಮನೆ ನಾನು ತಿಳ್ಕೊಂಡಿದ್ದೀನಿ, ಈಗ ಎಕ್ಸಾಂಪಲ್ ಎಜುಕೇಶನ್ ಮುಗ್ದಿದೆ ನಿಮ್ಗೆ, 4 year ಇಂಜಿನಿಯರಿಂಗ್ ಮಾಡಿದ್ದೀರಾ ಅಥವಾ 3 year ಡಿಪ್ಲೊಮಾ ಮಾಡಿರ್ತೀರಾ, ಇಷ್ಟು ವರ್ಷ ಮುಗಿದ್ಮೇಲೂ ಮತ್ತೆ ಕೆಲಸ ಸಿಗಲ್ಲ ಅಂತ ಅಂದ್ರೆ ಕೆಲಸ ಗೊತ್ತಿರಬೇಕು ಅಷ್ಟು. ಇಲ್ಲಿ ಎಜುಕೇಶನ್ ಅಲ್ಲಿ ಯಾರು ನಿಮಗೆ ಕೆಲಸ ಹೇಳ್ಕೊಟ್ರಲ್ಲ. ಸೊ ಇದು ಇಂಪಾರ್ಟೆಂಟು. ನೀವು ಎಲ್ಲೇ ಕಲೀರಿ, ಹೇಗೆ ಕಲೀರಿ, ಅದು ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗೋ ತರ ಇರಬೇಕು, ಆ ತರ ಕಲಿಬೇಕು. ಸೊ ನನ್ನ ಹೆಸರು ವಿಜಯಾದಿತ್ಯ. ನಾನು ನ್ಯೂ ಪ್ರಾಡಕ್ಟ್ ಡೆವಲಪರ್, ಮಿಷಿನ್ ಡಿಸೈನರ್ ಅಂಡ್ ಕ್ರಿಟಿಕಲ್ ಮಿಷಿನ್ ಮ್ಯಾನುಫ್ಯಾಕ್ಚರರ್, ಫುಡ್ ಪ್ರೊಸೆಸ್ ಮಿಷಿನ್ ಎಕ್ಸ್ಪರ್ಟ್, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಟ್ರೈನರ್. ಸೊ ಈಗ ನಿಮ್ಮಲ್ಲಿ ಎಷ್ಟೋ ಜನ ಆಲ್ಮೋಸ್ಟ್ ಕ್ಯಾಡ್ ಕಲ್ತಿರ್ತೀರಾ ಅನ್ಕೊಂಡಿದ್ದೀನಿ, ಯಾಕೆಂದ್ರೆ ಕಾಲೇಜಲ್ಲಿ ಆಲ್ಮೋಸ್ಟ್ ಇರುತ್ತೆ ಕ್ಯಾಡ್, ಕ್ಯಾಮ್ ಎಲ್ಲ ಇರುತ್ತೆ. ಅದು ಬಿಟ್ಟು ಹೊರಗಡೆನೂ ಕಲ್ತಿರ್ತೀರಾ, ಬೇರೆ ಬೇರೆ ಕಡೆ ಇನ್ಸ್ಟಿಟ್ಯೂಷನ್ ಅಥವಾ ಕ್ಯಾಡ್ ಸೆಂಟರ್ಸ್ ಅಥವಾ ನೀವೇ ಓನಾಗಿ ಕಲ್ತಿರ್ತೀರಾ. ಬೇಸಿಕ್ ನಾಲೆಡ್ಜ್ ಗೊತ್ತಿದೆ. ಈಗ ನಿಮ್ಗೆ ಜಾಬ್ ಬೇಕು ಅಂತ ಆಲ್ರೆಡಿ ನೀವು ಹುಡುಕ್ತಾ ಇರೋದಕ್ಕೆ ನಾನೊಂದು ಸ್ಮಾಲ್ ಟೆಸ್ಟ್ ಕೊಡ್ತೀನಿ. ಅಂದ್ರೆ ಇದೊಂದು ಡ್ರಾಯಿಂಗ್ ಕೊಡ್ತೀನಿ. ಈ ಡ್ರಾಯಿಂಗ್ ನ ರೀಡ್ ಮಾಡಿ ನೀವು ಒಂದು 2 minutes ಟೈಮ್ ಕೊಡ್ತೀನಿ. ಇದೇನ್ ನೀವೇನ್ ಇದರಲ್ಲಿ ಕ್ಯಾಡ್ ಮಾಡೋದು ಬೇಕಾಗಿಲ್ಲ, ಏನಿಲ್ಲ. ಜಸ್ಟ್ ಇದು ರೀಡ್ ಮಾಡಿ, ಆಂಗಲ್ ಆಫ್ ಪ್ರೊಜೆಕ್ಷನ್ಸ್ ಐಡೆಂಟಿಫೈ ಮಾಡಿ, ಯಾವ್ಯಾವ ವ್ಯೂಸ್ ಇದೆ ಅಂತ ಮೆನ್ಷನ್ ಮಾಡಿ. ಯಾರಿಗೆ ಗೊತ್ತಾಗುತ್ತೆ ಅವರು ಮೆನ್ಷನ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ. 2 minutes ರೀಡ್ ಮಾಡಿ, ಸುಮ್ಮನೆ ಡೈರೆಕ್ಟ್ ಆಗಿ ಹೇಳ್ಬಿಡಿ. ಇದು ಡೀಟೇಲ್ ಡ್ರಾಯಿಂಗು, ಇದು ಆಕ್ಚುಲಿ ಇದು ಬೇಸಿಕ್. ಇದು ಈ ಡ್ರಾಯಿಂಗ್ಸ್ ನೋಡಿದ ತಕ್ಷಣ ನಿಮ್ಗೆ ಯಾವ ಪ್ರೋಸೆಸ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಏನ್ ಪಾರ್ಟ್ ಇದು ಅನ್ನೋದು ಗೊತ್ತಾಗ್ಬೇಕು. ಅಂದ್ರೆ ಇದು ಮೆಟಲ್ ಪಾರ್ಟಾ, ಪ್ಲಾಸ್ಟಿಕ್ ಪಾರ್ಟಾ, ಶೀಟ್ ಮೆಟಲ್ ಪಾರ್ಟಾ, ಈ ತರ ಯಾವ ಪಾರ್ಟ್ ಅನ್ನೋದು ಒಂದು ಗೊತ್ತಾಗ್ಬೇಕು. ಆ ತರ ಇರಬೇಕು. ಜಸ್ಟ್ ನೀವು ರೀಡ್ ಮಾಡಿ ನಿಮ್ಮ ವೇಲಿ ಇಲ್ಲಿವರೆಗೂ ಏನ್ ಕಲ್ತಿದ್ದೀರಾ, ಅಥವಾ ನನ್ಗೆ ಆಲ್ಮೋಸ್ಟ್ ಎಲ್ಲ ನಾನು ಕಲ್ತ್ಕೊಂಡಿದ್ದೀನಿ, ಈಗ ಕೆಲ್ಸಕ್ಕೆ ಡೈರೆಕ್ಟ್ ಸಿಗ್ಬೇಕು, ನನಗೆ ಕೆಲಸ ಸಿಗ್ಬೇಕು ಅನ್ನೋದು ಫಸ್ಟ್ ರೀಡ್ ಮಾಡಿ. ಜಸ್ಟ್ ನೀವು ಆಂಗಲ್ ಆಫ್ ಪ್ರೊಜೆಕ್ಷನ್ ಐಡೆಂಟಿಫೈ ಮಾಡಿ ಹೇಳಿ. Third angle projection, sir. ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ಹಾ ಸರಿ ಸರ್. ಸರ್ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಅಂದ್ರೆ ಲೆಫ್ಟ್ ಸೈಡ್ ಇರೋ ವ್ಯೂ ರೈಟ್ ಸೈಡ್ ತೋರಿಸುತ್ತೆ, ರೈಟ್ ಸೈಡ್ ಇರೋ ವ್ಯೂ ಲೆಫ್ಟ್ ಸೈಡ್ ತೋರಿಸುತ್ತೆ ಸರ್. ಓಕೆ. ಆಮೇಲೆ ಕೆಳಗಡೆ side ಅಲ್ಲಿ ಕ್ರಾಸ್ ಸೆಕ್ಷನ್ ಅಲ್ಲಿ ಕಟ್ ಮಾಡಿ ಕೊಟ್ಟಿದ್ದಾರೆ, ಈ ಲೆಫ್ಟ್ ಸೈಡ್ ಅಲ್ಲಿ ಕೊಟ್ಟಿರೋದು ಕೆಳಗಡೆ. ಆಮೇಲೆ ಸೆಕ್ಷನ್ ಡಿ ಅಂತ ಕೊಟ್ಟವ್ರೆ. ಇಲ್ಲಿ ವೆರ್ಟಿಕಲ್ ಹರಿಸಾಂಡಲ್ ಆಗಿ ಕಟ್ ಮಾಡಿದ್ದಾರೆ, ಸೆಕ್ಷನ್ ಡಿ ಕಟ್ ಮಾಡಿದ್ದಾರೆ, ಅದು ಇಲ್ಲಿ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ನೀವು ಅನ್ಕೊಂಡಂಗೆ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ಸ್ ಅಲ್ಲ, ಇದು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್. ಈಗ ಒಬ್ರು ಹೇಳಿದ್ರು ಆ ಲೆಫ್ಟ್ ಸೈಡ್ ವ್ಯೂ ರೈಟ್ ಸೈಡ್ ಅಲ್ಲಿ ಇದೆ, ರೈಟ್ ಸೈಡ್ ವ್ಯೂ ಲೆಫ್ಟ್ ಸೈಡ್ ಅಲ್ಲಿ ಇದೆ ಅಂತ ಹೇಳಿ. ಅದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಅಲ್ಲ. ಲೆಫ್ಟ್ ಸೈಡ್ ವ್ಯೂ ರೈಟ್ ಸೈಡ್ ಅಲ್ಲಿ ಬಂದ್ರೆ, ರೈಟ್ ಸೈಡ್ ವ್ಯೂ ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ಅದು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್. ಇಲ್ಲಿ ಆಂಗಲ್ ಆಫ್ ಪ್ರೊಜೆಕ್ಷನ್ಸ್ ಐಡೆಂಟಿಫೈ ಮಾಡಿ ಯಾರಿಗೂ ಹೇಳೋದು ಬೇಕಾಗಿಲ್ಲ. ವರ್ಕ್ ಅಲ್ಲಿ ನಿಮ್ಗೆ ಇದನ್ನ ಕೊಟ್ಟ ತಕ್ಷಣ ಇದನ್ನ ನೋಡಿ ಆಂಗಲ್ ಆಫ್ ಪ್ರೊಜೆಕ್ಷನ್ಸ್ ಗೊತ್ತಾದ್ರೆ, ಅಂದ್ರೆ ಯಾವ ವ್ಯೂ ಯಾವ ಸೈಡ್ ಇದೆ ಅನ್ನೋದು ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಯ್ತು. ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ಅಲ್ಲಿ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಇರೋದು ರೈಟ್ ಸೈಡ್ ಅಲ್ಲಿ ಇದೆ ಅಂತ ಹೇಳಿ. ಯಾವ ವ್ಯೂ ನೋಡ್ತೀವಿ ಅದು ಯಾವ ಕಡೆ ಪ್ಲೇಸ್ ಆಗಿದೆ ಅನ್ನೋದು, ಮತ್ತೆ ಸೆಕ್ಷನ್ ವ್ಯೂ ಇದೆಲ್ಲದನ್ನು ನೋಡಿ ನಿಮಗೆ
ಈಗ ಒಂದು 3D ಇಮ್ಯಾಜಿನೇಷನ್ ಬರಬೇಕು. ಈ ಪಾರ್ಟ್ 3D ಆಗಿ ಹೇಗಿರುತ್ತೆ ಅನ್ನೋ ಇಮ್ಯಾಜಿನೇಷನ್ ಬರಬೇಕು. ಸೊ ಈ ಇಮ್ಯಾಜಿನೇಷನ್ ಬರ್ತಾ ಇದೆ ಅಂದ್ರೆ ನೀವು ಫಸ್ಟ್ ಲೆವೆಲ್ ಓಕೆ ಅಂತ, ಆಸ್ ಎ ಡಿಸೈನರ್ ಆಗೋದಕ್ಕೆ ಫಸ್ಟ್ ಲೆವೆಲ್ ಓಕೆ ಅಂತ. ಅದಾದ್ಮೇಲೆ ನೀವು ನೆಕ್ಸ್ಟ್ ಕ್ಯಾಡಿಗೆ ಎಂಟ್ರಿ ಆಗೋದು. ಕ್ಯಾಡ್ ನೀವು ಕೊಟ್ರೆ, ಅದು ನೀವು ಮಾಡಿದ್ರೆ ಅದು ಎಕ್ಸಿಕ್ಯೂಟ್ ಮಾಡೋದು. ನಿಮ್ ತಲೆಲೇ ನಿಮ್ಗೆ ಕ್ರಿಯೇಟ್ ಆಗ್ಲಿಲ್ಲ ಅಂತ ಅಂದ್ರೆ ಕ್ಯಾಡ್ ಏನು ಕ್ರಿಯೇಟ್ ಮಾಡ್ಕೊಡಲ್ಲ, 3D ಮಾಡಲ್ಲ. ಕ್ಯಾಡ್ ಅಲ್ಲಿ ನೀವು ಜಸ್ಟ್ ಆಪ್ಷನ್ಸ್ ಮಾಡ್ಬೋದು ಅಷ್ಟೇ, ಯಾವ್ಯಾವ ಆಪ್ಷನ್ಸ್ ಏನೇನ್ ಮಾಡ್ಬೋದು ಅಂತ ಅದನ್ನ ಯೂಸ್ ಮಾಡ್ಕೊಂಡು 3D ಮಾಡಲ್ ಮಾಡಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ ಪಾಯಿಂಟ್ ಡ್ರಾಯಿಂಗ್ ರೀಡಿಂಗ್. ಡ್ರಾಯಿಂಗ್ ರೀಡಿಂಗ್ ಮಾಡಕ್ ಬರುತ್ತಾ ಅನ್ನೋದು ನಿಮ್ಮಲ್ಲಿ ಕ್ವಶನ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಬರುತ್ತೆ ಅಂತ ಇದ್ರೆ ನೋಟ್ ಮಾಡ್ಕೊಳ್ಳಿ, ನಾನು ಲಾಸ್ಟ್ ಇಂಟರ್ವ್ಯೂ ಮಾಡ್ತೀವಿ ಅದನ್ನ. ಸೊ ನೆಕ್ಸ್ಟ್ ಡ್ರಾಯಿಂಗ್ ತೋರಿಸ್ತೀನಿ. ಇದು ಬರೀ ಜಸ್ಟ್ ನೀವು ಡ್ರಾಯಿಂಗ್ ರೀಡ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಬಂದು ಈಗ ಒಬ್ರು ಕೇಳಿದ್ರು ಮ್ಯಾನುಫ್ಯಾಕ್ಚರಿಂಗ್ ಡ್ರಾಯಿಂಗ್. ಇದು ಮ್ಯಾನುಫ್ಯಾಕ್ಚರಿಂಗ್ ಡ್ರಾಯಿಂಗ್. ಇದು ಈ ಟೈಪ್ ಕೊಟ್ರೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಈ ಟೈಪ್ ಮಾಡೋ ತರ ನಿಮ್ಗೆ ಗೊತ್ತಿರಬೇಕು. ಇದರಲ್ಲಿ ಜಸ್ಟ್ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಐಡೆಂಟಿಫೈ ಮಾಡಿ ಹೇಳಿ. ಈ ಡ್ರಾಯಿಂಗ್ ನೋಡಿದ್ರೆ ಏನ್ ಅರ್ಥ ಆಗುತ್ತೆ ಅಂತ ಹೇಳಿ. ಎಕ್ಸ್ಪೀರಿಯನ್ಸ್ ಇರೋರೇ ಇದ್ರೆ ಅವ್ರಿಗೆ ಯಾರು ಗೊತ್ತೋ ಅವ್ರು ನೋಡ್ಕೊಂಡು ಹೇಳಿ. ಇದರಲ್ಲಿ ಟಾಲರೆನ್ಸ್ ಇದೆ, ಸರ್ಫೇಸ್ ಫಿನಿಶ್ ಇದೆ, ಈ ಟ್ರೀಟ್ಮೆಂಟ್ ಇದೆ. ಯಾವ್ಯಾವ ಪ್ರೋಸೆಸ್ ಅಲ್ಲಿ ಹೋದ್ರೆ ಈ ಪಾರ್ಟ್ನ ಮಾಡ್ಬೋದು. ಮೆಟೀರಿಯಲ್ ಇದೆ, ಯಾವ ಮೆಟೀರಿಯಲ್ ಅಂತಾನು ಮೆನ್ಷನ್ ಇದೆ. ಸರ್ ಈ ಮೆಟೀರಿಯಲ್ ಡಬಲ್ ಪುಸ್ ಅಂತ ಕೊಟ್ಟಿದ್ದಾರೆ. ಮೆಟೀರಿಯಲ್ ಅಲ್ಲ, ಅದು ಟೈಟಲ್. ಅದು ಇಲ್ಲಿ ಮೆಟೀರಿಯಲ್ ಮೇಲಿದೆ ನೋಡಿ, ಇಲ್ಲಿ ನೋಟಲ್ಲಿ ಇದೆ. ಇಲ್ಲ ಸರ್, ಅದು ಪಾರ್ಟ್ ನೇಮ್ ಹೇಳ್ತೀನಿ ಸರ್. ಪಾರ್ಟ್ ಎಮ್ ಡಬಲ್ ಪುಸ್ ಅಂತ ಕೊಟ್ಟವ್ರೆ ಸರ್. ಅದು ಲೆಂತ್ 30 mm ಕೊಟ್ಟಿದ್ದಾರೆ ಸರ್. ಆಮೇಲೆ MI ಟ್ಯಾಪ್ ಕೊಟ್ಟಿದ್ದಾರೆ. ಆಮೇಲೆ ಒಳಗಡೆ 11 mm ಡಯಾ ಕೊಟ್ಟಿದ್ದಾರೆ. ಆಮೇಲೆ ಒಂದು ಟ್ಯಾಪರ್ ತರ ಕೊಟ್ಟಿದ್ದಾರೆ ಸರ್, 16 ಡಿಗ್ರಿಗೆ ಒಂದು ಟ್ಯಾಪರ್ ಕೊಟ್ಟಿದ್ದಾರೆ. ಆಮೇಲೆ ರೈಟ್ ಸೈಡ್ ಅಲ್ಲಿ R05 ಅಂತ ಒಂದು ಚಾಂಪರ್ ಮಾಡಿದ್ದಾರೆ. 45 ಡಿಗ್ರಿಗೆ 0.5 x 45 ಅಂತ ಒಂದು ಚಾಂಪರ್ ಮಾಡಿದ್ದಾರೆ. ಆಮೇಲೆ 6 mm ಡೆತ್ ಕೊಟ್ಟಿದ್ದಾರೆ ಸರ್. ಇದು 6 mm ಡೆತ್ ಕೊಟ್ಟಿದ್ದಾರೆ. ಯಾವ್ದಕ್ಕೆ ಅಂದ್ರೆ 11 mm ಡಯಾಕ್ಕೆ 6 mm ಡೆತ್ ಕೊಟ್ಟಿದ್ದಾರೆ. ಇದು ಈ ಕೆಳಗಡೆ ಇರೋ ಪಾರ್ಟ್ಗೆ ಸೆಕ್ಷನ್ ಎ ಅಂತ ಕಟ್ ಮಾಡಿ ಇಲ್ಲಿ ತೋರಿಸಿದ್ದಾರೆ ಡ್ರಾಯಿಂಗ್ ಅಲ್ಲಿ. ಏನು ಸರ್? ಏನೇನ್ ಪ್ರೋಸೆಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಇದನ್ನ? ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಹೇಳಿ. ಓಕೆ ಸರ್, ಹೇಳ್ತೀನಿ. ರಂಗಾರೆಡ್ಡಿ ಅವರು ಇದು ಕಾರ್ಬನ್ ಸ್ಟೀಲ್ ಅಲ್ಲ, ಮೆಟೀರಿಯಲ್ ಇಲ್ಲೇ ಮೆನ್ಷನ್ ಮಾಡಿದ್ರು ನೋಡಿ, EN8 ಅಂದ್ರೆ MS ಕ್ಯಾಟಗರಿನೇ ಬರುತ್ತೆ ಸರ್. ಇದನ್ನ ವರ್ಟಿಕಲ್ ಬೋರಿಂಗ್ ಅಲ್ಲಿ ಮಾಡ್ಬೋದು ಸರ್. ಹರಿಸಾಂಡಲ್ ಬೋರಿಂಗ್ ಮಿಷಿನಿಂಗ್ ಇದೆ ಅಲ್ವಾ, ಅದರಲ್ಲಿ ಮಾಡ್ಬೇಕು. ಮಿಷಿನಿಂಗ್ ಅಲ್ಲಿ ಮಾಡ್ಬೇಕು ಸರ್ ಇದನ್ನ. ಓಕೆ, ಮಿಷಿನಿಂಗ್ ಅಂತ ಅಂದ್ರೆ ಈಗ ಜಸ್ಟ್ ಫಸ್ಟ್ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ವಿ. ಪರ್ಚೇಸ್ ಮಾಡಿದ್ಮೇಲೆ ಏನೇನ್ ಪ್ರೋಸೆಸ್ ಹೋಗುತ್ತೆ ಅಂತ. ಬೋರಿಂಗ್ ಅಂದ್ರೆ ವರ್ಟಿಕಲ್ ಬೋರಿಂಗ್ ಅಂತ ಹೇಳ್ತಾ ಇದ್ದೀರಾ. ಟರ್ನಿಂಗ್ ಅಲ್ಲಿ ಮಾಡಕ್ಕಾಗಲ್ವಾ ಇದನ್ನ? ಟರ್ನಿಂಗ್ ಆಪರೇಷನ್ ಇಲ್ಲ ಸರ್, ಆಗುತ್ತೆ. ಫಸ್ಟ್ ಅಲ್ಲಿ ರಫ್ ಮೋಷನಿಂಗ್ ಮಾಡ್ತಾರೆ 1 mm ಗೆ. ಇಲ್ಲಿ ಸರ್ಫೇಸ್ ಫಿನಿಶ್ ಮಾಡ್ಬೇಕಿದು. ಸರ್ಫೇಸ್ ಫಿನಿಶ್ ಇದೆ, ಹೌದು. ಇದನ್ನ ಐಡೆಂಟಿಫೈ ಮಾಡಿ ಫಸ್ಟ್. ಡ್ರಾಯಿಂಗ್ ರೀಡ್ ಅಂತ ಅಂದ್ರೆ ಈ ಡ್ರಾಯಿಂಗ್ ಅಲ್ಲಿ ಏನೇನ್ ಪಾಯಿಂಟ್ ಇದೆ ಅಂತ. ಇಲ್ಲಿ ಮೇಜರ್ ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಇಲ್ಲಿ ಈ ಟ್ರೀಟ್ಮೆಂಟ್ ಇದೆ. ಹಾರ್ಡ್ನೆಸ್ ಕೊಟ್ಟಿದ್ದಾರೆ. ಹಾರ್ಡ್ನೆಸ್ 35 to 40 HRC. ಸರ್ಫೇಸ್ ಫಿನಿಶ್ ಕೊಟ್ಟಿದ್ದಾರೆ, ಮತ್ತೆ ಟರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಗೆ ಮಿಷಿನಿಂಗ್ ನಾಲೆಡ್ಜ್ ಅಂತ ಅಂದ್ರೆ ಇದ್ರಲ್ಲಿ ಒಂದೇ ಒಂದು ಪಾಯಿಂಟ್, ಇದ್ರಲ್ಲಿ ಸಿಂಗಲ್ ಪಾಯಿಂಟ್, ಇದು ಒಂದು ಪಾಯಿಂಟ್. ಇನ್ನು ಈ ತರ ತುಂಬಾ ಪಾಯಿಂಟ್ಸ್ ಇದೆ. ಇದ್ರಲ್ಲಿ ನಿಮ್ಗೆ ಅರ್ಥ ಆಗ್ಬೇಕಾಗಿರೋದು ಏನಂತ ಅಂದ್ರೆ ಈ ಹಾರ್ಡ್ನೆಸ್ ಅಲ್ಲಿ ನಾರ್ಮಲ್ ಮಿಷಿನಿಂಗ್ ಆಗಲ್ಲ. ಅಂದ್ರೆ ಮೆಟೀರಿಯಲ್ ರಿಮೂವ್ ಆಗಲ್ಲ. ಹಾರ್ಡ್ನೆಸ್ ಜಾಸ್ತಿ ಆದಂಗೆ ನಿಮ್ಗೆ ಟೂಲ್ಸ್ ಅದೇ ತರ ಇರ್ಬೇಕಾಗತ್ತೆ. ನೀವು ನಾರ್ಮಲ್ ಮಿಷಿನಿಂಗ್ ಶಾಪ್ ಹೋಗಿ ಮಿಷಿನಿಂಗ್ ಮಾಡಿ ಹಾರ್ಡನ್ದಿರೋದ ಅಂತ ಅಂದ್ರೆ ಮಾಡ್ಕೊಡಲ್ಲ, ಅವ್ರದ್ದು ಟೂಲ್ ಹಾಳಾಗುತ್ತೆ. ಸೊ ಅದಕ್ಕೆ ಇದರಲ್ಲಿ ಮತ್ತೆ ಸರ್ಫೇಸ್ ಫಿನಿಶ್ ಇದೆ, ಹಾರ್ಡ್ನೆಸ್ ಇದೆ. ಅವಾಗ ಏನ್ ಮಾಡ್ತೀವಿ ಇದನ್ನ, ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಾಲೆಡ್ಜ್ ಏನಕ್ಕೆ ಬೇಕು ಅಂತ ಅಂದ್ರೆ ಈ ಪಾಯಿಂಟ್ ಏನ್ ಮಾಡ್ತೀವಿ, ಮೆಟೀರಿಯಲ್ EN8 ಅಂತ ಅಂದ್ರೆ ಸಾಫ್ಟ್ ಅನ್ ಬರುತ್ತೆ. EN8, EN19, EN22, 24, 34 ಈ ತರ ಹಾರ್ಡನ್ ಆಗ್ತಾ ಹೋಗುತ್ತೆ. EN8 ಅಂದ್ರೆ ಸಾಫ್ಟ್ ಅನ್ ಮೆಟೀರಿಯಲ್ ಅಂತ ಬರುತ್ತೆ. ಇದು ಈ ಟ್ರೀಟ್ಮೆಂಟ್ ವಯಬಲ್. ಈ ಟ್ರೀಟ್ಮೆಂಟ್ ಮಾಡಿ 35 to 40 HRC ಬರ್ಸ್ಬೋದು. ಅದಕ್ಕಿಂತ ಮುಂಚೆ ಏನ್ ಮಾಡ್ತೀವಿ, ಈಗ ಇದು ಹೇಳಿದ್ರಲ್ಲ, ಇದ್ರಲ್ಲಿ 30G6 ಅಂತ ಇದೆ. 30G6 ಇದು ಫಿಟ್ಮೆಂಟ್ಸ್. G6 ಅಂತ ಅಂದ್ರೆ ಅದರಲ್ಲಿ ನಮ್ಗೆ 0.2, 0.3 ಎಕ್ಸ್ಟ್ರಾ ಇಟ್ಕೊಂಡು, ಅಂದ್ರೆ ಸ್ಟಾಕ್ ಅಲ್ಲಿ ಇಟ್ಬಿಟ್ಟು ಟರ್ನಿಂಗ್ ಮಾಡ್ತೀವಿ. ಟರ್ನಿಂಗ್ ಮಾಡ್ಬಿಟ್ಟು ಈ ಟ್ರೀಟ್ಮೆಂಟ್ ಕಳಿಸ್ತೀವಿ. ಈ ಟ್ರೀಟ್ಮೆಂಟ್ ಕಳಿಸಿದ್ರೆ 35 to 40 HRC ಆಗುತ್ತೆ, ಅಂದ್ರೆ ಹಾರ್ಡನ್ಡ್ ಆಗುತ್ತೆ. ಹಾರ್ಡನ್ಡ್ ಆದ್ಮೇಲೆ ಮತ್ತೆ ಟರ್ನಿಂಗ್ ಆಗಲ್ಲ, ಆ ಫಿನಿಶ್ ಬರಲ್ಲ. ಆಮೇಲೆ ಹಾರ್ಡನ್ ಮಾಡಿದಾಗ ಲೆಂತ್ ಏನಾದ್ರು ಇತ್ತು ಅಂದ್ರೆ ಡಿಫಾರ್ಮ್ ಆಗುತ್ತೆ, ಇದು ಮೆಟೀರಿಯಲ್ ಡಿಫಾರ್ಮ್ ಆಗುತ್ತೆ, ಮತ್ತೆ ಸರ್ಫೇಸ್ ಫಿನಿಶ್ ಕರೆಕ್ಟ್ ಆಗಿರಲ್ಲ. ಸೊ ಅದಕ್ಕೆ ನಾವು ಸ್ಟಾಕ್ ಅಲ್ಲಿ ಇಟ್ಟಿರ್ತೀವಿ. 200-300 ಮೈಕ್ರಾನ್ ಸ್ಟಾಕ್ ಅಲ್ಲಿ ಇಟ್ಟಿರ್ತೀವಿ, ಅಥವಾ 500 ಮೈಕ್ರಾನ್, ಡಿಪೆಂಡ್ ಆನ್ ಲೆಂತ್, ಡಿಪೆಂಡ್ ಆನ್ ಸೈಜ್. ಸೊ ಅದಾದ್ಮೇಲೆ ಸರ್ಫೇಸ್ ಫಿನಿಶ್ ಬಂದು
ಫಸ್ಟ್ CNC ಮಾಡಿದ್ರು ಸ್ಟಾಕ್ ಅಲ್ಲಿ ಇಟ್ಟಿರ್ತೀವಿ, ಈ ಟ್ರೀಟ್ಮೆಂಟ್ ಹೋಗುತ್ತೆ, ಆಮೇಲೆ ಈ ಸರ್ಫೇಸ್ ಫಿನಿಶ್ ಬೇಕು ಅಂತ ಅಂದ್ರೆ ಗ್ರೈಂಡಿಂಗ್ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಈ ಸರ್ಫೇಸ್ ಫಿನಿಶ್ ಅಲ್ಲಿ ನಿಮ್ಗೆ ಮತ್ತೆ ಅವರು ಡಯಾ ಕೇಳಿದ್ರೆ G6 ಫಿಟ್ಟಿಂಗ್ ಅಂತ. G6 ಅಲ್ಲಿ -0.007 -0.02 ಈ ಟಾಲರೆನ್ಸ್ ಅಲ್ಲಿ ಮೇಂಟೈನ್ ಮಾಡಬೇಕು ಅಂತ ಅಂದ್ರೆ ಮಿಷಿನಿಂಗ್ ಅಲ್ಲಿ ಮಾಡೋಕ್ಕಾಗಲ್ಲ, ಗ್ರೈಂಡಿಂಗ್ ಅಲ್ಲಿ ಮಾಡ್ಬೋದು. ಸೊ ಸಿಲಿಂಡ್ರಿಕಲ್ ಗ್ರೈಂಡಿಂಗ್ ಮಾಡಿಸಿದ್ರೆ ಸರ್ಫೇಸ್ ಫಿನಿಶ್ ಬರುತ್ತೆ. ಆರ್ಡನ್ ಮೆಟೀರಿಯಲ್ನ ಗ್ರೈಂಡಿಂಗ್ ಮಾಡ್ಬೋದು. 0.1 ಮೈಕ್ರಾನ್ ಅಲ್ಲಿ ರಿಮೂವ್ ಮಾಡಿ ಈ ಡೈಮೆನ್ಷನ್ ತರ್ತಾರೆ. ಈ ಪ್ರೋಸೆಸ್ ಗೊತ್ತಿದ್ರೆ ನಿಮಗೆ ಡಿಸೈನ್ ಮಾಡ್ಬೋದು. ಇದು ಒಂದು ಪಾಯಿಂಟ್ ಹೇಳಿದ್ದಷ್ಟೇ, ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ನಾಲೆಡ್ಜ್ ಇರಬೇಕು ಅನ್ನೋದಕ್ಕೆ. ಸೊ ಈ ತರ ಗೊತ್ತಿರ್ಬೇಕು ನಿಮ್ಗೆ. ಸೊ ಈಗ ನೀವು ಕೆಲಸ ಬೇಕು ಅಂತ ಅಂದ್ರೆ ಫಸ್ಟ್ ನೀವೇ ಯಾವ ತರ ಥಿಂಕ್ ಮಾಡ್ತೀರಾ ಅನ್ನೋದು ನೀವೇ ಓನರ್ ಆಗಿ ಥಿಂಕ್ ಮಾಡಿ. ಫಸ್ಟ್ ನೀವು ಕೆಲಸ ಇನ್ನೊಬ್ರ ಹತ್ರ ಕೇಳ್ತೀವಿ ಅಥವಾ ಇನ್ನೊಬ್ರ ಹತ್ರ ಹೋಗಿ ತಗೊಬೇಕು, ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡ್ಬೇಕು ಅನ್ನೋದಕ್ಕಿಂತ ಮುಂಚೆ ನೀವು ಓನರ್ ಆಗಿ ಥಿಂಕ್ ಮಾಡಿ. ಈಗ ನಾನೇ ಎಕ್ಸಾಂಪಲ್ ತಗೊಂಡ್ರೆ, ಐ ಆಮ್ ಬಿಲ್ಡರ್. ಫಾರ್ ಎಕ್ಸಾಂಪಲ್ ನಾನೊಬ್ಬ ಬಿಲ್ಡರ್ ಅಂತ ತಗೊಂಡ್ರೆ, ನನಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತೀನಿ, ಬಟ್ ನನಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ, ಫ್ರೆಶರ್, ಈ ಫೀಲ್ಡರ್ ಫುಲ್ ಫ್ರೆಶರ್, ಈ ತರ ಇರ್ತೀನಿ. ಈಗ ನೀವು ಇದನ್ನೇನಕ್ಕೆ ತಗೊಂಡಿದ್ದೀನಿ ಅಂತ ಅಂದ್ರೆ, ಬಿಲ್ಡರ್ ಅಂತ ಮನೆ ಕಟ್ಟೋದು ಅಂತ ಅಂದ್ರೆ ಪ್ರತಿಯೊಬ್ರು, ಯಾರೇ ಡಾಕ್ಟರ್ ಆಗ್ಲಿ, ಲಾಯರ್ ಆಗ್ಲಿ, ಯಾರಾದ್ರೂ ಒಂದಲ್ಲ ಒಂದು ಟೈಮಲ್ಲಿ ಮನೆ ಕಟ್ತೀರಾ. ನೀವು ಕಸ್ಟಮರ್ ಆಗಿರ್ತೀರಾ ಒಂದಲ್ಲ ಒಂದು ಟೈಮ್. ಸೊ ಅದಕ್ಕೋಸ್ಕರ ಈಗ ನೀವೇ ಕಸ್ಟಮರ್, ನಾನು ಫ್ರೆಶರು, ಬಿಲ್ಡರ್, ನಾನು ನಿಮ್ಮ ಹತ್ರಕ್ಕೆ ಬಂದು ನಾನು ಮನೆ ಕಟ್ಕೊಡ್ತೀನಿ, ನಿಮ್ಗೆ ಚೆನ್ನಾಗಿರೋ ಮನೆ ಕಟ್ಕೊಡ್ತೀನಿ, ಬಟ್ ನನ್ಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ, ಇಲ್ಲಿವರೆಗೂ ನಾನು ಯಾವ್ದು ಮನೆ ಕಟ್ಟಿಲ್ಲ, ಇದೇ ಫಸ್ಟ್ ಟೈಮ್ ಕಟ್ತಾ ಇರೋದು ಅಂತ ಅಂದ್ರೆ ನೀವು ಕೊಡ್ತೀರಾ ಮನೆ ಕಟ್ಟೋದಕ್ಕೆ? ನನ್ಗೆ ಆರ್ಡರ್ ಕೊಡ್ತೀರಾ? ಕೊಡಲ್ಲ. How can that Correct ಅಲ್ಲ? possible, sir? ಹೌದು Experience is matter. ಹೌದು, ಸೇಮ್ ಅದೇ ತರ ಕಂಪ್ನಿನೂ ಥಿಂಕ್ ಮಾಡುತ್ತೆ. ಅವಾಗ ಏನ್ ಮಾಡ್ತೀನಿ ನೆಕ್ಸ್ಟ್? ಹಾಗಂತ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಜೀವನ ನಡೆಯಲ್ಲ. ಸೊ ನಾನು ಅದಕ್ಕೆ ಯಾವ್ದೋ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು, ಅಥವಾ ಇದ್ರದ್ದು ಬೇರೆ ನಾಲೆಡ್ಜ್ ಬಗ್ಗೆ ತಿಳ್ಕೊಂಡು, ಅಥವಾ ಕ್ಯಾಡ್ ಏನಾದ್ರು ತಗೊಂಡು ಅದೊಂದು ಮಾಡಲ್ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಒಂದು ಎಲಿವೇಶನ್ ಕ್ರಿಯೇಟ್ ಮಾಡಿ, ಒಂದು ಪ್ರೋಟೋ ಮಾಡಲ್ ಕ್ರಿಯೇಟ್ ಮಾಡಿ, ಅದು ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಇದ್ರಲ್ಲಿ ಏನೋ ಈ ತರ ಲರ್ನಿಂಗ್ ಅಂತ ಅಂದ್ರೆ ಪೇಷನ್ಸ್ ಇಸ್ ದ ಕೀ. ಎಷ್ಟು ಪೇಷಂಟ್ ಆಗಿ ನಾವು ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್. ಕಲ್ತಿ ಒಂದು ಮಾಡೆಲ್ ಕ್ರಿಯೇಟ್ ಮಾಡಿ ಪಿಚ್ ಮಾಡ್ಬೋದು ಹೋಗಿ. ಈ ತರ ಬರೀ ನಾನು ಕಲ್ತ್ಕೊಂಡಿದ್ದೀನಿ, ಮಾಡೋ ಒಂದು ಪ್ರೋಟೋಟೈಪ್ ಮಾಡಿದೀನಿ ಅಂತ ಅಂದ ತಕ್ಷಣ ಕೊಡಲ್ಲ. ಅವಾಗ್ಲೂ ಕೊಡಲ್ಲ. ನೀವಾದ್ರೂ ಕೊಡಲ್ಲ. ಒಂದು ಪ್ರೋಟೋ ಮಾಡಿದ ತಕ್ಷಣ ಈಗ ನೀವೊಂದು ಸುಮ್ಮನೆ ಅಲ್ಲ, ಈಗ 30-40 ಲಕ್ಷ 30-40 ಮನೆ ಕಟ್ತೀವಿ ಅಂದ್ರು 30-40 ಲಕ್ಷ ಬೇಕಾಗುತ್ತೆ. ಅದ್ರಲ್ಲಿ ಒಂದು 20 ಲಕ್ಷ ನೀವು ದುಡ್ಡಿರ್ತೀರಿ, ಇನ್ನೊಂದು 20 ಲಕ್ಷ ಲೋನ್ ತಗೊಂಡಿರ್ತೀರಿ. ಏನೋ ಒಂದು, ಇದ್ಯಾವ್ದು ಹಂಗಾಮಿ ದುಡ್ಡಲ್ಲ. ಸುಮ್ಮನೆ ಒಂದು ಪ್ರೋಟೋ ತಗೊಬಂದು ತೋರಿಸಿದ ತಕ್ಷಣ ನೀವು ಯಾವ್ದು ಪ್ರಾಜೆಕ್ಟ್ ಕೊಡಲ್ಲ. ಸೊ ಅವಾಗ ನಾವೇನ್ ಮಾಡ್ತೀವಿ, ಆಯ್ತು ಕೊಡೋ ಅಂತಾನೆ ಹುಡುಕ್ತಿವಿ, ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ. ಇವಾಗ್ಲೂ ಕಸ್ಟಮರ್ ಒಬ್ಬರೇ ಇರಲ್ಲ, ನೀವು ಒಬ್ಬರೇ ಇರಲ್ಲ, ತುಂಬಾ ಜನ ಕಸ್ಟಮರ್ ಇರ್ತಾರೆ. ಯಾರಾದ್ರೂ ಒಬ್ರು ಸಿಗ್ಬೋದು ಅನ್ನೋದು ಹುಡುಕ್ತಾನೆ ಇರ್ತೀವಿ, ಬಿಡಲ್ಲ. ಈಗ ಜಾಬ್ ಸರ್ಚ್ ಮಾಡೋದು ಅದೇ ತರನೇ. ನೀವು ಸುಮ್ಮನೆ ಒಂದ್ ಸ್ವಲ್ಪ ದಿವಸ ಸರ್ಚ್ ಮಾಡಿ ಕೂತ್ಕೊಂಡ್ರೆ ಆಗಲ್ಲ. ಯಾಕೆಂದ್ರೆ ಕಸ್ಟಮರ್ ಹೇಗಿರ್ತಾರೆ, ಬಿಲ್ಡರು ಅದೇ ತರ ನಂತರದವ್ರೆ ತುಂಬಾ ಜನ ಇರ್ತಾರೆ. ಸೊ ಇಲ್ಲಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಡಿಮ್ಯಾಂಡ್ ವರ್ಸಸ್ ಸಪ್ಲೈ. ಈಗ ಕಂಪ್ನಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟು ಜನ ಡಿಸೈನರ್ಸ್ ಸಪ್ಲೈ ಇದೆಯಾ ಅಂತ, ಅಥವಾ ಡಿಸೈನರ್ಸ್ ಜಾಸ್ತಿ ಇದ್ದಾರೆ, ಕಂಪ್ನಿಗೆ ಅಷ್ಟು ಡಿಮ್ಯಾಂಡ್ ಇದೆಯಾ ಅಂತ. ಇವೆರಡು ಪಾಯಿಂಟು ನೀಟಾಗಿ ಅರ್ಥ ಮಾಡ್ಕೊಬೇಕು. ನೀವು ಕಲಿಬೇಕಾದ್ರೆ ಏನೋ ಒಂದು 100ಕ್ಕೆ ಒಂದು 10% ಕಲ್ತ್ಕೊಂಡಿದ್ದೀರಾ, ಅಥವಾ 100ಕ್ಕೆ ಒಂದು 10% ತಿಳ್ಕೊಂಡಿದ್ದೀರಾ ಅಂದ ತಕ್ಷಣ ಜಾಬ್ ಸಿಗ್ತಾ ಇಲ್ಲ ಅನ್ನೋ ಫ್ರಸ್ಟ್ರೇಷನ್ ಇರಬಾರ್ದು, ಆ ಥರ ಬ್ಲೇಮು ಇರಬಾರ್ದು. ಏನಕ್ಕೆ ಅಂದ್ರೆ ನೀವು ಏನ್ ಪಾಯಿಂಟ್ ಅಲ್ಲಿ ಇದ್ದೀರಾ ಅಂತ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ತಗೊಬೇಕು. ಟೈಮು ಹೋಗ್ತಾ ಇರುತ್ತೆ, ಆ ಟೈಮಲ್ಲಿ ನೀವು ಎಷ್ಟು ಯುಟಿಲೈಸ್ ಮಾಡಿ ಎಷ್ಟು ಪ್ರೋಗ್ರೆಸ್ ಆಗ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಅವಾಗ ನಾವೇನ್ ಮಾಡ್ತೀವಿ, ಈ ತರ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಅಂದ್ರೆ ನಾನು ಟೈಮ್ ಇನ್ವೆಸ್ಟ್ ಮಾಡ್ತೀನಿ. ಟೈಮ್ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಎಲ್ಲೋ ಹೋಗಿ ಒಂದ್ ಕಡೆ ಜಾಬ್ ತಗೊಂತೀನಿ. ನಾನು ಸ್ಯಾಲ್ರಿ ನೋಡಲ್ಲ, ಸ್ಯಾಲ್ರಿ ಎಷ್ಟಾರು ಕೊಡ್ಲಿ ಸ್ಯಾಲ್ರಿ ನೋಡಲ್ಲ. ಯಾಕಂದ್ರೆ ನನಗೆ ಗೊತ್ತಿಲ್ಲ, ನಾನು ಕಲಿಯೋದಕ್ಕೆ ಯಾರು ಕಲ್ಸ್ಕೊಡಲ್ಲ ಬಂದ್ಬಿಟ್ಟು ಸುಮ್ನೆ. ಆಮೇಲೆ ಎಲ್ಲೋ ಒಂದ್ ಕಡೆ ಟ್ರೈನಿಂಗ್ ತಗೊಂತೀನಿ, ಏನೋ ಒಂದ್ ಮಾಡ್ತೀನಿ, ದುಡ್ಡು ಇನ್ವೆಸ್ಟ್ ಮಾಡ್ತೀನಿ, ಅಥವಾ ಏನೋ ಒಂದು ಟೂಲ್ಸ್ ತಗೊಂತೀನಿ, ಏನೋ ಒಂದ್ ಮಾಡ್ತೀನಿ, ಇನ್ನೊಂದ್ ಕಡೆ ದುಡ್ಡು ಇನ್ವೆಸ್ಟ್ ಮಾಡ್ತೀನಿ. ಮತ್ತೆ ಒಂದು 6 ತಿಂಗಳು 1 ವರ್ಷ ನಾನು ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಎಕ್ಸ್ಪೀರಿಯನ್ಸ್ ತಗೊಂತೀನಿ. ಎಕ್ಸ್ಪೀರಿಯನ್ಸ್ ತಗೊಂಡ ಮೇಲೆ
ಆಮೇಲೆ ನಾನು ಪಿಚ್ ಮಾಡ್ತೀನಿ. ಆವಾಗ ನನ್ನ ಹತ್ರ ಪ್ರಾಜೆಕ್ಟ್ ಇರುತ್ತೆ, ನಾನು ಆಲ್ರೆಡಿ ಮಾಡಿರೋ ವರ್ಕ್ ಇರುತ್ತೆ. ಇದ್ರ ಬೇಸ್ ಮೇಲೆ ನಾನು ನಿಮಗೆ ಪಿಚ್ ಮಾಡ್ತೀನಿ. ಅವಾಗ ಒಂದು ಕಾನ್ಫಿಡೆನ್ಸ್, ಈಗ ಒಂದು 100 ಜನ ಕಸ್ಟಮರ್ನ ರೀಚ್ ಮಾಡಿದ್ರೆ ಒಬ್ರಾದ್ರೂ ನನಗೆ ಪ್ರಾಜೆಕ್ಟ್ ಕೊಡ್ತಾರೆ. ಸೊ ಇಲ್ಲಿ ನಿಮ್ಗೆ ಲರ್ನಿಂಗ್ ಅಂಡ್ ಅರ್ನಿಂಗ್ ಈಕ್ವಲ್ ಕರ್ವ್ ಇರ್ಬೇಕು ಯಾವಾಗ್ಲೂ. ಈಗ ಬೇಸಿಕ್ ನೀನ್ ಫಸ್ಟ್ ಕೆಲಸ ತಗೊಂತೀವಿ ಅಂತ ಒಂದು ಪಾಯಿಂಟ್ ಇದ್ರೆ ಇದ್ರಲ್ಲೇ ಕೆಲಸ ತಗೊಂತೀವಿ ಅಂತಲ್ಲ. ಈಗ ಎಷ್ಟೋ ಜನ ಕ್ವಾಲಿಟಿಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ, ಪ್ರೊಡಕ್ಷನ್ ವರ್ಕ್ ಮಾಡ್ತಾ ಇದ್ದೀರಾ, ಫ್ಯಾಬ್ರಿಕೇಶನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಬಟ್ ಇದೇ ಕೆಟಗರಿ ಆಫ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಬೇಗ ಕಲಿಬಹುದು. ಒಂದು ಈಗ ಫಾರ್ ಎಕ್ಸಾಂಪಲ್ ಫಿಲಮ್ ಇಂಡಸ್ಟ್ರಿ ಅಂತ ಅಂದ ತಕ್ಷಣ ಹೋಗಿ ಡೈರೆಕ್ಟರ್ ಆಗ್ಬೇಕು ಅಂತ ಏನಿಲ್ಲ, ಹೋಗಿ ಆಕ್ಟರ್ ಆಗ್ಬೇಕು ಅಂತ ಏನಿಲ್ಲ. ಲೈಟ್ ಬಾಯ್ ಆಗಿ ವರ್ಕ್ ಮಾಡ್ಬೋದು, ಪ್ರೊಡಕ್ಷನ್ ಮ್ಯಾನ್ ಆಗಿ ವರ್ಕ್ ಮಾಡ್ಬೋದು, ಬೇರೆ ಏನೋ ಒಂದು ಕೆಟಗರಿಲಿ ಆ ಫೀಲ್ಡ್ ಅಲ್ಲಿ ಇದ್ರೆ ಕಲಿತಾ ಹೋಗ್ಬೋದು. ಫಸ್ಟ್ ಪಾಯಿಂಟ್ ಇದರಲ್ಲಿ ನಿಮ್ಗೆ ಎಂಟ್ರಿ ಆಗಿ ಯಾವ್ದೋ ಒಂದು ಜಾಬ್ ತಗೊಂಡು ಕಲಿತಾ ಹೋಗ್ಬೇಕು. ಅದು ಆಗಲ್ಲ ನಿಮ್ಗೆ ಡಿಸೈನಿಂಗ್ ವರ್ಕಲ್ಲೇ ಆಗುತ್ತೆ ಅಂತ ಅಂದ್ರೆ ಅಲ್ಲಿ ನಿಮಗೆ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಫಸ್ಟ್ ಹೋಗ್ಬೇಕು, ಹೋಗಿ ತೋರಿಸ್ಬೇಕು. ನೀವು 1 ತಿಂಗಳು ನಾನು ಕೆಲಸ ಮಾಡ್ತೀನಿ, ನೀವೇನು ಕೊಡಬೇಡಿ ನನಗೆ, ನಾನು 1 ತಿಂಗಳು ಪ್ರೂವ್ ಮಾಡ್ತೀನಿ. ನಿಮಗೆ ಇಷ್ಟ ಇದೆಯಾ, ನಿಮ್ಗೆ ವರ್ಕೌಟ್ ಆಗುತ್ತಾ ಹೇಳಿ, ಅವಾಗ ನಾನು ಸ್ಯಾಲ್ರಿ ಎಕ್ಸ್ಪೆಕ್ಟ್ ನಾನು ಹೇಳ್ತೀನಿ. ಅವಾಗ ಕೊಡಿ, ಅದು ಕೊಟ್ರೆ ಇರ್ತೀನಿ, ಇಲ್ಲಾಂದ್ರೆ ಇಲ್ಲ. ಅದು ನಿಮ್ಗೂ ಗೊತ್ತಿರ್ಬೇಕು, ನಿಮ್ಮ ಕ್ಯಾಲಿಬರ್ ಏನಿದೆ ಅನ್ನೋದು ನಿಮ್ಗೂ ಗೊತ್ತಿರ್ಬೇಕು. ಸೊ ಫಾರ್ ಎಕ್ಸಾಂಪಲ್ ನೀವು ನಾರ್ಮಲ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟು ದಿವಸ ಇಂಟರ್ವ್ಯೂ ಮಾಡಿರೋದ್ರಲ್ಲಿ ನಮ್ಮ ಹತ್ರ ಬಂದಿರೋ ಆಲ್ಮೋಸ್ಟ್ ಆಲ್ ಕ್ಯಾಂಡಿಡೇಟ್ಸ್ ಇದೇ ತರ. ಇಲ್ಲಿ ಏನಂತ ಜಸ್ಟ್ ರೀಡ್ ಮಾಡಿ, ಈಗ ಒಬ್ಬ ಇಲ್ಲಿ ಹೋಗ್ತಾ ಇದ್ದಾನೆ, ಕೆಳಗೆ ಇಳಿತಾ ಇದ್ದಾನೆ ಅಂತ ಅಂದ್ರೆ ಮತ್ತೆ ಇಲ್ಲಿ ಕೆಳಗೆ ಇಳಿತಾನೆ, ಇಳಿದು ಮತ್ತೆ ಈ ಸೈಡಿಗೆ ಬಂದ್ರೆ ಮತ್ತೆ ಕೆಳಗೆ ಇಳಿಬೇಕು. ಬಟ್ ಅವನು ಹತ್ತಿಲ್ಲ, ಇದು ಇಲ್ಯೂಷನ್ ಇದು. ಸೊ ನೀವು ಹೋಗೋ ವೇ ಹೇಗಿರುತ್ತೆ ಅಂತ ಅಂದ್ರೆ ಕಲಿತಾ ಇದೀನಿ ಬಟ್ ಏನ್ ಕಲಿತಾ ಇದೀನಿ ಅಂತ ಗೊತ್ತಿರಲ್ಲ. ನನ್ನ ಹತ್ರ ಸರ್ಟಿಫಿಕೇಟ್ ಇದೆ ಅಥವಾ ನಾನು 2-3 ಕ್ಯಾಡ್ ಕಲ್ತಿದ್ದೀನಿ. ಕ್ಯಾಡ್ ಒಂದು ಕ್ಯಾಡಿಗೆ ಅಷ್ಟೇ ಕನ್ಸ್ಟ್ರೈನ್ ಆಗ್ಬಿಡ್ತಾರೆ. ಕ್ಯಾಡ್ ಒಂದೇ ಹಿಡ್ಕೊಂಡ್ರೆ ಆಗಲ್ಲ. ಕ್ಯಾಡ್ ಸೆಂಟರ್ ಎಲ್ಲ ಬಿಸ್ನೆಸ್ ಮಾಡ್ತಾ ಇರೋದು. ಬರೀ ಕ್ಯಾಡ್ ಕಲ್ತ್ರೆ ಆಗಲ್ಲ. ಕ್ಯಾಡ್ ಕಲಿಯೋದಕ್ಕೆ ನಿಮ್ಗೆ ಕ್ಯಾಡ್ ಸೆಂಟರ್ಗೆ ಹೋಗ್ಬೇಕಾಗಿಲ್ಲ. ಇದು ಫುಲ್ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಹೇಳಿದ್ರೆ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ರಿ, ಒಂದು ಡ್ರಾಯಿಂಗ್ ನೋಡಿದ ತಕ್ಷಣ ಅದೊಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಥರ ಇರಬೇಕು ಅಂತ. ನಿಮಗೆ ಯಾವುದೋ ಒಂದು ಸಣ್ಣ ಪಾಯಿಂಟ್ ಕೊಟ್ರೆ ನಿಮ್ಗೆ ಅದನ್ನ ಥಿಂಕ್ ಮಾಡಿ, ಅದನ್ನ ವಿಜುವಲೈಸ್ ಮಾಡಿ, ಕ್ಯಾಡಲ್ಲಿ ಕ್ರಿಯೇಟ್ ಮಾಡಿ, ಮತ್ತೆ ಡ್ರಾಯಿಂಗ್ ಕ್ರಿಯೇಟ್ ಮಾಡಬೇಕಾದ್ರೆ ಅದ್ರಲ್ಲಿ ಟಾಲರೆನ್ಸ್ ಕೊಟ್ಟಿದ್ವಿ, GD&T ಕೊಟ್ಟಿದ್ವಿ. ಆ GD&T ಟಾಲರೆನ್ಸ್ ಎಲ್ಲ ಹೇಗೆ ಅಪ್ಲೈ ಮಾಡೋದು ತಿಳ್ಕೊಂಡು ಟಾಲರೆನ್ಸ್ ಕ್ಯಾಲ್ಕುಲೇಷನ್ ಮಾಡಿ, ನೆಕ್ಸ್ಟ್ ಮೆಟೀರಿಯಲ್ ಸೆಲೆಕ್ಷನ್ ನೀವೇ ನೋಡಿ ಹಾಕ್ಬೇಕು. ಮೆಟೀರಿಯಲ್ ಸೆಲೆಕ್ಷನ್ ನೋಡಬೇಕು ಅಂದ್ರೆ ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಚಿತ್ರಾನ್ನ ಮಾಡಕ್ ಹೋಗ್ಬೇಕು ಅಂದ್ರೆ ಚಿತ್ರಾನ್ನಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಸೊ ಅದೇ ತರ ನಿಮ್ಗೆ ಡಿಸೈನ್ ಮಾಡ್ತೀವಿ ಅಂತ ಅಂದ್ರೆ ಏನೇನ್ ಮೆಟೀರಿಯಲ್ ಬೇಕು, ಇದು ಎಲ್ಲಿ ವರ್ಕ್ ಆಗುತ್ತೆ, ಯಾವ ಅಪ್ಲಿಕೇಶನ್ ವರ್ಕ್ ಆಗುತ್ತೆ, ಇದು ಯಾವ ಟೆಂಪರೇಚರ್ ವರ್ಕ್ ಆಗುತ್ತೆ, ಯಾವ ಎನ್ವಿರಾನ್ಮೆಂಟ್ ಅಲ್ಲಿ ವರ್ಕ್ ಆಗುತ್ತೆ, ಇದೆಲ್ಲ ಗೊತ್ತಿದ್ರೆ ನೀವು ಅದನ್ನ ಡಿಸೈನ್ ಮಾಡ್ಬೋದು, ಮೆಟೀರಿಯಲ್ ಸೆಲೆಕ್ಟ್ ಮಾಡ್ಬೋದು, ಈ ತರ ಹೋಗ್ಬೋದು. ಕ್ಯಾಡ್ ಇಸ್ ಎ ಟೂಲ್ ಅಷ್ಟೇ, ಅದೊಂದು ಮೀಡಿಯಾ. ನಿಮ್ಮ ತಲೆಯಲ್ಲಿರೋದನ್ನ, ನಿಮ್ಮ ನಾಲೆಡ್ಜ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಮೀಡಿಯಾ, ಸೇಮ್ ಲೈಕ್ ಪ್ರೆಸೆಂಟೇಶನ್ ಅಷ್ಟೇ. ಸೊ ಇದನ್ನ ಹೇಳೋದು, ಕಲಿಯೋದನ್ನ ಪ್ರಾಪರ್ ವೇಲಿ ಕಲೀರಿ, ಸುಮ್ಮನೆ ಏನೋ ಮಾಡ್ತೀವಿ ಅಂತ ಇದು ಮಾಡಬೇಡಿ. ಸೊ ಬೇಸಿಕ್ ಥಿಂಗ್ಸ್ ಏನ್ ಬೇಕು ಅಂತ ಅಂದ್ರೆ, ಡಿಸೈನ್ ಇಂಜಿನಿಯರ್ ಆಗ್ಬೇಕು ಅಂದ್ರೆ 3 ಪಾಯಿಂಟ್ ಇರುತ್ತೆ. ಒಂದು ಡ್ರಾಯಿಂಗ್ ರೀಡಿಂಗ್, ಇದು ಬೇಸಿಕ್, ಇದು ಬೇಬಿ ಸಿಟ್ಟಿಂಗ್ ಇದ್ದಂಗೆ ನಿಮ್ಗೆ. ಇದು ಕಾಲೇಜಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಕ್ಯಾಡ್, ಇವೆರಡೂ ಹೇಳಿರ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ನಾಲೆಡ್ಜು ಕೊಟ್ಟಿರ್ತಾರೆ, ಬಟ್ ಕಾಲೇಜಲ್ಲಿ ಅಷ್ಟಕ್ಕಷ್ಟೇ, ಯಾಕೆಂದ್ರೆ ಮಾರ್ಕ್ಸ್ಗೋಸ್ಕರ ವರ್ಕ್ ಮಾಡಿರ್ತಾರೆ. ಇಲ್ಲಿ ನೀವು ಔಟ್ಪುಟ್ ಆದ್ಮೇಲೆ ನೀವು ನೆಕ್ಸ್ಟ್ ಎಲ್ಲೇ ಹೋದ್ರು ಇಲ್ಲಿ ಡ್ರಾಯಿಂಗ್ ರೀಡಿಂಗ್ ಕಲ್ತಿರಲ್ಲ. ಈಗ ನಾನು ಅವಾಗಲೇ ಒಂದು ಡ್ರಾಯಿಂಗ್ ತೋರಿಸ್ದೆ, ಆ ಡ್ರಾಯಿಂಗ್ನ ನೀವು ಫಸ್ಟ್ ಆ್ಯಂಗಲ್, ಥರ್ಡ್ ಆ್ಯಂಗಲ್ ಅದ್ರಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡ್ರಿ. ನೀವೇ ನೋಡ್ಕೊಳ್ಳಿ ಅದ್ರಲ್ಲಿ ಎಷ್ಟು ಜನಕ್ಕೆ ಅದು 3D ಇಮ್ಯಾಜಿನೇಷನ್ ಬಂದಿದೆ ಅಂತ ಹೇಳಿ. 3D ಇಮ್ಯಾಜಿನೇಷನ್ 90% ಆಫ್ ಪೀಪಲ್ಸ್ ಬಂದಿರಲ್ಲ. ಬಟ್ ಕ್ಯಾಡ್ ಕಲ್ತಿದ್ದೀನಿ ನಾನು. ಈಗ ಸಾಲಿಡ್ವರ್ಕ್ಸ್ ಕಲ್ತಿದ್ದೀನಿ, ಕ್ಯಾಟಿಯಾ ಕಲ್ತಿದ್ದೀನಿ, NX ಕಲ್ತಿದ್ದೀನಿ. ಕ್ಯಾಟಿಯಾ ಮೇಲೆ ಒಳ್ಳೆ ಓಪನಿಂಗ್ಸ್ ಇದೆ, NX ಮೇಲೆ ಒಳ್ಳೆ ಓಪನಿಂಗ್ಸ್ ಇದೆ, ಕ್ರಿಯೋ ಆದ್ರೆ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ, ಈ ತರ ಹೇಳ್ತೀರಾ. ಕ್ರಿಯೋ ಆಗ್ಲಿ, ಕ್ಯಾಟಿಯಾ ಆಗ್ಲಿ, NX ಆಗ್ಲಿ, ಸಾಲಿಡ್ವರ್ಕ್ಸ್ ಆಗ್ಲಿ, ಎನಿ ಕ್ಯಾಡ್ ಆಗ್ಲಿ, ಕ್ಯಾಡ್ ಯಾವುದು ವರ್ಕ್ ಮಾಡಲ್ಲ. ನಿಮ್ಮ ತಲೆಯಲ್ಲಿ ಇದ್ರೆ ತಾನೇ ಕ್ಯಾಡಲ್ಲಿ ಮಾಡೋಕ್ಕಾಗೋದು. ಸೊ ನೀವೇ ಯಾವ ತರ ರೀಡ್ ಮಾಡ್ತೀರಾ ಅನ್ನೋದು, ಇದು ಒಂದು ಸಿಂಪಲ್ ಡ್ರಾಯಿಂಗ್. ನಾನು ತೋರಿಸಿರೋದು ನಿಮಗೆ ಸಿಂಪಲ್ ಡ್ರಾಯಿಂಗ್. ಅದೇ ತರ ಸರ್ಫೇಸ್ ಡ್ರಾಯಿಂಗ್ಸ್ ಎಲ್ಲ ಬರುತ್ತೆ. ಸರ್ಫೇಸ್ ಡ್ರಾಯಿಂಗ್ಸ್ ಅಂದ್ರೆ ನಮ್ಗೆ ಒಂಥರ 3D ಮೂವಿ ನೋಡ್ದಂಗೆ ಆಗುತ್ತೆ. ಆ ಲೆವೆಲ್ ಇಮ್ಯಾಜಿನೇಷನ್ ಇರಬೇಕು. ಅದು ನಿಮ್ಗೆ ಕ್ರಿಯೇಟ್ ಆದ್ಮೇಲೆ ನೀವು ಕ್ಯಾಡ್ ಅಲ್ಲಿ ಕ್ರಿಯೇಟ್ ಮಾಡೋದು, ಕ್ಯಾಡ್ ಸಪೋರ್ಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ಕ್ಯಾಡ್ ಒಂದೇ ಆಗಿಲ್ಲ, ಕ್ಯಾಡ್ಗಿಂತ ಮುಂಚೆ ನಿಮ್ಗೆ ಡ್ರಾಯಿಂಗ್ ರೀಡಿಂಗ್ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಕ್ಯಾಡ್ ಇಂದ ಡ್ರಾಯಿಂಗ್ ಮಾಡ್ಬೇಕಂದ್ರೆ, ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡ್ರಾಯಿಂಗ್ ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ನಾಲೆಡ್ಜ್
ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಕ್ಯಾಡ್ ಮ್ಯಾನ್ ಫಸ್ಟ್ ತಗೊಳ್ಳೋದೇ ಕ್ಯಾಡ್ ಇಂಜಿನಿಯರ್ ಅಂತಾನೆ, ಡಿಸೈನರ್ ಅಂತ ತಗೊಳ್ಳಲ್ಲ. ಡಿಸೈನರ್ ಅಂತ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಈ ಫೀಲ್ಡ್ ಅಲ್ಲಿ ಡಿಸೈನರ್ ಅಂತ ಅಂದ್ರೆ ಲೈಕ್ ಫಿಲ್ಮ್ ಡೈರೆಕ್ಟರ್ ತರ. ಇಲ್ಲಿ ಸುಮ್ಮನೆ ಒಂದು ಕ್ಯಾಡ್ ಮಾಡಿ ಸುಮ್ಮನೆ ಕುತ್ಕೊಳ್ಳಲ್ಲ. ಅವನು ಐಡಿಯಾ ಮಾಡಿ ಡಿಸೈನ್ ಮಾಡಿ ಮೆಟೀರಿಯಲ್ ಸೆಲೆಕ್ಷನ್ ಮಾಡ್ತಾನೆ, ಮತ್ತೆ ಅದು ಪ್ರೋಸೆಸ್ ಸೆಟ್ ಮಾಡಿ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಅಲ್ಲಿ ಸೊಲ್ಯೂಷನ್ ಕೊಡೋ ನಾಲೆಡ್ಜ್ ಇರುತ್ತೆ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಆದ್ಮೇಲೆ ಟ್ರೀಟ್ಮೆಂಟ್ ಇರುತ್ತೆ, ಫಿನಿಶಿಂಗ್ ಇರುತ್ತೆ. ಅದಾದ್ಮೇಲೆ ಅಪ್ಲಿಕೇಶನ್ ವೈಸ್ ವರ್ಕ್ ಆಗ್ತಾ ಇದೆಯಾ ಅಂತ ಅಸೆಂಬ್ಲಿ ಸೀಕ್ವೆನ್ಸ್ ನೋಡ್ತಾನೆ, ಅಪ್ಲಿಕೇಶನ್ ನೋಡ್ತಾನೆ, ಮತ್ತೆ ಎಂಡ್ ಯೂಸರ್ಗೆ ವರ್ಕ್ ಆಗ್ತಾ ಇದೆಯಾ ಅನ್ನೋದು ಕಂಪ್ಲೀಟ್ ಆಗಿ ಚೆಕ್ ಮಾಡೋದು. ಅಂದ್ರೆ ಎಂಡ್ ಟು ಎಂಡ್ ವರ್ಕ್ ಇರುತ್ತೆ ಡಿಸೈನರ್ ಅಂತ ಅಂದ್ರೆ. ಈಗ ನೀವು ಫ್ರೆಶರ್, ನೀವು ಕ್ಯಾಡ್ ಕಲ್ತಿದ್ದೀರಾ ಅಥವಾ ಏನೋ ಒಂದು ನಾಲೆಡ್ಜ್ ಇಟ್ಕೊಂಡಿದ್ದೀರಾ ಅಂದ್ರೆ ಕ್ಯಾಡ್ ಇಂಜಿನಿಯರ್ ಅಂತಾನೆ ತಗೊಳ್ಳೋದು. ಡಿಸೈನರ್ ಆಗೋದಕ್ಕೆ ಫಸ್ಟ್ ಸ್ಟೆಪ್ ಕ್ಯಾಡ್. ಇಲ್ಲಿ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ನಾಲೆಡ್ಜ್ ಅಷ್ಟು ಲೆವೆಲ್ಗೆ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಫಸ್ಟ್ ಡ್ರಾಯಿಂಗ್ ರೀಡಿಂಗ್ ಬರಬೇಕು. ಡ್ರಾಯಿಂಗ್ ರೀಡಿಂಗ್ ಮಾಡಬೇಕು ಅಂದ್ರೆ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ, ನೀವು ಮನೇಲಿ ಕೂತ್ಕೊಂಡೇ ಕಲ್ತ್ಕೊಬೋದು. ಅದನ್ನ ಹೇಳ್ತೀನಿ. ನೀವು 3 ಪಾಯಿಂಟ್ ಇಂಪಾರ್ಟೆಂಟ್ ಕಲಿತೀರಾ, ನೀವು ಎಲ್ಲೇ ಕಲಿತೀರಾ ಈ 3 ಪಾಯಿಂಟ್ ಇಟ್ಕೊಂಡು ಕಲೀರಿ. ಬರೀ ಕ್ಯಾಡ್ ಕಲ್ತ್ರೆ ಯೂಸ್ಫುಲ್ ಇಲ್ಲ. ಈ ಕ್ಯಾಡ್ಗೋಸ್ಕರ ನಿಮ್ಗೆ ಡ್ರಾಯಿಂಗ್ ಇದು ಪ್ರಾಪರ್ ಲರ್ನಿಂಗ್ ಅಂತ ಅಂದ್ರೆ ನಿಮ್ಗೆ ಕ್ಯಾಡ್ಗಿಂತ ಮುಂಚೆ ಡ್ರಾಯಿಂಗ್ ರೀಡಿಂಗು ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ನಾಲೆಡ್ಜ್ ಇರಬೇಕು, ಅದನ್ನ ಹೇಳಿದೆ. ಈಗ ನಿಮ್ಗೆ ಡ್ರಾಯಿಂಗ್ ರೀಡಿಂಗ್ ಅಂದ್ರೆ ಸಿಂಪಲ್ ವೇ ಅಂತ ಹೇಳ್ತೀನಿ. ಇದನ್ನ ನೀವು ನೋಡಿ, ಎಲ್ಲರೂ ಕೇಳಿರ್ತೀರಾ ಆರ್ಥೋಗ್ರಾಫಿಕ್ ವ್ಯೂ, ಐಸೋಮೆಟ್ರಿಕ್ ವ್ಯೂ ಈ ತರ. ಆರ್ಥೋಗ್ರಾಫಿಕ್ ವ್ಯೂ, ಐಸೋಮೆಟ್ರಿಕ್ ವ್ಯೂ. ಇದರಲ್ಲಿ ಐಸೋಮೆಟ್ರಿಕ್ ವ್ಯೂ ಅಂದ್ರೆ ತ್ರೀ ಡಿ ವ್ಯೂ ಇರುತ್ತೆ. 3D ವ್ಯೂನ 2D ವ್ಯೂ ಕನ್ವರ್ಟ್ ಮಾಡೋದು. ಸೊ 3D ವ್ಯೂ ನೋಡಿದ ತಕ್ಷಣ ನಿಮ್ಗೆ 2D ಫ್ರಂಟ್ ವ್ಯೂ ಯಾವ ತರ ಇದೆ, ಸೈಡ್ ವ್ಯೂ ಯಾವ ತರ ಇದೆ, ಟಾಪ್ ವ್ಯೂ ಯಾವ ತರ ಇದೆ ಅಂತ ಇಮ್ಯಾಜಿನೇಷನ್ ಈಸಿ ಬರುತ್ತೆ. ಅದನ್ನ ಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ನೀವು ರೈಟ್ ಸೈಡ್ ಮಾಡ್ತೀರಾ, ಲೆಫ್ಟ್ ಸೈಡ್ ಮಾಡ್ತೀರಾ, ರೈಟ್ ಸೈಡ್ ನೋಡಿದನ್ನ ಲೆಫ್ಟ್ ಸೈಡ್ ಮಾಡ್ತೀರಾ, ಲೆಫ್ಟ್ ಸೈಡ್ ನೋಡಿದನ್ನ ರೈಟ್ ಸೈಡ್ ಮಾಡ್ತೀರಾ. ಆ ಬೇಸಿಸ್ ಮೇಲೆ ಆಂಗಲ್ ಆಫ್ ಪ್ರೊಜೆಕ್ಷನ್ಸ್ ತಗೊಳುತ್ತೆ. ಸೊ ಇದನ್ನ ನೋಡ್ತೀರಾ. ಇದೇ ರೀತಿ 2D ಡ್ರಾಯಿಂಗ್ ನೋಡಿದ್ರೆ 3D ಇಮ್ಯಾಜಿನೇಷನ್ ಬರಬೇಕು. ಇದು ಬಂತು ನಿಮಗೆ ಪಕ್ಕ ಬರ್ತಾ ಇದೆ ಅಂತ ಇದ್ರೆ ನಿಮಗೆ ಡ್ರಾಯಿಂಗ್ ರೀಡಿಂಗ್ ಸ್ಕಿಲ್ ಇದೆ ಅನ್ನೋದಾಯ್ತು. ಅದಾದ್ಮೇಲೆ ನೀವು ಕ್ಯಾಡ್ಗೆ ಹೋಗ್ಬೋದು. ಇದನ್ನ ಕಲಿಯೋದಕ್ಕೂ ಅಷ್ಟೇ, ಎಲ್ಲೋ ಏನೋ ಹೋಗ್ಬೇಕಾಗಿಲ್ಲ, ನೀವು ಮನೇಲಿ ಕುತ್ಕೊಂಡೆ ಎಲ್ಲಾನು ಮಾಡ್ಬೋದು. ಇಲ್ಲ ಕ್ಯಾಡ್ ಸೆಂಟರ್ ಅಥವಾ ಎಲ್ಲೇ ಹೋಗ್ತೀರಾ ಅಂತ ಅಂದ್ರೆ ಕೇಳಿ, ನನಗಿದು ರೀಡ್ ಮಾಡಕ್ ಬರ್ತಾ ಇಲ್ಲ, ಯಾವ್ಯಾವ ವೇಲಿ ರೀಡ್ ಮಾಡ್ಬೋದು ಅಂತ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ. ಇದು ಯಾವ ಮೆಥಡಲ್ಲಿ ರೀಡ್ ಮಾಡ್ಬೋದು ಅಂತ ಒಂದು 5-6 ಮೆಥಡ್ ಇರುತ್ತೆ ಅಷ್ಟೇ ಇದರಲ್ಲಿ. ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇದ್ರಲ್ಲಿ ಡ್ರಾಯಿಂಗ್ ರೀಡಿಂಗ್ ಅಲ್ಲಿ ಜಸ್ಟ್ ಪ್ರಾಕ್ಟೀಸ್. ಈ ಪ್ರಾಕ್ಟೀಸ್ ಅಂತ ಯಾವ ತರ ಮಾಡ್ಬೇಕು ಅಂದ್ರೆ ಬೈ ಹ್ಯಾಂಡ್. ನಿಮ್ಗೆ ಯಾವ ಟೂಲ್ ಯೂಸ್ ಮಾಡಬಾರ್ದು, ಅದ್ ನೋಡ್ಬೇಕು. ಐಸೋಮೆಟ್ರಿಕ್ ಡ್ರಾಯಿಂಗ್ ಮಾಡೋದನ್ನ ಬೈ ಹ್ಯಾಂಡ್ ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಕೂತ್ಕೊಳ್ಳುತ್ತೆ. ಯಾವುದೇ ಕ್ರಿಟಿಕಲ್ ಡ್ರಾಯಿಂಗ್ ಕೊಟ್ಟರು ಅವಾಗ ನೀವು ರೀಡ್ ಮಾಡೋ ವೇನೇ ಚೇಂಜ್ ಇರುತ್ತೆ. ನೋಡಿದ ತಕ್ಷಣ ಬೇಗ ರೀಡ್ ಮಾಡ್ತೀರ. ನೀವು ನಾರ್ಮಲ್ ಆಗಿ ನಾವು ಇಂಟರ್ವ್ಯೂ ಕೊಟ್ರೆ ಒಂದು ಡ್ರಾಯಿಂಗ್ ಕೊಟ್ಬಿಟ್ಟು ಟೂಲ್ ಟೆಸ್ಟ್ ಅಂತ ಕೊಟ್ರೆ ಡ್ರಾಯಿಂಗ್ ನೋಡಿ 2 ನಿಮಿಷನೂ ನೋಡಿರಲ್ಲ, ಡ್ರಾಯಿಂಗ್ ಆಲ್ರೆಡಿ ಕ್ಯಾಡ್ ಓಪನ್ ಮಾಡಿರ್ತಾರೆ. ಏನಿಲ್ಲ. ಹಲೋ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಬೇಡಿ. ಸೊ ಡ್ರಾಯಿಂಗ್ ಕೊಟ್ಟ ತಕ್ಷಣ ಕ್ಯಾಡ್ ಓಪನ್ ಮಾಡಿ ಅಲ್ಲಿ ನೀವು ಪ್ಲೇನ್ ಸೆಲೆಕ್ಟ್ ಮಾಡಕ್ ಹೋಗ್ತಾರೆ. ಫಸ್ಟ್ ಪಾಯಿಂಟ್ ಡ್ರಾಯಿಂಗ್ ರೀಡ್ ಅಂತ ಅಂದ್ರೆ ನಿಮ್ಗೆ ಆ ಡ್ರಾಯಿಂಗ್ ಕೊಟ್ಟ ತಕ್ಷಣ ಯಾವ್ಯಾವ್ದಿದೆ, ಯಾವ ಆಂಗಲ್ ಆಫ್ ಪ್ರೊಜೆಕ್ಷನ್ಸ್ ಇದೆ, ಯಾವ್ದು ಡೈಮೆನ್ಷನ್, ಯಾವ ಸ್ಕೆಚ್ನ ಫಸ್ಟ್ ನಾವು ತಗೋಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇದೆಲ್ಲ ರೀಡ್ ಮಾಡಿ ಒಂದು ಹಾಫ್ ಅನ್ ಅವರ್ ನಾವು ಕೊಟ್ಟಿರೋ ಡ್ರಾಯಿಂಗ್ ರೀಡ್ ಮಾಡಬೇಕು ಅಂತ ಇರುತ್ತೆ. ಈಗ ನಾವು ಅವಾಗಲೇ ತೋರಿಸಿದ್ದು ಡ್ರಾಯಿಂಗ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸ್ ಡ್ರಾಯಿಂಗ್ ರೀಡಿಂಗಿಗೆ ಬೇಕಾಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ನೆಕ್ಸ್ಟ್ ಸ್ಟೆಪ್, ನೀವು ಕ್ಯಾಡ್ ನೀಟಾಗಿ ಕಲ್ತಿದ್ದೀರಾ ಅಂತ ಅಂದ್ರೆ ಕ್ಯಾಡ್ ಅಲ್ಲಿ ಏನ್ ನೋಡ್ತೀವಿ, ಮಾಡಲಿಂಗ್ ಮೆಥಡಾಲಜಿ ನೋಡ್ತೀವಿ. ನೀವು ಯಾವ ಪ್ಲೇನ್ ಫ್ರಂಟ್ ಪ್ಲೇನ್ ಇದೆ, ಲೆಫ್ಟ್ ಸೈಡ್ ಪ್ಲೇನ್ ಇದೆ, ಟಾಪ್ ಪ್ಲೇನ್ ಇದೆ, ಯಾವ್ದೋ ಒಂದು ಪ್ಲೇನ್ ತಗೊಂಡು ಯಾವ್ದೋ ಸ್ಕೆಚ್ ಆಗ್ತಾ ಇದೀರಾ ಅಂದ್ರೆ ಇಟ್ಸ್ ರಾಂಗ್. ನೀವು ಕ್ಯಾಡ್ ಕಲ್ತಿರೋದು ವೇಸ್ಟ್ ಅಲ್ಲಿ. ಸೊ ಕ್ಯಾಡ್ ಅಂತ ಬಂದ್ರು ಅಲ್ಲಿ ನಿಮ್ಗೆ ಮೆಥಡಾಲಜಿ ನೋಡ್ತೀವಿ. ಯಾವ ಫೀಚರ್ನ ಫಸ್ಟ್ ಹಾಕ್ತೀರಾ, ಬೇಸ್ಮೆಂಟ್ ಅದಾದ್ಮೇಲೆ ಯಾವ್ದು ಫೀಚರ್ ಹಾಕ್ತೀರಾ, ಯಾವ ವೇಲ್ ತಗೊಂಡು ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಮನೆ ಕಟ್ಬೇಕಾದ್ರೆ ಬೇಸ್ಮೆಂಟೇ ಇಲ್ದಲೆ ಫ್ಲೋರ್ ಹಾಕಲ್ಲ. ಸೊ ಆ ತರ ಬೇಸ್ಮೆಂಟ್ ಯಾವ ತರ ಆಗ್ತಾ ಹೋಗ್ತೀರಾ, ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಹೋಗ್ತೀರಾ, ಮತ್ತೆ ಎಷ್ಟು ಮಿನಿಮಲ್ ಫೀಚರ್ಸ್ ಅಲ್ಲಿ ನೀವು ಆ ಮಾಡೆಲ್ನ ಕ್ರಿಯೇಟ್ ಮಾಡ್ತೀರಾ, ಮತ್ತೆ ಏನೇನು ಆಪ್ಷನ್ ಯೂಸ್ ಮಾಡ್ತೀರಾ, ಅಲ್ಲಿ ಬರುತ್ತೆ ಕ್ಯಾಡ್ ಅಂತ ಬಂದ್ರೆ. ನೀವು ಅದಕ್ಕಿಂತ ಮುಂಚೆ ನಿಮ್ಗೆ ರೀಡಿಂಗ್ ಗೊತ್ತಿರ್ಬೇಕಲ್ಲ. ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ನೀವು ಅಲ್ಲಿ ಕಟ್ ಮಾಡೋದು, ಮತ್ತೆ ಪೇಸ್ಟ್ ಮಾಡೋದು, ಮತ್ತೆ ಪ್ಯಾಚ್ ಮಾಡೋದು, ಕಟ್ ಮಾಡೋದು, ಪ್ಯಾಚ್ ಮಾಡೋದು ಮಾಡಿದ್ರೆ ನಿಮ್ಗೆ ಇಲ್ಲಿ ಡ್ರಾಯಿಂಗ್ ರೀಡ್ ಬಂದಿಲ್ಲ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟ್ ಪಾಯಿಂಟ್ ಡ್ರಾಯಿಂಗ್ ರೀಡಿಂಗ್ ಮಾಡೋದು ಕಲ್ದಿರಿ. ಇದು 2D to 3D ಗೊತ್ತಾಗಿಲ್ಲ ಅಂತ ಅಂದ್ರೆ ಫಸ್ಟ್ 3D to 2D
ಪ್ರಾಕ್ಟೀಸ್ ಮಾಡಿ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ಮೇಲೆ 10 3D to 2D ಪ್ರಾಕ್ಟೀಸ್ ಮಾಡಿದರೆ ಒಂದನ್ನ 2D to 3D ಪ್ರಾಕ್ಟೀಸ್ ಮಾಡಿ ಇದೇ ಥರ ಮಾಡ್ತಾ ಹೋದ್ರೆ ಒಂದು 10, 20, 30 ಅಥವಾ 50 ಎಷ್ಟೋ ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ನಿಮಗೆ ಗೊತ್ತಾಗುತ್ತೆ. ಆವಾಗ ಇಂಟರ್ವ್ಯೂ ಡ್ರಾಯಿಂಗ್ ತೊಗೊಂಡು ಅಥವಾ ಕ್ರಿಟಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಡ್ರಾಯಿಂಗ್ ತೊಗೊಂಡು ರೀಡ್ ಮಾಡಿ ಕ್ಯಾಡ್ ಓಪನ್ ಮಾಡಿಬಿಡಿ. ಆ 3D ಹೇಗೆ ಇರುತ್ತೋ ಅದು ನಿಮಗೆ ಒಂದು 50 to 60% ನಿಮ್ಮ ತಲೆಯಲ್ಲಿ ಕ್ರಿಯೇಟ್ ಆಗಬೇಕು, ಒಂದು ವಿಜುವಲೈಸ್ ಬರಬೇಕು, ಈ ಥರ ಇರ್ಬೋದು ಇದು 3D ಮಾಡೆಲ್ ಅಂತ. ನೀವು ಕ್ಯಾಡಲ್ಲಿ ಹೇಗೆ ರೊಟೇಟ್ ಮಾಡಿ ನೋಡ್ತೀರಾ ಆ ಥರ ನಿಮ್ಮ ತಲೆಯಲ್ಲಿ ರೊಟೇಟ್ ಆಗಿ ನೋಡಬೇಕು. ಅದಾದ್ಮೇಲೆ ಕ್ಯಾಡಿಗೆ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಯಾವ ಕ್ಯಾಡ್ಗೆ ಹೋಗ್ತಾ ಇದ್ದೀರಾ ಆ ಕ್ಯಾಡಲ್ಲಿ ಬೇಸಿಕ್ ಆಪ್ಷನ್ಸ್ ಗೊತ್ತಿರಬೇಕು. ಎಕ್ಸ್ಟ್ರೂಡು, ಕಟ್ಔಟು, ಇದು ಬೇಸಿಕ್ ಎಲ್ಲದರಲ್ಲೂ ಇರುತ್ತೆ. ಕ್ಯಾಟ್ ಯಾವ್ದಾರ ಪ್ಯಾಡ್ ಈ ಥರ ಆ ಆಪ್ಷನಲ್ಲಿ ಈಗ ನಾವು ನೋಡಿರೋ ಒಂದು ಡ್ರಾಯಿಂಗ್ ಅಲ್ಲಿ ಯಾವ ಬೇಸ್ಮೆಂಟ್ ಹಾಕಿದ್ರೆ ಫಸ್ಟ್ ಎಕ್ಸ್ಟ್ರೂಡ್ ಮಾಡ್ಬೋದು ಈ ತರ ಇರಬೇಕು. ಎಕ್ಸ್ಟ್ರೂಡ್ ಆದ್ಮೇಲೆ ಯಾವ್ದಾವ್ದು ಆಪ್ಷನ್ಸ್ ಯೂಸ್ ಮಾಡ್ತೀನಿ, ಒಂದೊಂದು ಫೀಚರ್ಸ್ ನೋಡಿದ ತಕ್ಷಣ ಅದು ಸ್ವೀಪ್ ಮಾಡಬೇಕಾ ಅಥವಾ ರಿವಾಲ್ವ್ ಮಾಡಬೇಕಾ, ಈ ತರ ಒಂದು ಆಪ್ಷನ್ಸ್ಗಳು ನಿಮ್ಮ ತಲೆ ಓಡ್ತಾ ಇರಬೇಕು, ರೀಡ್ ಮಾಡ್ತಾನೆ. ಅದಾದ್ಮೇಲೆ ನೀವು ಕ್ಯಾಡಿಗೆ ಬಂದ ತಕ್ಷಣ ವಿತಿನ್ 20 minutes ಅಲ್ಲಿ ಫಿನಿಶ್ ಮಾಡ್ಬಿಡ್ಬೋದು ಕ್ಯಾಡಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಡ್ರಾಯಿಂಗಿಗೆ ಬರುತ್ತೆ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇದು ಮಾಡಬೇಕು, ಇದನ್ನ ಹೇಳ್ತೀವಿ. ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ. ನೀವು ಎಲ್ಲ ಡೈಲಿ ಲೈಫಲ್ಲಿ ಏನೇನು ಪಾರ್ಟ್ಸ್ ನೋಡ್ತೀರಾ ಅದೇ ಪಾರ್ಟ್ಸ್ ಯೂಸ್ ಮಾಡ್ಕೊಂಡು ಡ್ರಾಯಿಂಗ್ ರೀಡ್ ಮಾಡೋದನ್ನ ಕಲಿಬೋದು. ಈಗ ನಾನು ಆವಾಗಲೇ ಹೇಳಿದೆ 3D to 2D ಪ್ರಾಕ್ಟೀಸ್ ಮಾಡಿ, ಆಮೇಲೆ 2D to 3D ಪ್ರಾಕ್ಟೀಸ್ ಮಾಡಿ ಅಂತ. 3D to 2D ಪ್ರಾಕ್ಟೀಸ್ ಮಾಡೋಕ್ಕೆ ಡೈಲಿ ಲೈಫಲ್ಲಿ ಎಷ್ಟೊಂದು ಪಾರ್ಟ್ಸ್ ನೋಡ್ತಾ ಇರ್ತೀರಾ, ಆ ಪಾರ್ಟ್ಸ್ನ ನೀವು ಜಸ್ಟ್ ನೋಡಿ ಒಂದು ಸ್ಕೆಲಿಟನ್ ಥರ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಟೇಬಲ್ ಅಂತ ತಗೊಂಡ್ರೆ ಅದು ಐಸೋಮೆಟ್ರಿಕಲ್ ಇರುತ್ತೆ, ಒಂದು ಸ್ಕೆಲಿಟನ್ ಅಂತ ಥರ ತಗೊಂಡ್ರೆ ಅದರಲ್ಲಿ ನಿಮಗೆ ಆರ್ಥೋಗ್ರಫಿಕ್ ಕನ್ವರ್ಟ್ ಮಾಡ್ಕೊಳ್ಳಿ, ಫ್ರಂಟು, ಸೈಡು, ಟಾಪು. ಅದು ಫಸ್ಟ್ ಆ್ಯಂಗಲ್ ಆಗಿರಲಿ ಅಥವಾ ಥರ್ಡ್ ಆ್ಯಂಗಲ್, ಎನಿ ಆ್ಯಂಗಲ್ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಅದು. ಈ ಥರ ಯಾವ್ದು ನೋಡ್ತೀರಾ, ಈಗ ಒಂದು ಟೇಬಲ್ ಅಂದ ತಕ್ಷಣ ಬಾಕ್ಸ್ ಇದೆ, ಈಸಿ ಆಗ್ತೀರಾ. ಆ ಥರ ಒಂದು 3D ಇರೋದನ್ನ ನೋಡಿ, ಎಲ್ಲ ವ್ಯೂವಲ್ಲೂ ನೋಡಿ ಡ್ರಾ ಮಾಡೋದಕ್ಕೆ ಆಗ್ತಾ ಇದೆಯಾ, ಫಸ್ಟ್ ನೀವು ಬೈ ಹ್ಯಾಂಡ್ ಡ್ರಾ ಮಾಡೋಕೆ ಆಗ್ತಾ ಇದೆಯಾ ಅದನ್ನ ನೋಡ್ಕೊಳ್ಳಿ. ಬೈ ಹ್ಯಾಂಡ್ ಡ್ರಾ ಮಾಡಕ್ ಆಗ್ತಾ ಇದೆ ಅಂತ ಅಂದ್ರೆ ನೆಕ್ಸ್ಟ್ ಲೆವೆಲ್ ರೀಡಿಂಗ್ ಮಾಡ್ಬೋದು ಅಂತ. ಇಲ್ಲಿ 3D ಇಂದ 2Dನೇ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಕ್ಯಾಡ್ಗಿಂತ. ಇಲ್ಲಿ ನಿಮಗೆ ತುಂಬಾ ಪೇಷನ್ಸ್ ಬೇಕು. ಇವೆರಡು ಪಾಯಿಂಟ್ ಕರೆಕ್ಟ್ ಆಗಿ ಡ್ರಾಯಿಂಗ್, ರೀಡಿಂಗು ಮತ್ತೆ ಕ್ಯಾಡ್ ಇವೆರಡು ಕಲ್ತ್ರೆ ಸಾಕು, ಫಸ್ಟ್ ಲೆವೆಲ್ ಆಫ್ ಜಾಬ್ ಸಿಗುತ್ತೆ. ಬರೀ ಕ್ಯಾಡ್ ಆಪ್ಷನ್ ಇಟ್ಕೊಂಡ್ರೆ ಯಾವ್ದು ಜಾಬ್ ಸಿಗಲ್ಲ. ಇದೊಂದು ಈ ವೇಲ್ ಹೋಗ್ತಾ ಇದ್ರೆ ನೀವು ಯಾವ 3D ಎಷ್ಟೇ ಕ್ರಿಟಿಕಲ್ ಆಗಿರೋ 3D ಇದ್ರೂ ನೀವು ಅದನ್ನ 2D ಆಗಿ ಕ್ರಿಯೇಟ್ ಮಾಡ್ಬೋದು. ಇದು ಫಸ್ಟ್ ಲೆವೆಲ್ ಬರ್ಬೇಕು ನಿಮಗೆ. ಸೊ ನೆಕ್ಸ್ಟ್ ಬಂದು ಪ್ಲೇನ್ ಆಫ್ ಪ್ರೊಜೆಕ್ಷನ್. ವಾಟ್ ಈಸ್ ಪ್ಲೇನ್ ಆಫ್ ಪ್ರೊಜೆಕ್ಷನ್? ಇದು ನಾರ್ಮಲ್ ಆಗಿ ಕಾಲೇಜಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ, ಅದು ಒಂದು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೇನ್ ಆಫ್ ಪ್ರೊಜೆಕ್ಷನ್ಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಏನಾದ್ರೂ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂತೀವಿ ಅಂತ ಅಂದ್ರೆ ಎಲ್ಲಿ ನಾವು ಪ್ರೊಜೆಕ್ಟ್ ಮಾಡ್ತೀವಿ ಅಂತೇಳಿ. ಇನ್ನ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪ್ರೊಜೆಕ್ಟರ್. ಎಲ್ಲರೂ ಪ್ರೊಜೆಕ್ಟರ್ ನೋಡಿರ್ತೀರ. ಪ್ರೊಜೆಕ್ಟರ್ಗೆ ಒಂದು ಸ್ಕ್ರೀನ್ ಬೇಕಾಗುತ್ತೆ. ಆ ಸ್ಕ್ರೀನ್ ಇಲ್ಲ ಅಂತ ಅಂದ್ರೆ ಯಾವ್ದ್ರ ಮೇಲೆ ಪ್ರೊಜೆಕ್ಟ್ ಮಾಡೋಕ್ಕಾಗಲ್ಲ. ಓಪನ್ ಇತ್ತು ಅಂದ್ರೆ ಸ್ಪೇಸಿಗೆ ಹೋಗುತ್ತೆ. ಸೊ ಆ ಸ್ಕ್ರೀನ್ ಇರಲೇಬೇಕು. ಅದೇ ತರ ನಾವೇನೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊತಾ ಇದೀವಿ ಅಂತ ಅಂದ್ರೆ ನಮ್ಮಲ್ಲೊಂದು ಪ್ಲೇನ್ ಇರಬೇಕು. ಆ ಪ್ಲೇನ್ನೇ ಪ್ಲೇನ್ ಆಫ್ ಪ್ರೊಜೆಕ್ಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಮ್ಯಾಜಿನರಿ ಪ್ಲೇನ್. ನಾವು ಆ ಪ್ಲೇನ್ ಮೇಲೆ ಆ ಸ್ಕ್ರೀನ್ ಮೇಲೆ ನಾವು ಪ್ರೊಜೆಕ್ಟ್ ಮಾಡಿ ನಾವು ಇಮ್ಯಾಜಿನೇಷನ್ ಮಾಡ್ಕೊಂತಾ ಇರ್ತೀವಿ. ಅದಾದ್ಮೇಲೆ ಟೈಪ್ ಆಫ್ ಪ್ರೊಜೆಕ್ಷನ್. ಯಾವ ಟೈಪ್ ಪ್ರೊಜೆಕ್ಷನ್ ಮಾಡ್ತೀವಿ ಅಂತ ಹೇಳಿ. ನಾವು ನಾರ್ಮಲ್ ಆಗಿ ನೋಡೋದು ಪ್ರಸ್ಪೆಕ್ಟಿವ್. 2 ಟೈಪ್ ಇರುತ್ತೆ. ಒಂದು ಪ್ರಸ್ಪೆಕ್ಟಿವ್, ಪ್ಯಾರಲಲ್. ನಾವು ನಾರ್ಮಲ್ ಆಗಿ ನೋಡೋದೆಲ್ಲ ಪ್ರಸ್ಪೆಕ್ಟಿವ್. ಅಂದ್ರೆ ನಾವು ದೂರ ಹೋಗ್ತಾ 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 ಸಣ್ಣ ಆಗುತ್ತೆ. ಬಟ್ ನಾವು ಆಸ್ ಎ ಡಿಸೈನರ್ ಎಷ್ಟೇ ದೂರ ಹೋದ್ರೂ ಪ್ಯಾರಲಲ್ ಆಗಿನೇ ಥಿಂಕ್ ಮಾಡ್ಬೇಕಂದ್ರೆ ಪ್ಯಾರಲಲ್ ಆಗಿ ಪ್ರೊಜೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ನಾವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಇದು ಒಂದು ಪಾಯಿಂಟ್ ರೀಡಿಂಗ್ ಮಾಡೋದಕ್ಕೆ. ಮತ್ತೆ ಆಂಗಲ್ ಆಫ್ ಪ್ರೊಜೆಕ್ಷನ್ಸ್. ಅವಾಗಲೇ ಆಂಗಲ್ ಆಫ್ ಪ್ರೊಜೆಕ್ಷನ್ಸ್ ಅಂತ ಹೇಳಿದೆ. ನಾರ್ಮಲ್ ಆಗಿ ಇದನ್ನ ನೋಡಿರ್ತೀರ. ಇದರಲ್ಲಿ ವೀವರ್ ಇರ್ತಾನೆ. ವೀವರ್ ಇನ್ ಬಿಟ್ವೀನ್ ಆಬ್ಜೆಕ್ಟ್ ಇನ್ ಬಿಟ್ವೀನ್ ವೀವರ್ ಅಂಡ್ ಪ್ಲೇನ್. ಇದು ಫಸ್ಟ್ ಆಂಗಲ್ ಆಫ್ ಪ್ರೊಜೆಕ್ಷನ್. ಪ್ಲೇನ್ ಇನ್ ಬಿಟ್ವೀನ್ ಆಬ್ಜೆಕ್ಟ್ ಅಂಡ್ ವೀವರ್, ಇದು ಥರ್ಡ್ ಆಂಗಲ್ ಆಫ್ ಪ್ರೊಜೆಕ್ಷನ್ಸ್ ಅಂತ. ಇದರಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ. ತುಂಬಾ ವಿಡಿಯೋಸ್ ಅಲ್ಲಿ ತುಂಬಾ ತರ ಹೇಳ್ತಾರೆ. ಇಲ್ಲಿ ವೀವರ್ನ ಟಾಪಲ್ಲಿ ಕರ್ಕೊಂಡು ಹೋಗ್ತಾರೆ, ವೀವರ್ನ ಈ ಸೈಡ್ ಕರ್ಕೊಂಡು ಹೋಗ್ತಾರೆ, ಅಥವಾ ವೀವರ್ನ ಕೆಳಗಡೆ ಕರ್ಕೊಂಡ್ ಬರ್ತಾರೆ. ಇದೆಲ್ಲ ಅಲ್ಲ. ಇದು ಆಕ್ಚುಲಿ ಇರೋದೇ ಬೇರೆ ತರ. ಇಲ್ಲಿ ವೀವರ್ನ ಯೂಸ್ ಮಾಡೋದು ಫ್ರಂಟ್ ನ ಡಿಫೈನ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಒಂದು ಬಾಲ್ ನ ನಿಮಗೆ ಕೊಟ್ಬಿಟ್ಟು ಇದರಲ್ಲಿ ಫ್ರಂಟ್ ವ್ಯೂ ಯಾವುದು, ಸೈಡ್ ವ್ಯೂ ಯಾವುದು, ಟಾಪ್ ವ್ಯೂ ಯಾವುದು ಅಂತ ಹೇಳಿದ್ರೆ ನಿಮಗೆ ಹೇಳೋದಕ್ಕೆ ಬರಲ್ಲ.
ಹಾಗಂತ ಅದು 3D ಪಾರ್ಟ್ ಅದೊಂದು ಪ್ರಾಡಕ್ಟ್ ಅಂತ ಕ್ರಿಯೇಟ್ ಆಗಿಲ್ವಾ, ಆ ಪ್ರಾಡಕ್ಟ್ ಕ್ರಿಯೇಟ್ ಆಗೋಕ್ಕಿಂತ ಮುಂಚೆ ಒಂದು ಡ್ರಾಯಿಂಗ್ ಮಾಡಿರಲ್ವಾ, ಡ್ರಾಯಿಂಗ್ ಮಾಡಿ ಅದನ್ನ 3D ಮಾಡಿರಲ್ವಾ, ಮಾಡಿರ್ತಾರೆ. ಆ ಮಾಡ್ಬೇಕಾದ್ರೆ ಫ್ರಂಟ್ ವ್ಯೂ ಸೈಡ್ ವ್ಯೂ ಅಂತ ಐಡೆಂಟಿಫೈ ಮಾಡಿರ್ತಾರೆ, ಅದನ್ನ ಡಿಫೈನ್ ಮಾಡಿರ್ತಾರೆ. ಅದು ನಿಮಗೆ ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಫೋನ್ ನೋಡ್ತಾ ಇದ್ದೀರಾ ಅಥವಾ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ, ಇದರಲ್ಲಿ ಫ್ರಂಟ್ ಯಾವುದು ಅಂತ ಅಂದ ತಕ್ಷಣ ಸ್ಕ್ರೀನ್ ತೋರಿಸ್ತೀರಾ, ಅದು ಡಿಫೈನ್ ಆಗಿದೆ ಇದೇ ಫ್ರಂಟ್ ಅಂತ. ಫೋನ್ ಅಂದ ತಕ್ಷಣ ಸ್ಕ್ರೀನ್ ತೋರಿಸ್ತೀರಾ, ಇದೇ ಫ್ರಂಟ್ ಅಂತ. ಸೊ ಈ ಬಾಲ್ ಅಂತ ಕೊಟ್ಟ ತಕ್ಷಣ ಯಾವ್ದು ಫ್ರಂಟ್ ಅಂತ ಡಿಫೈನ್ ಆಗಲ್ಲ. ಅದನ್ನ ಡಿಫೈನ್ ಮಾಡೋದಕ್ಕೇನೆ ಈ ವ್ಯೂವರ್ಸ್ ಎಕ್ಸಾಂಪಲ್ ತಗೊಂಡಿರೋದು. ಅಂದ್ರೆ ನೀವು ನೋಡೋ ಯಾವ ಸೈಡ್ ಇಂದ ನೋಡ್ತಾ ಇದ್ದೀರಾ ಅದು ಫ್ರಂಟ್ ಅಂತ ಡಿಫೈನ್ ಮಾಡ್ಕೊಳ್ಳಿ. ಆ ಫ್ರಂಟ್ ಅಂತ ಡಿಫೈನ್ ಮಾಡಿದ್ಮೇಲೆ ಅದಕ್ಕೆ ರೈಟ್ ಸೈಡ್ ಇರೋದು ರೈಟ್ ಸೈಡ್ ವ್ಯೂ ಆಗುತ್ತೆ, ಅದಕ್ಕೆ ಲೆಫ್ಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ವ್ಯೂ ಆಗುತ್ತೆ, ಅದಕ್ಕೆ ಟಾಪ್ ಅಲ್ಲಿ ಇರೋದು ಟಾಪ್ ವ್ಯೂ ಆಗುತ್ತೆ, ಅದಕ್ಕೆ ಬಾಟಮ್ ಇರೋದು ಬಾಟಮ್ ವ್ಯೂ ಆಗುತ್ತೆ. ವಿತೌಟ್ ಫ್ರಂಟ್ ನಾವು ಲೆಫ್ಟ್ ಸೈಡ್ ಅಂತ ಹೇಳಕ್ಕೆ ಬರಲ್ಲ. ಅದಕ್ಕೋಸ್ಕರ ವ್ಯೂವರ್ಸ್ ಇರೋದು. ಸೊ ವ್ಯೂವರ್ಸ್ ಇಲ್ಲಿ ಇಟ್ಕೊಂಡು ಎಲ್ಲಾ ಕಡೆ ಓಡಾಡಲ್ಲ. ಇಲ್ಲಿ ಫ್ರಂಟ್ ಒಂದ್ಸತಿ ಡಿಫೈನ್ ಆದ್ಮೇಲೆ ವ್ಯೂವರ್ಸ್ ಕತೆ ಏನ್ ಬೇಕಾಗಿಲ್ಲ, ನಿಮ್ ಇಮ್ಯಾಜಿನೇಷನ್ ಬರಬೇಕು. ವ್ಯೂವರ್ಸ್ ಓಡಾಡಲ್ಲ ಅಲ್ಲಿ. ನೀವು ಕೂತ್ಕೊಂಡಿದ್ ಕಡೆನೆ ಫ್ರಂಟ್ ಆದ್ಮೇಲೆ ಸೈಡ್ ವ್ಯೂ ಹೇಗ್ ಕಾಣುತ್ತೆ, ಟಾಪ್ ವ್ಯೂ ಹೇಗ್ ಕಾಣುತ್ತೆ, ಬಾಟಮ್ ವ್ಯೂ ಹೇಗ್ ಕಾಣುತ್ತೆ ಅನ್ನೋದು ಇಮ್ಯಾಜಿನೇಷನ್ ಮಾಡ್ಕೊಂಡು ಅದೇ ಪ್ಯಾರಲಲ್ ಪ್ರೊಜೆಕ್ಷನ್ ಅಂತ ಅವಾಗಲೇ ಹೇಳಿದೆ, ಆ ಥರ ಪ್ಯಾರಲಲ್ ಪ್ರೊಜೆಕ್ಟ್ ಮಾಡಿ ಅಲ್ಲಿ ಪ್ಲೇಸ್ ಮಾಡಬೇಕು. ಅದು ಪಾಯಿಂಟ್. ಇಲ್ಲಿ ನಿಮಗೆ ಫ್ರಂಟ್ ವ್ಯೂ ನೋಡ್ತೀರಾ, ಫ್ರಂಟ್ ವ್ಯೂ ಡಿಫೈನ್ ಆಗುತ್ತೆ. ಈ ವ್ಯೂವರ್ ನೋಡೋದೇ ಫ್ರಂಟ್ ವ್ಯೂ ಆಗುತ್ತೆ. ಫ್ರಂಟ್ ವ್ಯೂ ನೋಡಿದ್ಮೇಲೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಪ್ರೊಜೆಕ್ಟ್ ಮಾಡಬೇಕು ಅಂತ ಅಂದ್ರೆ ಆಬ್ಜೆಕ್ಟ್ ಇಂದ ಮುಂದೆ ಹೋಗಿ ಪ್ರೊಜೆಕ್ಟ್ ಮಾಡ್ತೀರಾ, ಅಂದ್ರೆ ಫಾರ್ವರ್ಡ್ ನೋಡ್ಬಿಟ್ಟು ಮುಂದೆ ಹೋಗಿ ಪ್ರೊಜೆಕ್ಟ್ ಮಾಡ್ತೀರಾ. ಅದೇ ತರ ಟಾಪ್ ವ್ಯೂ, ಟಾಪ್ ಇಂದ ನೋಡಿದ್ರೆ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಯಾವ ತರ ಕಾಣುತ್ತೋ ಅದನ್ನು ಅಷ್ಟೇ ಟಾಪ್ ಇಂದ ಮತ್ತೆ ಮುಂದೆ ಹೋಗಿ ಪ್ರೊಜೆಕ್ಟ್ ಮಾಡ್ತೀರಾ. ಇಲ್ಲಿ ನಿಮ್ಗೆ ಫಸ್ಟ್ ಆಂಗಲ್ ಥರ್ಡ್ ಆಂಗಲ್ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಪಾಯಿಂಟ್. ಫಸ್ಟ್ ಆಂಗಲ್ ಅಂದ್ರೆ ಫಾರ್ವರ್ಡ್ ಪ್ರೊಜೆಕ್ಷನ್, ನೋಡಿದ್ದನ್ನ ಮುಂದೆ ಹೋಗಿ ಪ್ರೊಜೆಕ್ಟ್ ಮಾಡ್ತೀವಿ. ಅಂದ್ರೆ ರೈಟ್ ಸೈಡ್ ನೋಡಿದ್ದನ್ನ ಲೆಫ್ಟ್ ಸೈಡ್ ಅಲ್ಲಿ ಹಾಕ್ತಿವಿ, ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ದನ್ನ ರೈಟ್ ಸೈಡ್ ಅಲ್ಲಿ ಹಾಕ್ತಿವಿ. ಇದು ಇನ್ನೊಂದು ವೇ ಇದೆ, ಬೇರೆ ಬೇರೆ ಮೆಥಡ್ ಇದೆ. ಇದು ಬಂದು ಜನರಲ್ ಎಲ್ಲರೂ ನೋಡಿರ್ತೀರ ಅಂತ ಈ ಮೆಥಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಈಸಿಯೆಸ್ಟ್ ವೇ ಇದೆ ಆಂಗಲ್ ಆಫ್ ಪ್ರೊಜೆಕ್ಷನ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ರೈಟ್ ಹೇಳಿ ಸೈಡ್ ಸರ್, ಹೇಳಿ ಅದು ಹೇಳಿ ಸರ್. ಅದು ತುಂಬಾ ಈಸಿಯೆಸ್ಟ್ ವೇ ಹೇಳಿ ಸರ್. ಇಲ್ಲ, ತುಂಬಾ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಈಗ ಜಸ್ಟ್ ನೀವು ಫಾರ್ ಎಕ್ಸಾಂಪಲ್ ನೀವು ಅದೊಂದು ಇಮೇಜ್ ಇದೆ, ಅದು ಇಮೇಜ್ ಇಟ್ಕೊಂಡು ಹೇಳ್ಬೇಕು. ಇದನ್ನ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾನು ಅದು ನೆಕ್ಸ್ಟ್ ಹೇಳ್ತೀನಿ. ನಾನು ಅದಕ್ಕೆ ಸ್ಮಾಲ್ ವಿಡಿಯೋಸ್ ಇದೆ, ನಾನು ಅದು ಗ್ರೂಪ್ ಅಲ್ಲಿ ನೆಕ್ಸ್ಟ್ ಬಂದವ್ರಿಗೆ ಅದನ್ನ ಕಳಿಸ್ತೀನಿ ನಾನು. ಈಗ ಇದರಲ್ಲಿ ಫ್ರಂಟ್ ವ್ಯೂ ಏನ್ ನೋಡ್ತೀರಾ, ಫಾರ್ವರ್ಡ್ ಪ್ರೊಜೆಕ್ಟ್ ಮಾಡ್ತೀರಾ, ಅದಕ್ಕೆ ಅಲ್ಲಿ ಅಂದ್ರೆ ಫ್ರಂಟ್ ಪಾರ್ಟ್ ಆದ್ಮೇಲೆ ಪ್ಲೇನ್ ಇದೆ. ಸೊ ಫಾರ್ವರ್ಡ್ ಪ್ರೊಜೆಕ್ಟ್ ಮಾಡ್ತೀರಾ. ಫಸ್ಟ್ ಆಂಗಲ್ ಫಾರ್ವರ್ಡ್ ಪ್ರೊಜೆಕ್ಷನ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅವಾಗ ಥರ್ಡ್ ಆಂಗಲ್ ಬ್ಯಾಕ್ವರ್ಡ್ ಪ್ರೊಜೆಕ್ಷನ್ ಅನ್ನೋದು ಇರುತ್ತೆ. ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಪಾಯಿಂಟ್. ಅದೇ ಥರ್ಡ್ ಆಂಗಲ್ ಅಲ್ಲಿ ಬಂದ್ರೆ ನಿಮ್ಗೆ ಫ್ರಂಟ್ ವ್ಯೂ ಏನು ಚೇಂಜ್ ಆಗಿರಲ್ಲ. ಇದ್ರಲ್ಲಿ ಏನ್ ಡಿಫೈನ್ ಮಾಡಿರ್ತೀರ ಫ್ರಂಟ್ ವ್ಯೂ, ಅದೇ ಫ್ರಂಟ್ ವ್ಯೂ ಇಲ್ಲೇ ಇರುತ್ತೆ. ಫ್ರಂಟ್ ವ್ಯೂ ಚೇಂಜ್ ಆಗಲ್ಲ. ಆ ಫ್ರಂಟ್ ವ್ಯೂ ಅದೇ ತರ ಇರುತ್ತೆ, ಅದಕ್ಕೆ ರೆಸ್ಪೆಕ್ಟ್ ಆಗಿ ಸೈಡ್ ವ್ಯೂ ಅದೇ ತರ ಇರುತ್ತೆ, ಟಾಪ್ ವ್ಯೂ ಅದೇ ತರ ಇರುತ್ತೆ. ಅದನ್ನ ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಂತ. ಬಟ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬಂದ್ರೆ ನಿಮ್ಗೆ ಪ್ಲೇನ್ ಸಿಗೋದು ಬ್ಯಾಕ್ ಸೈಡ್. ಸೊ ನೋಡ್ತೀವಿ, ಹಿಂದೆ ಬಂದು ಪ್ರೊಜೆಕ್ಟ್ ಮಾಡ್ತೀವಿ. ಅದೇ ತರ ಟಾಪ್ ನೋಡ್ತೀವಿ, ಟಾಪ್ನು ಹಿಂದೆ ಹೋಗಿ ಪ್ರೊಜೆಕ್ಟ್ ಮಾಡ್ತೀವಿ. ಸೊ ಇದನ್ನ ನಾವು ನಾರ್ಮಲಿ ತಗೊಂಡ್ರೆ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಅಲ್ಲಿ ಫ್ರಂಟ್ ವ್ಯೂ ಟಾಪ್ ವ್ಯೂ ಬಾಟಮ್ ಅಲ್ಲಿ ಇರುತ್ತೆ, ಬಾಟಮ್ ವ್ಯೂ ಟಾಪ್ ಅಲ್ಲಿ ಇರುತ್ತೆ ಫ್ರಂಟ್ ವ್ಯೂಗೆ. ಅದೇ ಥರ್ಡ್ ಆಂಗಲ್ ಸರ್ ನೀವು ಹೇಳ್ತಾ ಇರೋದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಅಲ್ಲಿ ಒಂದು ಆಬ್ಜೆಕ್ಟ್ ನ ಟಾಪ್ ಅಲ್ಲಿ ಕಾಣುತ್ತೆ, ಸೈಡ್ ಅಲ್ಲಿ ಕಾಣುತ್ತೆ, ಬಾಟಮ್ ಅಲ್ಲಿ ಕಾಣುತ್ತೆ, ಇದೆ ಅಲ್ವಾ ಸರ್ ನೀವು ಹೇಳ್ತಿರೋದು? ಹೌದು. ಟಾಪ್ ಅಲ್ಲಿ ಕಾಣುತ್ತೆ ಅಂತ ಅಂದ್ರೆ ಆ ಪ್ರೊಜೆಕ್ಷನ್ ಆತರ ಇರುತ್ತೆ. ಅಂದ್ರೆ ಬ್ಯಾಕ್ವರ್ಡ್ ನೋಡಿದ್ದನ್ನ ಎಲ್ಲಿ ಪ್ರೊಜೆಕ್ಟ್ ಮಾಡ್ತೀರಾ ಅನ್ನೋದು. ಈಗ ನಾನು ಇಲ್ಲಿ ಪ್ಲೇನ್ ಹಾಕಿದೀನಿ, ಪ್ಲೇನ್ ಇರೋದಕ್ಕೆ ನಿಮ್ಗೆ ಒಂಥರ ಡಿಫ್ರೆಂಟ್ ಆಗಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ಬಾಕ್ಸ್ ಅಂತ ತಗೊಂಡ್ರೆ, ನಿಮ್ದೊಂದು ರೂಮ್ ಅಲ್ಲಿ ಕುತ್ಕೊಂಡಿರ್ತೀರಾ ಅಂತ ಅಂದ್ರೆ, ರೂಮ್ ಅಲ್ಲಿ ಎಲ್ಲಾ ಕಡೆ ವಾಲ್ಸ್ ಇರುತ್ತೆ. ರೈಟ್ ಸೈಡ್ ವಾಲ್ ಇದೆ, ಲೆಫ್ಟ್ ಸೈಡ್ ವಾಲ್ ಇದೆ, ಟಾಪ್ ವಾಲ್ ಇದೆ, ಬಾಟಮ್ ಫ್ಲೋರ್ ಇದೆ, ಟಾಪ್ ಸೀಲಿಂಗ್ ಇರುತ್ತೆ. ಅಂದ್ರೆ ಇವೆಲ್ಲನೂ ಪ್ಲೇನ್ ಅಂತ ಕನ್ಸಿಡರ್ ಮಾಡಿ ನಿಮ್ದು ಒಂದು ಸೆಂಟರ್ ಅಲ್ಲಿ ಒಂದು ಆಬ್ಜೆಕ್ಟ್ ಇಟ್ಬಿಟ್ಟು ನೀವು ಅದನ್ನ ರೈಟ್ ಸೈಡ್ ನೋಡ್ತೀರಾ. ರೈಟ್ ಸೈಡ್ ನೋಡ್ಬಿಟ್ಟು ಅದ್ರ ಅಪೋಸಿಟ್ ಇರೋ ಪ್ಲೇನ್ಗೆ ಪ್ರೊಜೆಕ್ಟ್ ಮಾಡ್ತೀರಾ ಅಥವಾ ಹಿಂದೆ ಇರೋ ಪ್ಲೇನಿಗೆ ಪ್ರೊಜೆಕ್ಟ್ ಮಾಡ್ತೀರಾ. ಎರಡೂ ಕಡೆನೂ ಪ್ರೊಜೆಕ್ಟ್ ಮಾಡ್ಬೋದು. ಇದು ಪ್ಯಾರಲಲ್ ಪ್ರೊಜೆಕ್ಷನ್. ಸೊ ಇದ್ರಲ್ಲಿ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳಿ ನೋಡ್ಬಿಟ್ಟು ಫಾರ್ವರ್ಡ್ ಹೋಗಿ ಅಲ್ಲಿ ಪ್ರೊಜೆಕ್ಟ್ ಮಾಡ್ತೀರಾ ಅಂದ್ರೆ ಅದು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್. ನೋಡ್ಬಿಟ್ಟು ಹಿಂದೆನೆ ಬಂದು ಪ್ರೊಜೆಕ್ಟ್ ಮಾಡ್ತೀರಾ ಅಂದ್ರೆ ಅದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ಅಂದ್ರೆ ಫಾರ್ವರ್ಡ್ ಫಸ್ಟ್ ಆಂಗಲ್ ಆ ತರ. ಅದನ್ನ ನೆನ್ಪಿಟ್ಕೊಳ್ಳೋದು ಕೇಳಿದ್ದು ನಾನು ನಿಮ್ಗೆ. ಅದು ಪ್ರೊಜೆಕ್ಟ್ ಮಾಡಿದ್ಮೇಲೆ ಮತ್ತೆ ವಾಲ್ ನ ಓಪನ್ ಮಾಡಿದ್ರೆ ಯಾವ ತರ ಕಾಣುತ್ತೆ, 3D ಇಂದ 2D ಗೆ ಓಪನ್ ಮಾಡ್ಬೇಕು.
ಆ ತರ ಒಂದು ಬಾಕ್ಸ್ ತರ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಅದು ನೀಟಾಗಿ ಗೊತ್ತಾಗುತ್ತೆ ನಿಮ್ಗೆ. ಇದು ಬಿಟ್ಟು ಬೇರೆ ಬೇರೆ ವೇಸ್ ಇದೆ ನಿಮ್ಗೆ. ಕ್ರಿಟಿಕಲ್ ಡ್ರಾಯಿಂಗ್ಸ್ ಬಂದಂಗೆ ಆಂಗಲ್ ಆಫ್ ಪ್ರೊಜೆಕ್ಷನ್ ಪಕ್ಕಾ ಗೊತ್ತಿರಬೇಕು, ಅಥವಾ ನೀವು ಎಕ್ಸ್ಪ್ಲೈನ್ ಮಾಡಿ, ಅಥವಾ ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ವಾಟ್ ಈಸ್ ಆಂಗಲ್ ಆಫ್ ಪ್ರೊಜೆಕ್ಷನ್, ಹೌ ಮೆನಿ ಟೈಪ್ಸ್ ಆಫ್ ಆಂಗಲ್ ಆಫ್ ಪ್ರೊಜೆಕ್ಷನ್ಸ್, ಯಾವ ಬೇಕಾಗಿಲ್ಲ. ಎಲ್ಲರೂ ಹೇಳೋದಷ್ಟೇ, ಫಸ್ಟ್ ಆಂಗಲ್ ಅಂದ್ರೆ ಆಬ್ಜೆಕ್ಟ್ ಇನ್ ಬಿಟ್ವೀನ್ ದ ಪ್ಲೇನ್ ಅಂಡ್ ಅಬ್ಸರ್ವರ್. ಅದು ತಿಳ್ಕೊಂಡು ಏನ್ ಮಾಡ್ತೀರಾ, ಥಿಯರಿ ಸರ್ ತಿಳ್ಕೊಂಡ್ಮೇಲೆ ಸರ್ ನೀವು ಫಸ್ಟ್ ಅದು ಫಸ್ಟ್ ಫಸ್ಟ್ ಇಂಟರ್ವ್ಯೂ ಸ್ಟೆಪ್ ಅಲ್ಲಿ ಬೇಸಿಕ್ ಇದೇ ಗೊತ್ತಿರ್ಬೇಕಲ್ವಾ ಸರ್? ಇದು ಇರ್ಲಿಕ್ಕೆ ಅಂದ್ರೆ ಯಾರು ನಮಗೆ ಏನಕ್ಕೆ ತಗೋಲ್ಲ ಏನಕ್ಕೆ ಸರ್. ಆ ಕ್ವಶನ್ ಕೇಳ್ತಾರೆ ಅನ್ನೋದನ್ನ ನೀವು ತಿಳ್ಕೊಬೇಕು ಫಸ್ಟ್ ಅಲ್ವಾ. ಹಾ ಸರ್, ಫಸ್ಟ್ ಸ್ಟೆಪ್ ಇದೆ ಅಲ್ವಾ? ಹೌದೌದು, ಎಕ್ಸಾಕ್ಟ್ಲಿ. ಏನಕ್ಕೆ ಆಂಗಲ್ ಪ್ರೊಜೆಕ್ಷನ್ಸ್ ಗೊತ್ತಿದ್ಯಾ ಅಂತ ಕೇಳ್ತಾರೆ ಅಂತ ಏನಕ್ಕೆ ಅಂದ್ರೆ ನಿಮಗೆ ಡ್ರಾಯಿಂಗ್ ರೀಡಿಂಗ್ ಯಾವ ಲೆವೆಲ್ ಬರುತ್ತೆ ಅಂತ. ಫಸ್ಟ್ ನೀವು ಆನ್ಸರ್ ಮಾಡ್ತೀರಾ, ಥಿಯರಿಟಿಕಲ್ ಆನ್ಸರ್ ಮಾಡ್ತೀರಾ. ಥಿಯರಿಟಿಕಲಿ ಆದ್ಮೇಲೆ ಅದನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನ್ ತಿಳ್ಕೊಂಡಿದ್ದೀರಾ. ಈಗ ಯಾವುದೋ ಒಂದು ಬುಕ್ಸ್ ಅಲ್ಲಿ ಇದೆ, ಓದ್ಕೊಂಡ್ರಿ ಹೇಳಿದ್ರಿ ಅಂತ ಅದು ಕಾಲೇಜ್ ಎಕ್ಸಾಮ್ ಆಯ್ತು. ಆ ತರ ಇಟ್ಕೊಂಡು ನೀವು ಪಾಠ ಮಾಡಕ್ ಆಗಲ್ಲ. ಈಗ ಬುಕ್ ಓದ್ಕೊಂಡು ನೀವು ಚಿತ್ರಾನ್ನ ಮಾಡಕ್ ಆಗಲ್ಲ. ನಿಮಗೆ ಗೊತ್ತಿರ್ಬೇಕು ಯಾವ ತರ ಅಂತ ಹೇಳಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರ್ಬೇಕು. ಥಿಯರಿ ಒಂದ್ ಸೈಡ್ ಇರುತ್ತೆ, ಅದ್ ಥಿಯರಿ ಯಾರು ಕೇಳಲ್ಲ. ನೆಕ್ಸ್ಟ್ ನಿಮ್ಗೆ ಜಾಬಿಗೆ ಬಂದ್ರೆ ನಿಮ್ಗೆ ಥಿಯರಿ ಏನು ಕೇಳಲ್ಲ. ಡ್ರಾಯಿಂಗ್ ಕೊಡ್ತಾರೆ, ಡ್ರಾಯಿಂಗ್ ರೀಡ್ ಮಾಡಿ ನಂಗೆ ಕೆಲಸ ಬೇಕು. ನಾವು ಥಿಯರಿ ಈಗ 8 ಅವರ್ ಡ್ಯೂಟಿ ಅಂತ ಅಂದ್ರೆ ನಿಮ್ಮ ಹತ್ರ ಥಿಯರಿ ಕೇಳ್ಕೊಂಡ್ ಕೂತ್ಕೊಂತಾರ, ನಿಮ್ಮ ಹತ್ರ ನೀವು ಎಷ್ಟು ಜಾಬ್ ಮಾಡ್ತೀರಾ ಅಂತ ನೋಡ್ತಾರ. ಫಾರ್ ಎಕ್ಸಾಂಪಲ್, ಒಂದು ದಿವ್ಸಕ್ಕೆ ಒಂದು 10 ಮೂಟೆ ಹೊರಬೇಕು ಅಂತ ಅಂದ್ರೆ 10 ಮೂಟೆ ಹೊರ್ತಾ ಇದ್ದೀರಾ ಅಂತ ನೋಡ್ತಾರ, ಅಥವಾ 10 ಮೂಟೆ ಯಾವ ತರ ಇದೆ ಏನಿದೆ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂತಾರ. ಫಸ್ಟ್ ಅವ್ರಿಗೆ ಬೇಕಾಗಿರೋದು 10 ಮೂಟೆ ಹೊರ್ಬೇಕು ನೀವು. ಅದಾದ್ಮೇಲೆ ನೀವು ಏನ್ ಹೇಳ್ತೀರಾ ಅದನ್ನ ಕೇಳಿಸ್ಕೊಂತಾರೆ. ಅಂದ್ರೆ ಅದನ್ನೇ ನಾನು ಫಸ್ಟ್ ಹೇಳಿದ್ದು, ಅವ್ರ ರಿಕ್ವೈರ್ಮೆಂಟ್ ನೀವು ಮಾಡೋ ಕೆಲಸದಲ್ಲಿ ಇದೆಯಾ ಅನ್ನೋದು. ಡ್ರಾಯಿಂಗ್ ಓಕೆ ಸರ್, ರೀಡಿಂಗ್ ಓಕೆ, ಥ್ಯಾಂಕ್ ಯು ಸರ್. ಒಂದು ಹೇಳಿ. ಡೌಟ್ ಸರ್ ಇದರಲ್ಲಿ. ಸರ್ ಇಲ್ಲಿ ಎದಕ್ಕೆ ಫೋರ್ತ್ ಆಂಗಲ್ ಮತ್ತು ಫಿಫ್ತ್ ಆಂಗಲ್ ಪ್ರೊಜೆಕ್ಷನ್ ಎದಕ್ಕೆ ಯೂಸ್ ಮಾಡಲ್ಲ ಸರ್ ಅವರು? ಇದ್ರಲ್ಲಿ ತುಂಬಾ ಪಾಯಿಂಟ್ಸ್ ಇದೆ, ಒಂದು ಪಾಯಿಂಟ್ ಹೇಳ್ತೀನಿ. ಇಲ್ಲಿ ನೋಡಿ, ಫಸ್ಟ್ ಆಂಗಲ್ ಪ್ರೊಜೆಕ್ಷನ್, ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ಈಗ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ಸ್ ಅಲ್ಲಿ ಈಗ ನಾನು ಅವಾಗ್ಲೇ ಹೇಳಿದೆ, ರೂಮು ಎಲ್ಲಾ ಕಡೆ ಒಂದು ಪ್ಲೇನ್ಸ್ ಇದೆ, ಒಂದು ಆಬ್ಜೆಕ್ಟ್ ಸೆಂಟ್ರಲ್ ಇಟ್ಟಿರ್ತೀನಿ, ರೈಟ್ ಸೈಡ್ ಇಂದ ನೋಡ್ತೀನಿ. ಅದನ್ನ ನಾನು ಮುಂದೆ ಹೋಗಿ ಪ್ರೊಜೆಕ್ಟ್ ಮಾಡ್ಬೋದು, ಅಥವಾ ಹಿಂದೆನೂ ಪ್ರೊಜೆಕ್ಟ್ ಮಾಡ್ಬೋದು. ಅಂದ್ರೆ ಪ್ಯಾರಲಲ್ ಪ್ರೊಜೆಕ್ಷನ್ ಮಾಡ್ಬೋದು, ಎರಡ್ ಸೈಡೂನು ಮಾಡ್ಬೋದು ಅಲ್ವಾ. ಸೊ ಮುಂದೆ ಹೋದ್ರೆ ಫಾರ್ವರ್ಡ್ ಪ್ರೊಜೆಕ್ಷನ್, ಹಿಂದೆ ಹೋದ್ರೆ ಬ್ಯಾಕ್ವರ್ಡ್ ಪ್ರೊಜೆಕ್ಷನ್. ಅದೇ ತರ ಇಲ್ಲಿ ಕ್ವಾಡ್ರೇಟ್ ಅಂತ ಬಂದ್ರೆ, ಈ ಕ್ವಾಡ್ರೇಟ್ಸ್ ಬಂದಿರೋದೇ ಬೇರೆ ತರ. ಅಂದ್ರೆ ಆರಿಜಿನ್ ಇಂದ ಕೋಆರ್ಡಿನೇಟ್ ಇಂದ ಪ್ಲೇನ್ಸ್ ಇಂದ ಇದು ಕ್ವಾಡ್ರೇಟ್ ಬಂದಿರೋದು. ಸೊ ಇಲ್ಲಿ ನಮ್ಗೆ 4 ಕ್ವಾಡ್ರೇಟ್ ಬರುತ್ತೆ, 4 ಕಾರ್ನರ್ಸ್. ಅದ್ರಲ್ಲಿ ಒಂದೊಂದು ಕಾರ್ನರ್ಸ್ ಅಲ್ಲೂ ಇಟ್ಟು ಚೆಕ್ ಮಾಡ್ತಾರೆ. ಅಂದ್ರೆ ನಮ್ದು ಆರಿಜಿನ್ ಈ ಪಾಯಿಂಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಇದು ಈ ಪಾಯಿಂಟ್ ಅಲ್ಲಿ ಎಲ್ಲೋ ಆರಿಜಿನ್ ಇದೆ, ಇದು ಎಕ್ಸ್, ಇದು ವೈ, ಇನ್ನೊಂದು ಝಡ್ ಇರುತ್ತೆ, ಅದೊಂದು ಪ್ಲೇನ್ ಹಿಂದೆ ಇರುತ್ತೆ. ಸೊ ಅದನ್ನ ಬಿಟ್ಟು 4 ಕ್ವಾಡ್ರೇಟ್ ಅಂತ ತಗೊಂಡ್ರೆ, ಒಂದೊಂದು ಕ್ವಾಡ್ರೇಟ್ ಅಂದ್ರೆ ಒಂದೊಂದು ಕಾರ್ನರ್ ಅಲ್ಲೂ ಇಟ್ರೆ ನಮ್ಗೆ ಆಬ್ಜೆಕ್ಟ್ ನ ಇದೆಲ್ಲ ಇಮ್ಯಾಜಿನರಿ ಪ್ಲೇನ್. ನಾನು ಅವಾಗಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಪ್ಲೇನ್ ಆಫ್ ಪ್ರೊಜೆಕ್ಷನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ದಂಗೆ ಇವೆಲ್ಲ ಇಮ್ಯಾಜಿನರಿ ಪ್ಲೇನ್. ಇದು ಆರಿಜಿನ್ ಇಂದ ಬಂದಿರುತ್ತೆ. ಅದೇ ತರ ಇದು 4 ಕ್ವಾಡ್ರೆಂಟ್ ಆಗುತ್ತೆ. ಇದು ನಾರ್ಮಲ್ ಆಗಿ ಗೊತ್ತಾಗುತ್ತೆ. ಇದು ಹಿಂದೆ ಹೋದ್ರೆ ಅದು ಹಿಸ್ಟ್ರಿ ಆಗುತ್ತೆ. ಇದು ನೋಡ್ಕೊಳ್ಳಿ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇಟ್ರೆ ಅದನ್ನ ನೀವು ಮುಂದೆ ನೋಡ್ತೀರಾ, ಫ್ರಂಟ್ ನೋಡಿದ್ಮೇಲೆ ಈ ಕ್ವಾಡ್ರೆಂಟ್ ಅಲ್ಲಿ ಪ್ರೊಜೆಕ್ಟ್ ಮಾಡೋದಕ್ಕೆ ಪ್ಲೇನು ಎಲ್ಲಿದೆ, ಆಬ್ಜೆಕ್ಟ್ ಆದ್ಮೇಲಿದೆ. ಇದು ಫ್ರಂಟ್ ವ್ಯೂಗೆ ಆಬ್ಜೆಕ್ಟ್ ಆದ್ಮೇಲೆ ಇದೆ. ಟಾಪ್ ವ್ಯೂಗೆ ಬರ್ತೀರಾ, ಟಾಪ್ ವ್ಯೂಗೂ ಪ್ಲೇನ್ ಎಲ್ಲಿ ಸಿಗುತ್ತೆ, ಆಬ್ಜೆಕ್ಟ್ ಆದ್ಮೇಲೆ ಸಿಗುತ್ತೆ. ಸೊ ಇದೇ ತರ ಸೆಕೆಂಡ್ ಕ್ವಾಡ್ರೇಟಿಗೆ ಬನ್ನಿ. ಸೆಕೆಂಡ್ ಕ್ವಾಡ್ರೇಟಿಗೆ ಬಂದ್ರೆ ಫ್ರಂಟ್ ವ್ಯೂ ಏನು ಚೇಂಜ್ ಆಗಲ್ಲ, ಟಾಪ್ ವ್ಯೂ ಏನು ಚೇಂಜ್ ಆಗಲ್ಲ. ಫ್ರಂಟ್ ವ್ಯೂ ಪ್ರೊಜೆಕ್ಟ್ ಮಾಡ್ಬೇಕೀಗ. ಫ್ರಂಟ್ ವ್ಯೂ ಪ್ರೊಜೆಕ್ಟ್ ಮಾಡಬೇಕು ಅಂತ ಅಂದ್ರೆ ಪ್ಲೇನ್ ಎಲ್ಲಿದೆ, ಹಿಂದೆ ಇದೆ. ಸೊ ಬ್ಯಾಕ್ವರ್ಡ್ ಪ್ರೊಜೆಕ್ಷನ್ ಮಾಡ್ಬೇಕಾಗತ್ತೆ. ಅದು ಓಕೆ, ಬ್ಯಾಕ್ವರ್ಡ್ ಪ್ರೊಜೆಕ್ಷನ್ ಮಾಡಿದ್ವಿ. ಮತ್ತೆ ಟಾಪಿಗೆ ಬಂದ್ವಿ. ಟಾಪಿಗೆ ಬಂದ್ರೆ ಪ್ಲೇನ್ ಎಲ್ಲಿದೆ, ಆಫ್ಟರ್ ಆಬ್ಜೆಕ್ಟ್ ಇದೆ. ಅಂದ್ರೆ ಫಾರ್ವರ್ಡ್ ಪ್ರೊಜೆಕ್ಷನ್ ಮಾಡ್ಬೇಕಾಗತ್ತೆ. ಸೊ ಒಂದನ್ನ ಬ್ಯಾಕ್ವರ್ಡ್ ಪ್ರೊಜೆಕ್ಷನ್, ಒಂದನ್ನ ಫಾರ್ವರ್ಡ್ ಪ್ರೊಜೆಕ್ಷನ್ ಮಾಡ್ಬೇಕಾಗತ್ತೆ. ಯಾವಾಗ ಸೆಕೆಂಡ್ ಕ್ವಾಡ್ರೇಟರ್ ಇಟ್ಟಾಗ. ಅದೇ ಥರ್ಡ್ ಕ್ವಾಡ್ರೇಟರ್ ಅಲ್ಲಿ ಇಟ್ರೆ ಎರಡೂ ಬ್ಯಾಕ್ವರ್ಡ್. ಮತ್ತೆ ಫೋರ್ತ್ ಅಲ್ಲಿ ಇದ್ರೆ ಮತ್ತೆ ಒಂದು ಬ್ಯಾಕ್ವರ್ಡ್, ಒಂದು ಫಾರ್ವರ್ಡ್, ಈ ತರ ಮಾಡ್ಬೇಕಾಗತ್ತೆ. ಸೊ ಈ ತರ ತುಂಬಾ ಪಾಯಿಂಟ್ಸ್ ಇದೆ ಕನ್ಫ್ಯೂಷನ್ಸ್ ಅಲ್ಲಿ. ಅದಕ್ಕೆ 2 ಕ್ವಾಡ್ರೆಂಟ್ ಬಿಡ್ತಾರೆ. ಐದರ್ ಮುಂದೆನಾದ್ರು ಪ್ರೊಜೆಕ್ಟ್ ಮಾಡು, ಹಿಂದೆನಾದ್ರು ಪ್ರೊಜೆಕ್ಟ್ ಮಾಡು, ಯಾವ್ದಾದ್ರು ಒಂದು ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡು, ಈ ತರ ಹೇಳೋದು. ಅರ್ಥ ಆಯ್ತಾ ಈಗ? ಯಾ ಶೋರ್ ಸರ್, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಐಸೋಮೆಟ್ರಿಕ್ ಏನು ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ ಬೈ ಹ್ಯಾಂಡ್, ಅದನ್ನ ಯಾವ ತರ ಮಾಡೋದು ಅಂತ. ಐಸೋಮೆಟ್ರಿಕ್ ಅಂದ್ರೆ ನಾರ್ಮಲ್ ಆಗಿ 30 ಡಿಗ್ರಿ ಆಂಗಲ್ ಅಲ್ಲಿ ಇನ್ಕ್ಲೈನ್ ಮಾಡೋದು ಅಂತ ಹೇಳಿ.
ಸಿಂಪಲ್ ಸ್ಟೆಪ್ಸ್ ಇದು. ಫಸ್ಟ್ ಸ್ಟ್ರೈಟ್ ಲೈನ್ ಹಾಕ್ತೀರಾ, ಆಮೇಲೆ ಒಂದು 30 ಡಿಗ್ರಿ ಅಂತ ಅಪ್ರಾಕ್ಸಿಮೇಟ್ ಆಗಿ 2 ಲೈನ್ ಹಾಕ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೆರಡು ಲೈನು ಎಂಡಿಂದ ಹಾಕ್ತೀರಾ. ಆ 2 ಲೈನ್ ಹಾಕ್ಬೇಕಾದ್ರೆ ಡ್ರಾ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಹಾಕಿರ್ತೀರಾ, ಫಸ್ಟ್ ಡ್ರಾ ಮಾಡಿರೋ ಲೈನ್ಗೆ ಪ್ಯಾರಲಲ್ ಆಗಿರ್ಬೇಕು. ಸೊ ಇವು 3 ಲೈನು ಪ್ಯಾರಲಲ್ ಆಗಿರ್ಬೇಕು. ನೆಕ್ಸ್ಟ್ ಇಲ್ಲೇನು ಒಂದು ಪಾಯಿಂಟ್ ಅಲ್ಲಿ ಇಟ್ಕೊಂಡ್ರೆ ಅಲ್ಲಿಂದ ಮತ್ತೆ ಡ್ರಾ ಮಾಡ್ತೀರಾ ಅಂದ್ರೆ ಕೆಳಗಡೆ ಏನ್ ಇನ್ಕ್ಲೈನ್ ಡ್ರಾ ಮಾಡಿರ್ತೀರಾ ಅದಕ್ಕೆ ಪ್ಯಾರಲಲ್ ಆಗಿರ್ಬೇಕು. ಮತ್ತೆ ರೈಟ್ ಸೈಡ್ ಅಲ್ಲಿ ಡ್ರಾ ಮಾಡ್ತೀರಾ ಅಂದ್ರೆ ಕೆಳಗಡೆ ಇರೋದಕ್ಕೆ ಪ್ಯಾರಲಲ್ ಆಗಿರ್ಬೇಕು. ಮತ್ತೆ ಅದನ್ನ ಕನೆಕ್ಟ್ ಮಾಡಬೇಕು. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲ 3 ಲೈನ್ ಪ್ಯಾರಲಲ್ ಆಗಿರುತ್ತೆ. ಇಲ್ಲಿ ನೋಡಿ, ವರ್ಟಿಕಲ್ ಲೈನ್ 3 ಲೈನ್ ಪ್ಯಾರಲಲ್ ಇರುತ್ತೆ, ಈ ಇನ್ಕ್ಲೈನ್ ಲೈನ್ 3 ಲೈನ್ ಪ್ಯಾರಲಲ್ ಇರುತ್ತೆ, ಈ ಇನ್ಕ್ಲೈನ್ ಲೈನ್ 3 ಲೈನ್ ಪ್ಯಾರಲಲ್ ಇರುತ್ತೆ. ಸೊ ಇದೇ ತರ ನೀವು ಇದರಲ್ಲಿ ಕಟ್ ಮಾಡಿದ್ರೆ, ಅಂದ್ರೆ ಫೀಚರ್ಸ್ ಕಟ್ ಮಾಡಿದ್ರೆ, ಇಲ್ಲಿ ಕಟ್ ಮಾಡ್ತೀರಾ ಅಂದ್ರೆ ಒಂದು ಲೈನ್ ಕೆಳಗಡೆ ಎಳಿತೀವಿ ಅಂತ ಅಂದ್ರೆ ಅದು ಆ ಡೈರೆಕ್ಷನ್ ಲೈನ್ಗೆ ಪ್ಯಾರಲಲ್ ಆಗಿರ್ಬೇಕು. ಮತ್ತೆ ಇದು ಈಗ ಝಡ್, ಇದು ಎಕ್ಸ್, ವೈ. ಝಡ್ ಏನೋ ಸ್ಟ್ರೈಟ್ ಬಂದ್ಬಿಡುತ್ತೆ, ಈಸಿಯಾಗಿ ಎಳಿತೀರಾ. ಎಕ್ಸ್ ಹೋಗ್ಬೇಕು ಅಂತ ಅಂದ್ರೆ ಅದನ್ನ ಎಕ್ಸ್ ಡೈರೆಕ್ಷನ್ ಅಲ್ಲಿ ಯಾವ ಆಂಗಲ್ ಇದೆ ಅದೇ ಡೈರೆಕ್ಷನ್ ಮಾಡಬೇಕು. ನಿಮಗೆ 2D ಸ್ಟ್ರೈಟ್ ಆಗಿ ಕಾಣ್ತಾ ಇರುತ್ತೆ, 3D ಎಕ್ಸ್ ಯಾವ ಡೈರೆಕ್ಷನ್ ಇದೆ ಆ ಡೈರೆಕ್ಷನ್ ಆಗಿ ಪ್ಯಾರಲಲ್ ಆಗಿ ಕಟ್ ಮಾಡ್ತಾ ಹೋಗ್ಬೇಕು. ಈ ತರ ಪ್ರಾಕ್ಟೀಸ್ ಮಾಡೋದು ಐಸೋಮೆಟ್ರಿಕ್ ಡ್ರಾ ಮಾಡೋದಕ್ಕೆ. ಇದು ಮಾಡ್ತಾ 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 ನಿಮ್ಗೆ ಅವಾಗ ಗೊತ್ತಾಗುತ್ತೆ ಡ್ರಾಯಿಂಗ್ ರೀಡ್ ನೀಟಾಗಿ ಬರುತ್ತೆ. ಅವಾಗ ನೀವು ಇದರಲ್ಲಿ ಯಾವುದೇ ಟೈಪ್ ಪಾರ್ಟ್ ನೀವು 2D ಕೊಟ್ರೆ 3Dನ ಆರಾಮಾಗಿ ಹಾಕ್ಬೋದು. ಇದರಲ್ಲಿ ಒಂದು ಲೈನು ಮಿಸ್ ಆಗ್ಬಾರ್ದು. ಒಂದ್ ಲೈನ್ ಮಿಸ್ ಆಯ್ತು ಅಂದ್ರೆ ನಾನು ಅವಾಗಲೇ ಒಂದು ಸ್ಟೆಪ್ಸ್ಗಳು ತೋರಿಸ್ದೆ, ಆ ತರ ಇರುತ್ತೆ. ಅಂದ್ರೆ ಇಲ್ಯೂಷನ್ ವ್ಯೂಸ್ ತರ ಇರುತ್ತೆ. ಈಗ ಇದ್ರಲ್ಲೇನೆ ಒಂದ್ ಲೈನ್ ಇದೊಂದು ಮಿಸ್ ಮಾಡಿದ್ರೆ ಅದೇನ್ ಮಹಾ ಅಂತ. ಆ ಎಡ್ಜ್ ಇದೆ ಅಂತ ಅಂದ್ರೆ ಆ ಎಡ್ಜ್ ಲೈನ್ ಶೋ ಮಾಡಬೇಕು. ಒಂದು ಪಾಯಿಂಟ್ ಒಂದು ಲೈನು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅಷ್ಟು ಡೀಟೈಲ್ ಈಗ ಮಾಡಕ್ ಬರ್ತಾ ಇದೆ ಅಂತ ಅಂದಾಗ ಕ್ಯಾಡಿಗೆ ಹೋಗಿ ಅಲ್ಲಿವರೆಗೂ ಇದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಇದೇ ಮೈನ್ ಪಾಯಿಂಟ್ ಇರೋದು. ಇದು ನಿಮ್ಗೆ ಎನಿ ಟೈಮ್ ಅಂದ್ರೆ ಲಾಂಗ್ ಟೈಮ್ ಏನು ಕಲಿಯೋದಿರಲ್ಲ. ಫಸ್ಟು ಡ್ರಾಯಿಂಗ್ ರೀಡ್ ಕಲಿತೀರಾ, ಡ್ರಾಯಿಂಗ್ ರೀಡ್ ಆದ್ಮೇಲೆ ಕ್ಯಾಡ್ ಕಲಿತೀರಾ, ಕ್ಯಾಡ್ ಆದ್ಮೇಲೆ ಒಂದು ಜಾಬ್ ತಗೊಂತೀರಾ, ಒಂದು ಮಿನಿಮಮ್ ಜಾಬು. ಎಕ್ಸ್ಪೀರಿಯನ್ಸ್ ತಗೊಂತೀರಾ, ಎಕ್ಸ್ಪೀರಿಯನ್ಸ್ ತಗೊಂಡು 1 ಇಯರ್ 2 ಇಯರ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂದಮೇಲೆ ನಿಮ್ಗೆ ಯಾವ ಕ್ಯಾಡ್ ಬರುತ್ತೆ ಅಂತ ಕೇಳಲ್ಲ, ನಿಮ್ಗೆ ಏನೇನ್ ನಾಲೆಡ್ಜ್ ಇದೆ ಅಂತ ಕೇಳ್ತಾರೆ. ನಿಮಗೆ ಡ್ರಾಯಿಂಗ್ ರೀಡಿಂಗ್ ಹೆಂಗ್ ಬರುತ್ತೆ ಅಂತ ಕೇಳಲ್ಲ. ನೀವು ಒಂದು ಐಡಿಯಾ ಕೊಟ್ರೆ ಅದು ಪ್ರಾಡಕ್ಟ್ ಮಾಡೋದಕ್ಕೆ ನಾಲೆಡ್ಜ್ ಇದೆಯಾ, ಮ್ಯಾನುಫ್ಯಾಕ್ಚರಿಂಗ್ ನಾಲೆಡ್ಜ್ ಇದೆಯಾ, ಮೆಟೀರಿಯಲ್ ಸೆಲೆಕ್ಷನ್ ಎಬಿಲಿಟಿ ಇದೆಯಾ, ಎಲ್ಲೆಲ್ಲಿ ಹುಡುಕಿ ತರೋ ಅಂಥದ್ದು ಎಬಿಲಿಟಿ ಇದೆಯಾ, ಸ್ಟ್ಯಾಂಡರ್ಡ್ ಸೆಲೆಕ್ಷನ್ ಇದೆಯಾ, ಕಸ್ಟಮರ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆಯಾ, ಈ ತರ ಕೇಳ್ತಾರೆ. ಅದು ಬಿಟ್ಟು ನನಗಿನ್ನ ಈಗ ಬೇರೆ ಕ್ಯಾಡ್, ಈಗ ಯಾವುದೋ ಒಂದು ಕಂಪ್ನಿಲಿ ಸಾಲಿಡ್ವರ್ಕ್ಸ್ ಅಥವಾ ಕ್ರಿಯೋಕಲ್ಗೆ ಸೇರ್ಕೊಂಡಿರ್ತೀರಾ, 2 ಇಯರ್ಸ್ ಆಯ್ತು, ನೆಕ್ಸ್ಟ್ಗೆ ಯಾವುದೋ ಬೇರೆ ಕಂಪ್ನಿ ವೋಲ್ವೋ ಅಥವಾ ಬೇರೆ ದೊಡ್ಡ ಕಂಪ್ನಿಗೆ ಹೋಗ್ಬೇಕು, ಅಲ್ಲಿ UG ಯೂಸ್ ಮಾಡ್ತಾ ಇರ್ತಾರೆ. UG ಬರಲ್ಲ, ಕೆಲಸ ಸಿಗಲ್ಲ ಅಂತ ಅಲ್ಲ, ಅಲ್ಲಿ ತಗೊಂತಾರೆ. ನೀವು UG ಬೇಸಿಕ್ ಗೊತ್ತಿದ್ರೆ ಸಾಕು. ಏನಕ್ಕೆ ಅಂತಂದ್ರೆ ನಾನು ಹೇಳೋದು ಅದೇನೆ, ಒಂದು ಕ್ಯಾಡ್ ಕಲ್ತ್ರೆ ಸಾಕು. ಬೇಸಿಕಲಿ ಆಲ್ಮೋಸ್ಟ್ ಎಲ್ಲಾ ಕ್ಯಾಡ್ನು ನಾವು ಹ್ಯಾಂಡಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವೊಂದು ವೆಹಿಕಲ್ ಕಲಿತಾ ಇದ್ದೀರಾ ಅಂತ ಅಂದ್ರೆ ಫಸ್ಟ್ ಆಯಾಬೂಸ ತಗೊಳಲ್ಲ, ಸ್ಪೆಂಡರ್ ಪ್ಲೇಸ್ ಅಲ್ಲೇ ಕಲಿತೀರಾ, ಬಟ್ ಆಯಾಬೂಸ ಓಡಿಸ್ತೀರಾ. ಫಸ್ಟ್ ಸ್ಟ್ರಕ್ ಆಗುತ್ತೆ ಅಷ್ಟೇ, ಬಟ್ ನಿಮ್ಗೆ ಆಪ್ಷನ್ ವೇ ಎಲ್ಲ ಗೊತ್ತಿರುತ್ತೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಸಾಲಿಡ್ವರ್ಕ್ಸ್ ಅಲ್ಲಿ ಎಕ್ಸ್ಟ್ರೂಡ್ ಅಂತ ಇದ್ರೆ ಕ್ಯಾಟಿಯಲ್ಲಿ ಪ್ಯಾಡ್ ಅಂತ ಇರುತ್ತೆ. ಆಪ್ಷನ್ ಚೇಂಜ್ ಇರ್ಬೋದು, ಬಟ್ ಪ್ರಿನ್ಸಿಪಲ್ ಒಂದೇ. ಅದು ಎಕ್ಸ್ಟ್ರೂಡ್ ಮಾಡುತ್ತೆ, ಇದು ಎಕ್ಸ್ಟ್ರೂಡ್ ಮಾಡುತ್ತೆ, ಕಟ್ಔಟ್ ಅಷ್ಟೇ. ಈ ತರ ಒಂದು ಬೇಸಿಕ್ ಥಿಂಗ್ಸ್ ಅಂತೂ ಸೇಮ್ ಇರುತ್ತೆ. ಅದಾದ್ಮೇಲೆ ನೀವು ಅದನ್ನ ಫ್ಲಾಪಿಂಗ್ ಮಾಡ್ತೀರಾ, ವೀಲಿಂಗ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಬೇಸಿಕ್ ಅಂತೂ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕ್ಯಾಡ್ ಮೇಲೆ ನೆಕ್ಸ್ಟ್ ಆಫ್ಟರ್ 2 ಇಯರ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ 3 ಇಯರ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಕ್ಯಾಡ್ ಕಂಪಲ್ಸರಿ ಅಂತ ಇಟ್ಕೊಳ್ಳಲ್ಲ. ಫಸ್ಟ್ ಕ್ಯಾಡ್ ಗೊತ್ತಿದ್ರೆ ಒಳ್ಳೇದು, ಗೊತ್ತಿಲ್ಲ ಅಂದ್ರೂ ನೀವು 1 ತಿಂಗಳಲ್ಲಿ ಮತ್ತೆ ಕಲಿಬಹುದು. ಆ ಕಾನ್ಫಿಡೆನ್ಸ್ ಇರಬೇಕು. ಯಾವುದೇ ಕ್ಯಾಡ್ ಕಲಿಬೇಕಾದ್ರೂ ಒಂದೇ ಕ್ಯಾಡ್ ಕಲೀರಿ, ಪರ್ಫೆಕ್ಟ್ ಆಗಿ ಕಲೀರಿ. ಅದಾದ್ಮೇಲೆ ಸ್ವಿಚ್ ಆಗಿ ನಾನು 3-4 ಕ್ಯಾಡ್ ಕಲಿತೀನಿ ಆ ಥರ ಹೋಗ್ಬೇಡಿ. ಒಂದು ಕ್ಯಾಡ್ ಕಲ್ತಿ ಇದು ಫಸ್ಟ್, ಅದು ಕ್ಯಾಡ್ ಕಲಿಯೋಕ್ಕಿಂತ ಮುಂಚೆ ಫಸ್ಟ್ ಡ್ರಾಯಿಂಗ್ ರೀಡಿಂಗ್ ಕಲ್ತ್ಕೊಳ್ಳಿ. ಡ್ರಾಯಿಂಗ್ ರೀಡಿಂಗ್ ಕಲ್ತ್ಕೊಂಡ ಮೇಲೆ ಕ್ಯಾಡ್ ಕಾನ್ಸಂಟ್ರೇಟ್ ಮಾಡಿ. ಸೊ ಅದೊಂದು ಪಾಯಿಂಟ್ ಆಯ್ತು ಡ್ರಾಯಿಂಗ್ ರೀಡಿಂಗು. ಇನ್ನು ಕ್ಯಾಡ್ ಸೈಡಿಗೆ ಬಂದ್ರೆ ತುಂಬಾ ಕ್ಯಾಡ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು 4 ಎಕ್ಸಾಂಪಲ್ ತಗೊಂಡಿದ್ದೀನಿ, ಸಾಲಿಡ್ವರ್ಕ್ಸ್, ಕ್ಯಾಟಿಯಾ, ಕ್ರಿಯೋ, NX. ಈಗ ಒಂದೊಂದು ಕ್ಯಾಡು ಒಂದೊಂದ್ ತರ ಇರುತ್ತೆ. ಫಾರ್ ಎಕ್ಸಾಂಪಲ್, ಏನಕ್ಕೆ ಇಷ್ಟೊಂದು ಕ್ಯಾಡ್ ಇದೆ ಅಂತ ಒಂದು ಕ್ವಶನ್ ಬಂದ್ರೆ ಅವ್ರವ್ರ ಫ್ಲೆಕ್ಸಿಬಿಲಿಟಿ. ಈಗ ಫಾರ್ ಎಕ್ಸಾಂಪಲ್ ನಾನೇ ಕೇಳ್ತೀನಿ, ಈಗ ಇಲ್ಲಿ ಜಾಯ್ನ್ ಆಗಿರೋರಲ್ಲಿ ಎಷ್ಟು ಜನ ಏರ್ಟೆಲ್ ನೆಟ್ವರ್ಕ್ ಅಲ್ಲಿ ಇದ್ದೀರಾ, ಎಷ್ಟು ಜನ ಜಿಯೋ ನೆಟ್ವರ್ಕ್ ಅಲ್ಲಿ ಇದ್ದೀರಾ, ಎಷ್ಟು ಜನ ವಡಾಫೋನ್ ನೆಟ್ವರ್ಕ್ ಅಲ್ಲಿ ಇದ್ದೀರಾ. ಎಲ್ಲದೂ ಒಂದೇ, ಆದ್ರೂ ಬೇರೆ ಬೇರೆ ನೆಟ್ವರ್ಕ್ ಅಲ್ಲಿ ಏನಕ್ಕಿದ್ದೀರಾ ಅಂತ. ದ ಸೇಮ್ ಥಿಂಗ್
ಕಸ್ಟಮರ್ಸು ಅದೇ ತರ ಅವ್ರವ್ರ ಕನ್ವೀನಿಯೆಂಟ್ ಬೇಕಾಗಿರೋ ತರ ಬೇರೆ ಬೇರೆ ಕ್ಯಾಡ್ಸ್ ಅಲ್ಲಿ ಇರ್ತಾರೆ. ಬಟ್ ಎಲ್ಲ ವರ್ಕ್ ಮಾಡೋದು ಒಂದೇ. ಲಾಸ್ಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹೋಗೋದು ಒಂದು A4 ಸೈಜ್ ಶೀಟು ಅಥವಾ A3 ಶೀಟು ಐದರ ಒಂದು ಶೀಟ್ ಅಲ್ಲಿ ಡ್ರಾಯಿಂಗ್ ಆಗಿ ಹೋಗುತ್ತೆ. ಆ ಶೀಟ್ ಅಲ್ಲಿ ಯಾವ ಕ್ಯಾಡಲ್ ಮಾಡಿದೀವಿ ಅನ್ನೋದಿರಲ್ಲ, ಜಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡ್ರಾಯಿಂಗ್ ಆಗಿರುತ್ತೆ ಅಷ್ಟೇ ಅದು. ಸೊ ಕ್ಯಾಡ್ ಯಾವುದೇ ಕಲೀರಿ, ಫಸ್ಟ್ ಒಂದು ಕ್ಯಾಡ್ನ ಪರ್ಫೆಕ್ಟ್ ಆಗಿ ಕಲೀರಿ, ಅದಾದ್ಮೇಲೆ ಸ್ವಿಚ್ ಆಗಿ. ಕಲಿಬೇಕಾದ್ರೇನೆ ಆ ಮೈಂಡ್ ಸೆಟ್ ಇರಬೇಕು, ಈ ಆಪ್ಷನ್ ಯಾವ ತರ ಇರ್ಬೋದು ಅಂತ ಹೇಳಿ. ಬೇರೆ ಕ್ಯಾಡಲ್ ಆದ್ರೆ ಯಾವ ತರ ಓಪನ್ ಆದ ತಕ್ಷಣ ನಾನು ಆ ಕ್ಯಾಡಲ್ ಆಪ್ಷನ್ ಯೂಸ್ ಮಾಡಿದೀನಿ, ಈ ಕ್ಯಾಡಲ್ ಅದು ಆಪ್ಷನ್ ಯೂಸ್ ಮಾಡೋದು ಹೇಗೆ ಅಂತ ಒಂದು ಕ್ವಶನ್ ಮಾರ್ಕ್ ಬಂದ್ರೆ ಸಾಕು, ನೀವೆಲ್ಲ 50% ಆ ಕ್ಯಾಡು ಕಲ್ತ್ರಿ ಅಂತ. ಸೊ ಕ್ಯಾಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ಅಂದ್ರೆ ಕ್ಯಾಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ ಅಂತ ಅಂದ್ರೆ ನಂಬರ್ ಆಫ್ ಕ್ಯಾಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ಕ್ಯಾಡ್ ಒಳಗಡೆ ಮೆಥಡಾಲಜಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಫೀಚರ್ಸ್ನ ಯಾವ ಫೀಚರ್ ಆದ್ಮೇಲೆ ಯಾವ ಫೀಚರ್ ಯೂಸ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅನ್ನೋದು ಆ ತರ ಕಾನ್ಸಂಟ್ರೇಟ್ ಮಾಡಿ. ಏನಕ್ಕೆ ಅಂದ್ರೆ ಈಗ ಕ್ಯಾಡ್ ಅಲ್ಲಿ ಕಟ್ ಮಾಡ್ಬೋದು, ಪೇಸ್ಟ್ ಮಾಡ್ಬೋದು, ಹಾಕ್ದಿರ ಅದೇ ತರ ಪ್ರಾಕ್ಟಿಕಲ್ ಆಗಿ ಮಾಡ್ತೀರಾ. ಒಂದು ಮೆಟೀರಿಯಲ್ ಅಲ್ಲಿ ಒಂದ್ ಸ್ವಲ್ಪ ಮೆಟೀರಿಯಲ್ ರಿಮೂವ್ ಮಾಡಿದ್ರೆ ಮತ್ತೆ ಮೆಟೀರಿಯಲ್ ಆಡ್ ಮಾಡಕ್ ಆಗಲ್ಲ. ಈ ತರ ಒಂದು ಮೆಥಡಾಲಜಿ ಇರುತ್ತೆ. ಮಿಷಿನಿಂಗ್ ಗೆ ಅಂದ್ರೇನೆ ಒಂದು ಮೆಥಡ್ ಇರುತ್ತೆ, ಮತ್ತೆ ಇಂಜೆಕ್ಷನ್ ಮೋಲ್ಡಿಂಗ್ ಪ್ಲಾಸ್ಟಿಕ್ ಪಾರ್ಟ್ಸ್ ಅಂದ್ರೇನೆ ಒಂದು ಮೆಥಡ್ ಇರುತ್ತೆ, ಶೀಟ್ ಮೆಟಲ್ ಅಂದ್ರೇನೆ ಒಂದು ಮೆಥಡ್ ಇರುತ್ತೆ. ಆ ಮೆಥಡ್ ವೈಸ್ ನೀವು ಕ್ಯಾಡ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಕ್ಯಾಡ್ ಅಲ್ಲಿ ಕ್ರಿಯೇಟ್ ಆಗೋದು ಆಲ್ಮೋಸ್ಟ್ 80 to 90% ಪ್ರಾಕ್ಟಿಕಲ್ ಕ್ರಿಯೇಟ್ ಆದಂಗೆನೆ ಇರಬೇಕು. ಅದು ಅದಾದ್ಮೇಲೆ ನಿಮ್ಗೆ ಡ್ರಾಯಿಂಗ್ ಮಾಡ್ಬೇಕಾದ್ರೆ ಎಷ್ಟು ಡೀಟೇಲಿಂಗ್ ಮಾಡ್ತೀರಾ ಅನ್ನೋದು, ಇವೆರಡು ಪಾಯಿಂಟ್ ಕ್ಯಾಡಲ್ ನೀಟಾಗಿ ಕಲ್ತ್ರೆ ಸಾಕು. ಫಸ್ಟ್ ಬೇಸಿಕ್ ನಿಮ್ಗೆ ಅಸೆಂಬ್ಲಿ ಬರುತ್ತೆ, ಸರ್ಫೇಸ್ ಬರುತ್ತೆ, ಮತ್ತೆ ಫುಲ್ ಅಡ್ವಾನ್ಸ್ ಬರುತ್ತೆ, ಅದು ಬೇಡ. ಫಸ್ಟ್ ಎಕ್ಸ್ಟ್ರೂಡ್ ಕಟ್ಔಟು, ಡ್ರಾಯಿಂಗು ಇಷ್ಟು ಕಲ್ತ್ರೆ ಸಾಕು. ಎಕ್ಸ್ಟ್ರೂಡ್ ಕಟ್ಔಟ್ ಇಟ್ಕೊಂಡೇನೆ ಎಷ್ಟೊಂದು ಪಾರ್ಟ್ ಮಾಡ್ಬೋದು ರಿವಾಲ್ವ್ ಇಲ್ದೇನೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಈಗ ಇಯರ್ಲಿ ಅಪ್ಗ್ರೇಡ್ ಆಗ್ತಾ ಇದೆ. ಸೊ ನೀವು ಇದೇ ಒಂದು 50 ವರ್ಷ ಹಿಂದೆ ಹೋದ್ರೆ ಕ್ಯಾಡೇ ಇರಲಿಲ್ಲ, ಅವಾಗೇನು ಡಿಸೈನ್ ಮಾಡ್ತಿರ್ಲಿಲ್ವಾ, ಡಿಸೈನರೇ ಇರಲಿಲ್ವಾ, ಅವಾಗೇನು ಪ್ರಾಡಕ್ಟೇ ಬರ್ತಿರ್ಲಿಲ್ವಾ. ಸೊ ಕ್ಯಾಡ್ ಮೇಲೆ ಅಷ್ಟೊಂದು ತುಂಬಾ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ, ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಇಲ್ಲ. ಕ್ಯಾಡ್ ಗೊತ್ತಿದ್ರೆ ಸಾಕು ನನಗೆ ಕೆಲಸ ಸಿಗುತ್ತೆ ಅನ್ನೋದು ರಾಂಗ್. ಇದೇ ಫಸ್ಟ್ ಪಾಯಿಂಟ್ ನಮ್ಮ ಹತ್ರ ಬರೋದು. ಕ್ಯಾಡು ಕಲಿಬೇಕು, ಕ್ಯಾಡು ಇರಬೇಕು. ಇವಾಗಿಂದ ಇದರಲ್ಲಿ ನೀವು ಕ್ಯಾಡ್ ನೀಟಾಗಿ ಗೊತ್ತಿರಬೇಕು. ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಕ್ಯಾಡ್ ಕಲ್ತಿದ್ದೀನಿ ಅಂತ ಹೇಳಿ ಬರ್ತಾರೆ. ಈಗ AI ಜನರೇಷನ್ ಅಲ್ಲೇ ಮಾಡೆಲ್ ಕ್ರಿಯೇಟ್ ಮಾಡ್ಬೋದು. ಈಗ ಒಬ್ಬ ಡಿಸೈನರ್ಗೆ ಒಂದು 25,000 to 30,000 ಸ್ಯಾಲ್ರಿ ಕೊಡ್ಬೇಕು. ಅವ್ರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಷ್ಟು, 25,000 to 30,000 ಅಂತ ಹೇಳಿ. 30,000 ಕೊಟ್ಬಿಟ್ಟು ಕ್ಯಾಡ್ ಅಲ್ಲಿ ಏನ್ ಮಾಡ್ತಾರೆ, ಅವರು ಕೊಡೋ ಡ್ರಾಯಿಂಗ್ ನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಆ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಏನಿಲ್ಲ ಅಂದ್ರೆ ಒಂದು 3 ತಿಂಗಳು ಸೀನಿಯರ್ ಇಂಜಿನಿಯರ್ಸ್ ಅವ್ರ ಹಿಂದೆ ನಿಂತಿರ್ಬೇಕು. ಎಷ್ಟು ನಿಂತಿರ್ಬೇಕು, ಡೈಲಿ ಒಂದು ಹಾಫ್ ಡೇ ಅವ್ರಿಗೆ ಹೋಗಿರುತ್ತೆ, ಇವ್ರ ಕೆಲ್ಸನೂ ಹಾಫ್ ಡೇ ಅಲ್ಲಿ ಹಾಳಾಗಿರುತ್ತೆ. ಅದ್ರ ಬದಲು AI ಜನರೇಷನ್ ಕ್ಯಾಡ್ ಜನರೇಷನ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ 10,000 ಸಿಗುತ್ತೆ. 10,000 ಕೊಟ್ಟು ಸಬ್ಸ್ಕ್ರಿಪ್ಷನ್ ತಗೊಂಡ್ರು ಇಲ್ಲಿ ಇವ್ರಿಗೆ ಹೇಳ್ಕೊಡೋದು ಅದೇ ಕಮೆಂಟ್ AI ಕೊಟ್ರೆ ಫಸ್ಟ್ ಲೆವೆಲ್ ಆಫ್ ಕ್ಯಾಡ್ ಮಾಡ್ಕೊಟ್ಬಿಡುತ್ತೆ, ಮತ್ತೆ ಡಿಸೈನರ್ ಬೇಕಾಗಲ್ಲ. ಸೊ ಇದು ಈ ತರ ಹೋಗ್ತಾ ಇದೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಕೆಲಸಗಳು ಕಮ್ಮಿ ಆಗ್ತಾ ಇದೆ. ಇಲ್ಲಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ಎಕ್ಸ್ಪೆಕ್ಟೇಷನ್ ನ ಕಮ್ಮಿ ಮಾಡ್ಕೊಳ್ಳಿ, ಫಸ್ಟ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಮಾಡ್ಕೊಳ್ಳಿ, ನಿಮ್ದು ಎಬಿಲಿಟಿ ಜಾಸ್ತಿ ಮಾಡ್ಕೊಂಡು ಅದಾದ್ಮೇಲೆ ಒಂದು 6 months ಫ್ರೀಯಾಗೆ ವರ್ಕ್ ಮಾಡಿ. ಇನ್ನ ಒಂದು 6 months ಎಜುಕೇಶನ್ ಇದರಲ್ಲಿ ಲರ್ನಿಂಗ್ ಅಲ್ಲೇ ಇದ್ದೀನಿ ಅಂತ ಫ್ರೀಯಾಗೆ ವರ್ಕ್ ಮಾಡಿ, ಕಲ್ತ್ಕೊಳ್ಳಿ, ನಿಮ್ಮನ್ನ ನೀವು ಪ್ರೂವ್ ಮಾಡಿ, ಅದಾದ್ಮೇಲೆ ಕೇಳಿ, ಆಟೋಮೆಟಿಕಲ್ ಸಿಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಡಿಸೈನಿಂಗ್ ಅಲ್ಲಿ ತುಂಬಾ ಓಪನಿಂಗ್ಸ್ ಇದೆ, ಬಟ್ ಕರೆಕ್ಟ್ ಪೀಪಲ್ ಸಿಗ್ತಾ ಇಲ್ಲ, ಅರ್ಧ ಕಲ್ತಿರೋರೆ ಎಲ್ಲರೂ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಕಂಪ್ಲೀಟ್ ಆಗಿ ಕಲ್ತ್ಕೊಂಡು ಅದಾದ್ಮೇಲೆ ಪಿಚ್ ಮಾಡಿ, ಖಂಡಿತವಾಗಿ ಜಾಬ್ ಇದೆ. ಇಲ್ಲಿ ಅಂತಲ್ಲ, ಔಟ್ ಆಫ್ ಕಂಟ್ರಿಲೂ ತುಂಬಾ ಓಪನಿಂಗ್ಸ್ ಇದೆ. ಇಲ್ಲಿ ಇಂಡಿಯನ್ಸ್ ಡಿಸೈನರ್ಸ್ ನ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಜಪಾನಲ್ಲಿ, ಸೌದಿಲಿ, ಇಲ್ಲೆಲ್ಲ. ಇಲ್ಲಿ ಟ್ರೈನಿಂಗ್ ತಗೊಂಡು ಇಲ್ಲಿಂದ ಅಲ್ಲಿಗೆ ಟ್ರೈನಿಂಗ್ ಬೇಕು ಅಂತ ರಿಕ್ವೆಸ್ಟ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಕಲಿಯೋದನ್ನ ಕರೆಕ್ಟ್ ರೀತಿಲಿ ಕಲೀರಿ. ಸುಮ್ಮನೆ ಏನೋ ಕಲ್ತಿದ್ದೀನಿ ಏನೋ ಒಂದು ಇದರಲ್ಲಿ ಕಂಫರ್ಟ್ ಝೋನ್ಗೆ ಹೋಗ್ಬೇಡಿ. ಸೊ ಇದು ಕ್ಯಾಡ್ ಸೈಡಿಗೆ ಬಂದ್ರೆ, ಕ್ಯಾಡ್ ಸೈಡಲ್ಲಿ ಇದ್ರದ್ದೇ ಕ್ಯಾಡ್ದೇ ಅದೊಂದಷ್ಟು ಪಾಯಿಂಟ್ಸ್ ಇದೆ, ಅದನ್ನ ನೋಡಿ. ನೆಕ್ಸ್ಟ್ ಬಂದ್ರೆ ಮ್ಯಾನುಫ್ಯಾಕ್ಚರಿಂಗ್. ಅದಕ್ಕಿಂತ ಮುಂಚೆ ಕ್ಯಾಡ್ ಅಲ್ಲಿ ಒಂದು ನೀವು ಕಾಮನ್ ಎಲ್ಲ ಕ್ಯಾಡಲ್ಲೂ ಕಾಮನ್ ಇರೋದಂದ್ರೆ ಒಂದು ಸ್ಕೆಚಸ್. ಇಲ್ಲಿ ನನಗೆ ಜಸ್ಟ್ ಒಂದು ಟೈಪ್ ಮಾಡಿ, ನೀವು ಸ್ಕೆಚನ್ನು ಕೇಳಿರ್ತೀರಾ ಅಥವಾ ಡ್ರಾಯಿಂಗ್ ಅಂತಾನು ಕೇಳಿರ್ತೀರಾ. ಇದ್ರ ಡಿಫ್ರೆನ್ಸ್ ಏನಿದೆ ಅಂತ ಒಂದು ಟೈಪ್ ಮಾಡಿ, ಅಥವಾ ಯಾರು ಅನ್ಮ್ಯೂಟ್ ಮಾಡಿ ಹೇಳಿ. ಸ್ಕೆಚ್ ಅಂದ್ರೆ ಏನು, ಡ್ರಾಯಿಂಗ್ ಅಂದ್ರೆ ಏನು, ಯಾರಿಗೂ ಗೊತ್ತಾಗ್ತಾ ಇಲ್ವಾ? ಸ್ಕೆಚ್ ಅಂದ್ರೆ ಇಮ್ಯಾಜಿನೇಷನ್, ಡ್ರಾಯಿಂಗ್ ಅಂದ್ರೆ ಡೀಟೇಲ್ಡ್ ವ್ಯೂ ಸರ್. ಹಾ,
ಕರೆಕ್ಟ್ ಅಲ್ವಾ? ಇದಕ್ಕೆ ಎಷ್ಟು ಜನ ಅಗ್ರಿ ಇದ್ದೀರಾ? ಅಗ್ರಿ ಅಂತ ಟೈಪ್ ಮಾಡಿ. ಎಷ್ಟು ಒಬ್ರು ಅಗ್ರಿ ಇಲ್ವಾ? ಓಕೆ. ಸರ್ ಸ್ಕೆಚ್ ಅಂದ್ರೆ ಇಟ್ ಈಸ್ ನಾಟ್ ಡಿಫೈನ್ಡ್ ಸರ್. ಹ್ಮ್ ಡ್ರಾಯಿಂಗ್ ಅಂದ್ರೆ ಇಟ್ ಈಸ್ ವೆಲ್ ಡಿಫೈನ್ಡ್. ಕರೆಕ್ಟ್ ಅಲ್ವಾ? ಸ್ಕೆಚ್ ಅಂದ್ರೆ ಸ್ಕೆಚ್ ಅಂದ್ರೆ ಹೇಳಿ. ಫ್ರೀ ಹ್ಯಾಂಡ್ ಸ್ಕೆಚ್ ಸರ್. ಹಾ ಡ್ರಾಯಿಂಗ್ ಅಂದ್ರೆ ಅದರದ್ದೇ ಆದ ಒಂದು ಡೈಮೆನ್ಷನ್ ಇರುತ್ತೆ. ಕರೆಕ್ಟ್ ಕರೆಕ್ಟ್ ಅಲ್ವಾ? ಇದೇ ಪಾಯಿಂಟ್ ಇಟ್ಕೊಳ್ಳಿ. ನೀವು ಹೇಳಿದ ಥರನೇ ಕರೆಕ್ಟ್. ಸ್ಕೆಚ್ ಅಂದ್ರೆ ಒಂದು ಡಿಫೈನ್ ಇರಲ್ಲ, ಫ್ರೀ ಹ್ಯಾಂಡ್ ಸ್ಕೆಚ್ ಇರುತ್ತೆ. ಡ್ರಾಯಿಂಗ್ ಅಂತ ಅಂದ್ರೆ ಡೀಟೇಲ್ಡ್ ಇರುತ್ತೆ, ವಿತ್ ಡೈಮೆನ್ಷನ್ ಇರುತ್ತೆ ಅಂತ. ಸೊ ಈಗ ನೀವು ಯಾವುದೇ ಕ್ಯಾಡ್ ಓಪನ್ ಮಾಡಿ, ಫಸ್ಟ್ ಸ್ಟೆಪ್ ಏನಿದೆ? ಸ್ಕೆಚ್ ಅಂತಾನೆ ಇದೆ. ಸೊ ಇಲ್ಲಿ ನಿಮ್ಗೆ ಅವ್ನು ಹೇಳ್ತಾ ಇರೋದು, ಅವ್ನು ಕೊಟ್ಟಿರೋದು ಈಗ ಸ್ಕೆಚ್ ಅಂತಾನೂ ಇದೆ, ಡ್ರಾಯಿಂಗ್ ಅಂತಾನೂ ಇದೆ. ಅವನು ನೇಮ್ ಏನಕ್ಕೆ ಸ್ಕೆಚ್ ಅಂತಾನೆ ಇಟ್ಟಿದ್ದಾನೆ. ಎಲ್ಲ ಯಾವುದೇ ಕ್ಯಾಡ್ಗೆ ಹೋಗಿ ಫಸ್ಟ್ ಸ್ಟೆಪ್ ಹೋದ್ರೆ ಸ್ಕೆಚ್ ಅಂತಾನೆ ಇದೆ. ಸೊ ಯಾರು ಥಿಂಕ್ ಮಾಡಿದ್ರೆ ಏನಕ್ಕೆ ಸ್ಕೆಚ್ ಅಂತಾನೆ ಇಟ್ಟಿದ್ದಾನೆ? ಅಲ್ಲಿ ಪಕ್ಕಾ ಡೈಮೆನ್ಷನ್ ಕೊಡ್ತೀರಾ. 1000 mm ಅಂತ 1000 mm ಕೊಡ್ತೀರಾ. 1000.001 ಅಂತಂದ್ರೆ 1000.001 ಅಂತಾನೆ ಕೊಡ್ತೀರಾ. ಎಕ್ಸಾಕ್ಟ್ ಡೈಮೆನ್ಷನ್ ಕೊಡ್ತೀರಾ. ಸ್ಕೇಲಿಂಗು ಮಾಡಲ್ಲ. ಡ್ರಾಯಿಂಗ್ ಅಲ್ಲಿ ಸ್ಕೇಲಿಂಗ್ ಮಾಡ್ತೀವಿ ಅಂದ್ರೆ ಲಾರ್ಜ್ ಇಂದ ಸ್ಮಾಲ್ ಇಂದ ಲಾರ್ಜ್ ಸ್ಕೇಲಿಂಗ್ ಮಾಡ್ಬಿಟ್ಟು ಡ್ರಾಯಿಂಗ್ ಸೆಟ್ ಮಾಡ್ತೀವಿ ಶೀಟಿಗೆ. ಬಟ್ ಸ್ಕೆಚಸ್ ಅಲ್ಲಿ 100% ಡೈಮೆನ್ಷನ್ ಕೊಡ್ತೀವಿ. ಆದ್ರೂ ಸ್ಕೆಚ್ ಅಂತ ಇಟ್ಟಿದ್ದಾರೆ. ಈಗ ನೀವು ಹೇಳಿದ ಪಾಯಿಂಟು ಕರೆಕ್ಟ್. ಸ್ಕೆಚ್ ಅಂದ್ರೆ ಅದು ಡಿಫೈನ್ ಇರಲ್ಲ, ಮತ್ತೆ ಫ್ರೀ ಹ್ಯಾಂಡ್ ಸ್ಕೆಚ್ ಈ ತರ ಇರುತ್ತೆ. ಬಟ್ ಆದ್ರೂ ಎಲ್ಲಾ ಕ್ಯಾಡಲ್ಲೂ ಫಸ್ಟ್ ಸ್ಟೆಪ್ ಸ್ಕೆಚ್ ಅಂತ ಕೊಟ್ಟಿರ್ತಾನೆ. ಏನಕ್ಕೆ? ಯಾರಿಗಾರು ಗೊತ್ತಿದ್ಯಾ? ಹೇಳ್ತೀರಾ? ನೋ ಐಡಿಯಾ ಸರ್. ಓಕೆ, ಹೇಳ್ತೀನಿ ಕೇಳಿ. ಸೊ ಇಲ್ಲಿ ಯಾವುದೇ ಕ್ಯಾಡ್ ಆಗ್ಲಿ, ಅವ್ನು ಹೇಳ್ತಾ ಇರೋದು ಫಸ್ಟ್ ಸ್ಟೆಪ್ ಹೇಳ್ತಾ ಇರೋದು, ಕ್ಯಾಡ್ ಮಾಡೋದು ನನ್ನ ಜವಾಬ್ದಾರಿ ಅಲ್ಲ, ಟೂಲ್ ಅಷ್ಟೇ ನಮ್ದು. 3D ಮಾಡೋದಾಗ್ಲಿ ಡ್ರಾಯಿಂಗ್ ಮಾಡೋದಾಗ್ಲಿ ಅದು ನಿಮ್ ಜವಾಬ್ದಾರಿ ಅಂತ. ಸೊ ಏನಕ್ಕೆ ಅಂತ ಅಂದ್ರೆ, ನೀವು ಏನೇ ಸ್ಕೆಚ್ ಹಾಕಿದ ತಕ್ಷಣ ಅವನು ಕನ್ಸಿಡರ್ ಮಾಡಲ್ಲ ಡ್ರಾಯಿಂಗ್ ಅಂತ. ಅದು ನೀವು ಏನೇ ಆ ಡ್ರಾ ಮಾಡಿದ್ರು ಅದು ಸ್ಕೆಚ್ ಅಂತಾನೆ ಕನ್ಸಿಡರ್ ಮಾಡೋದು. ಅದು ಯಾವಾಗ ಡ್ರಾಯಿಂಗ್ ಅಂತ ಕನ್ಸಿಡರ್ ಆಗುತ್ತೆ ಅಂದ್ರೆ, ಸ್ಕೆಚಸ್ ಅಲ್ಲಿ ಫುಲ್ಲಿ ಡಿಫೈನ್ ಆದಾಗ. ಫುಲ್ಲಿ ಡಿಫೈನ್ ಅಂತ ಅಂದ್ರೆ ನಿಮ್ಗೆ ಆ ಡಿಗ್ರೀಸ್ ಅರೆಸ್ಟ್ ಆಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಕ್ಯಾಟಿಯಾದಲ್ಲಿ ನೀವು ಫುಲ್ಲಿ ಡಿಫೈನ್ ಅಂತ ಹೋದ್ರೆ ಗ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ, ನೋಡಿದೀರಾ? ಸೊ ಅದೇ ತರ ಸಾಲಿಡ್ ವರ್ಕ್ಸ್ ಅಲ್ಲಿ ಫುಲ್ಲಿ ಡಿಫೈನ್ ಆದ್ರೆ ಬ್ಲಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಬ್ಲಾಕ್ So, ಎಸ್ ಈ ಸರ್. ತರ ಒಂದೊಂದು ಕ್ಯಾಡ್ ಅಲ್ಲೂ ಒಂದೊಂದು ಆಗಿ ಕನ್ವರ್ಟ್ ಮಾಡುತ್ತೆ. ಈ ಆಪ್ಷನ್ ಈ ಫೀಚರ್ಸ್ ಕೊಡೋದಕ್ಕೆ ಅವನಿಗೇನು ತಿಕ್ಲಿ ಇರಲ್ಲ. ಸ್ಕೆಚಸ್ ನ ಡ್ರಾಯಿಂಗ್ ಆಗಿ ಕನ್ವರ್ಟ್ ಮಾಡಿ ಅದು ನಿಮ್ ಕೆಲಸ ಅಂತ ಕೊಡೋದು. ಸೊ ಇದು ಇಂಪಾರ್ಟೆಂಟ್. ನೀವು ಡ್ರಾಯಿಂಗ್ ರೀಡಿಂಗ್ ಆದ್ಮೇಲೆ ಕ್ಯಾಡ್ ಅಂತ ಬಂದ್ರೆ ಫಸ್ಟ್ ಲೆವೆಲ್ ಸ್ಕೆಚ್. ಇದು ತುಂಬಾ ಇಂಪಾರ್ಟೆಂಟ್ ಕೊಡ್ಬೇಕು. ಏನಕ್ಕೆ ಅಂದ್ರೆ ಎಲ್ಲಾ ಕ್ಯಾಡ್ ಅಲ್ಲೂ ಒಂದೇ. ಫುಲ್ಲಿ ಡಿಫೈನ್ ಮಾಡೋದು ಕಲಿಬೇಕು. ಫುಲ್ಲಿ ಡಿಫೈನ್ ಮಾಡೋದು ಕಲಿಯೋದಕ್ಕೆ ನಿಮಗೆ ಫಸ್ಟ್ ಡಿಗ್ರೀಸ್ ಆಫ್ ಫ್ರೀಡಮ್ ಗೊತ್ತಿರಬೇಕು. ಅದನ್ನ ಫುಲ್ಲಿ ಡಿಫೈನ್ ಮಾಡಿದ ಮೇಲೆ ಅವ್ನು ಕನ್ಸಿಡರ್ ಮಾಡೋದು ಸ್ಕೆಚ್ ಇಂದ ಡ್ರಾಯಿಂಗ್ ಅಂತ. ಅದಾದ್ಮೇಲೆ ಎಕ್ಸ್ಟ್ರೂಡ್ ಮಾಡ್ತೀರಾ, ಕಟ್ಔಟ್ ಮಾಡ್ತೀರಾ, ರಿವಾಲ್ವ್ ಮಾಡ್ತೀರಾ. ನೀವು ಇಲ್ಲಿ ಫುಲ್ಲಿ ಡಿಫೈನ್ ಮಾಡ್ಲಿಲ್ಲ ಅಂದ್ರೂ ರಿವಾಲ್ವ್ ಆಗುತ್ತೆ, ಕಟ್ಔಟ್ ಆಗುತ್ತೆ, ಎಕ್ಸ್ಟ್ರೂಡ್ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ಅವ್ನು ಕನ್ಸಿಡರೇ ಮಾಡಿಲ್ಲ, ಅವ್ನು ಅಪ್ರೂವ್ನೇ ಕೊಟ್ಟಿಲ್ಲ. ಅದಕ್ಕೆ ಎಲ್ಲಾ ಕ್ಯಾಡಲ್ಲೂ ಫಸ್ಟ್ ಸ್ಕೆಚ್ ಅಂತಾನೆ ನೇಮ್ ಇಟ್ಟಿರೋದು. ಸ್ಕೆಚ್ ಅಂತ ನೇಮ್ ಇಟ್ಬಿಟ್ಟು ಡಿಫೈನ್, ಅಂಡರ್ ಡಿಫೈನ್, ಫುಲ್ಲಿ ಡಿಫೈನ್ ಈ ತರ ಕೊಡೋದು. ಆಮೇಲೆ ಕಲರ್ ಚೇಂಜಿಂಗ್ ಕೊಡೋದು. ನೀವು ಕ್ಯಾಟಿಯಾದಲ್ಲಿ ಒಂಥರ ಸಿಗ್ನಲ್ ಕೊಟ್ಟಂಗೆನೆ, ಗ್ರೀನ್ ಅಂದ್ರೆ ಓಕೆ ವಿ ಪ್ರೊಸೀಡ್ ಅಂತ ಹೇಳಿ. ಈಗ ಡ್ರಾಯಿಂಗ್ ಆಗಿ ಕನ್ವರ್ಟ್ ಆಗಿದೆ, ನೀನ್ ಪ್ರೊಸೀಡ್ ಅಂತ. ಅದನ್ನ ಬಿಟ್ಟು ನೀವು ಫುಲ್ಲಿ ಡಿಫೈನ್ ಮಾಡ್ಲಿಲ್ಲ ಅಂದ್ರೆ ಸ್ಪೇಸ್ ಅಲ್ಲಿ ಇರುತ್ತೆ, ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ಫುಲ್ಲಿ ಡಿಫೈನ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಡಿಗ್ರೀಸ್ ಆಫ್ ಫ್ರೀಡಮ್ನ ಕಲ್ತಿರ್ಬೇಕು. ಡಿಗ್ರೀಸ್ ಆಫ್ ಫ್ರೀಡಮ್ ಎಲ್ಲ ಕಾಲೇಜಲ್ಲಿ ಕಲ್ತಿರ್ತೀರಾ, ಬಟ್ ಮರ್ತೋಗಿರುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೆ, ಆದ್ರೂ ಹೇಳ್ತೀನಿ. ಡಿಗ್ರೀಸ್ ಆಫ್ ಫ್ರೀಡಮ್ ಅಂದ್ರೆ 6 ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ. ಒಂದು 3 ಟ್ರಾನ್ಸಿಷನ್, 3 ರೊಟೇಷನ್. ಇದನ್ನ ಜನರಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ನಾವು ಡೈಲಿ ಲೈಫ್ನು ಈ 6 ಡಿಗ್ರೀಸ್ ಆಫ್ ಫ್ರೀಡಮ್ ಮೇಲೆನೆ ಡಿಪೆಂಡ್ ಆಗಿರ್ತೀವಿ. ಹೇಗೆ ಅಂತ ನೋಡಿ. ಈಗ ಒಂದು ಫಾರ್ ಎಕ್ಸಾಂಪಲ್ ಏನೋ ಒಂದು ಪಾರ್ಟ್, ಅಥವಾ ನೀವೇನೋ ಒಂದು ಕಾರು ಅಥವಾ ಏನೋ ಒಂದು ಟೇಬಲ್ ಇದೆ ಅಂತ ಅಂದ್ರೆ ಎಲ್ಲಿರುತ್ತೆ ಅನ್ನೋದು ನೋಡ್ಕೊಂಡ್ರೆ, ಒಂದು ಫ್ಲೋರ್ ಮೇಲೆ ಇರುತ್ತೆ ಟೇಬಲ್ ಅಂತ ಅಂದ್ರೆ. ಆ ಫ್ಲೋರ್ ಎಲ್ಲಿರುತ್ತೆ? ಅರ್ಥಲ್ಲಿ ಇರುತ್ತೆ. ಆ ಅರ್ಥಲ್ಲಿರುತ್ತೆ. ಒಂದು ಭೂಮಿ ಎಲ್ಲಿರುತ್ತೆ? ಸ್ಪೇಸ್ ಅಲ್ಲಿ ಇರುತ್ತೆ. ಸೊ ಈ ಭೂಮಿಗೆ ಯಾವುದೋ ಒಂದು ಬೇಸ್ ಇಲ್ಲ. ಈಗ ಸ್ಪೇಸ್ ಅಲ್ಲಿ ಫ್ರೀ ಆಗಿರುತ್ತೆ. ಸೊ ಈ ಬೇಸ್ ಮೇಲೆ ನಾವು ಎಲ್ಲಾನು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇಲ್ಲಿ ಬಂದು ಈಗ ಒಂದು ಮನೆ ಕಟ್ಟಬೇಕು ಅಂದ್ರೆ ಲೆವೆಲ್ ನೋಡ್ತೀವಿ. ಲೆವೆಲ್ ನೋಡ್ಬಿಟ್ಟು ಅದನ್ನ ಕರೆಕ್ಟಾಗಿ ಪರ್ಪೆಂಡಿಕ್ಯುಲರ್ ನೋಡ್ತೀವಿ, ಪ್ಯಾರಲಿಟಿ ನೋಡ್ತೀವಿ, ಎಲ್ಲಾನು ನೋಡಿ ಕಟ್ತೀವಿ. ಬಟ್ ಭೂಮಿನೇ ಸ್ಪೇಸ್ ಅಲ್ಲಿ ಇದೆ. ಆ ಒಂದು ಬೇಸ್ ಮೇಲೆ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಈ ಭೂಮಿನ ಕ್ಯಾಡ್ ಅಲ್ಲಿ ಯಾವ ತರ ನೋಡ್ತೀವಿ ಅಂದ್ರೆ, ಆರಿಜಿನ್ ಒಂದು ಪಾಯಿಂಟ್. ಈ ಭೂಮಿನ ಆರಿಜಿನ್ ತರ ನೋಡ್ಬೋದು ಕ್ಯಾಡ್ ಅಲ್ಲಿ. ಯಾವುದೇ ಕ್ಯಾಡ್ ಬೇಕಾದ್ರೂ ತಗೊಳ್ಳಿ.
ಸೊ ಅದಾದ್ಮೇಲೆ ಡೈರೆಕ್ಷನ್. ಈಗ ನಾವು ಡೈಲಿ ಲೈಫಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ರೆ ನಾರ್ತ್ ಸೈಡ್ ಹೋಗ್ತೀವ, ಈಸ್ಟ್ ಸೈಡ್ ಹೋಗ್ತೀವ, ಸೌತ್ ಸೈಡ್ ಹೋಗ್ತೀವ, ಈ ತರ 4 ಡೈರೆಕ್ಷನ್ ತಗೊಂತೀವಿ. ಅಪ್ ಅಂಡ್ ಡೌನ್ ಹೋಗಲ್ಲ. ಯಾಕೆ ಅಂದ್ರೆ ಅರೆಸ್ಟ್ ಆಗಿದ್ದೀವಿ ಬಿಕಾಸ್ ಆಫ್ ಗ್ರಾವಿಟಿ. ಅಪ್ ಅಂಡ್ ಡೌನ್ ಅದು ಅರೆಸ್ಟ್ ಆಗಿದ್ದೀವಿ. ನಾವು ನೆಗೆದ್ರು ಹೋಗ್ತೀವಿ ಅಷ್ಟೇ, ಎಲ್ಲೋದ್ರು ಇಲ್ಲೇ ಬಂದು ಕುತ್ಕೊಂತೀವಿ. ಬಟ್ ರೈಟ್ ಸೈಡು, ಲೆಫ್ಟ್ ಸೈಡು, ಫ್ರಂಟ್ ಬ್ಯಾಕು ಮೂವ್ ಆಗ್ಬೋದು. ಇದನ್ನೇ ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್ ಅಂತ ಹೇಳ್ಬೋದು. ಓಕೆ, ನಾರ್ತ್, ಈಸ್ಟ್, ವೆಸ್ಟ್, ಸೌತ್, ಇದು ಎಕ್ಸ್ ವೈ ಅಂತ ತಗೊಬೋದು. ಅಂದ್ರೆ ಮೈನಸ್ ಪ್ಲಸ್. ನೆಕ್ಸ್ಟ್ ಅಪ್ ಅಂಡ್ ಡೌನ್ ಅಂತ ತಗೊಂಡ್ರೆ ಇಲ್ಲಿಗೆ ನಮ್ದು ಡಿಗ್ರೀಸ್ ಆಫ್ ಫ್ರೀಡಮು ಈಗ ಜನರಲ್ ಆಗಿರೋದು ಎರಡಕ್ಕೂ ಮ್ಯಾಚ್ ಆಗೋ ಥರ. ಈ 3 ಡೈರೆಕ್ಷನ್ ಇದ್ದು ವಿತ್ ಆರಿಜಿನ್ ಪಾಯಿಂಟ್ ಇದ್ರೆ ಇದು ಕೋಆರ್ಡಿನೇಷನ್ ಸಿಸ್ಟಮ್. ಇದ್ರ ಬೇಸ್ ಮೇಲೆ ಪ್ಲೇನ್ಸ್ ಬರೋದು. ಈಗ ಝಡ್ ಎಕ್ಸಿಗೆ ಒಂದು ಪ್ಲೇನು, ವೈ ಎಕ್ಸಿಗೆ ಒಂದು ಪ್ಲೇನು, ಝಡ್ ವೈಗೆ ಒಂದು ಪ್ಲೇನು, ಈ ತರ ಒಂದು ಪ್ಲೇನ್ಸ್. ಇದಾದ್ಮೇಲೆ ಇದು ಕ್ವಾಡ್ರೇಟ್ಸ್ ಕ್ರಿಯೇಟ್ ಆಗೋದು, ಅಂದ್ರೆ ಕಾರ್ನರ್ಸ್ಗಳು ಕ್ರಿಯೇಟ್ ಆಗೋದು. ಆ ಪ್ರತಿಯೊಂದು ಕಾರ್ನರ್ಸ್ ಅಲ್ಲೂ ಆಬ್ಜೆಕ್ಟ್ ಇಟ್ಬಿಟ್ಟು ನಾವು ಚೆಕ್ ಮಾಡೋದು. ಸೊ ಅಲ್ಲಿ ನಿಮ್ಗೆ 4 ಇದೆ, ಇಲ್ಲಿ 8 ಸಿಗುತ್ತೆ ನಿಮ್ಗೆ. 8 ಅಲ್ಲೂ ಇಟ್ಟು ಚೆಕ್ ಮಾಡ್ಬೋದು. ಅವಾಗಲೇ ಹೇಳ್ದಂಗೆ ನಿಮ್ಗೆ ಕ್ಲಾರಿಟಿ ಇರಬೇಕು. ಫ್ರಂಟ್ ಫಾರ್ವರ್ಡ್ ಡೈರೆಕ್ಷನ್ ಅಂದ್ರೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲೇ ಇರಬೇಕು, ಬ್ಯಾಕ್ವರ್ಡ್ ಅಂದ್ರೆ ಬ್ಯಾಕ್ವರ್ಡ್ ಇರಬೇಕು. ಅದನ್ನ ಬಿಟ್ಟು ಉಲ್ಟಾ ಪಲ್ಟಾ ಆಗ್ತಾ ಇದೆ ಅಂದ್ರೆ ಅದನ್ನ ತೆಗೆದ್ಬಿಟ್ಟು ಇನ್ ಮಿಕ್ಕಿದ್ದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಫಸ್ಟ್ ಆಂಗಲ್, Excuse ಥರ್ಡ್ me, sir. ಆಂಗಲ್ ಎರಡೇ. ಹೇಳಿ. ಸರ್, ಇದು ಡೇಟಮ್ಮಿಗೂ ಮತ್ತೆ ಈಗ ನೀವು ಎಕ್ಸ್ಪ್ಲೈನ್ ಮಾಡ್ತಿರೋದು ಒಂದೇನಾ ಅಥವಾ ಬೇರೆ ಬೇರೆನಾ ಸರ್? ಡೇಟಮ್ ಅಂತ ಬರಲ್ಲ ಇಲ್ಲಿ. ಡೇಟಮ್ ಬಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪಾಯಿಂಟಿಗೆ ಬರುತ್ತೆ. ಇಲ್ಲಿ ನಿಮ್ಗೆ ಓಕೆ. ಕ್ಯಾಡ್ ಅಲ್ಲಿ ಪ್ಲೇನ್ಸ್ಗಿಂತ ಮುಂಚೆ ಆರಿಜಿನ್ ಇದೆ, ಅದರಲ್ಲಿ ಕೋಆರ್ಡಿನೇಷನ್ ಸಿಸ್ಟಮ್ ಇದೆ. ಎಕ್ಸ್ ವೈ ಝಡ್ ಡೈರೆಕ್ಷನ್ ಅಂತೂ ಇರುತ್ತೆ ಯಾವುದೇ ಕ್ಯಾಡ್ ಓಪನ್ ಮಾಡಿದ್ರು. ಕರೆಕ್ಟ್ ಅಲ್ವಾ? ಓಕೆ ಸರ್. So, ಎಸ್ ಸರ್. ಅಲ್ಲಿ ನಿಮ್ಗೆ ಫುಲ್ಲಿ ಕನ್ಸ್ಟ್ರೈನ್ ಮಾಡಬೇಕು ಅಂದ್ರೆ, ಫುಲ್ಲಿ ಡಿಫೈನ್ ಮಾಡಬೇಕು ಅಂದ್ರೆ ಅದು ಬೇಸ್ ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದೀನಿ. ಈಗ ನಾವು ಫಾರ್ ಎಕ್ಸಾಂಪಲ್ ಡೈಲಿ ಲೈಫಲ್ಲಿ ಹೇಗೆ ಅರ್ಥನ ಬೇಸ್ ಆಗಿ ಇಟ್ಕೊಂಡಿರ್ತೀವಿ, ಅದೇ ತರ ಆರಿಜಿನ್ ಇಟ್ಕೊಂಡು ಅದರಲ್ಲಿ ಎಕ್ಸ್ ವೈ ಝಡ್ ಡೈರೆಕ್ಷನ್, ನಾರ್ತ್, ಈಸ್ಟ್, ವೆಸ್ಟ್ ತರ ಇರುತ್ತೆ. ಆ ಬೇಸ್ ಮೇಲೆ ನೀವು ಡೈಮೆನ್ಷನ್ ಕೊಡಬೇಕು ಅಥವಾ ಅಲ್ಲಿಂದನೇ ಕನ್ಸ್ಟ್ರೈನ್ ಮಾಡಬೇಕು. ಸೊ ರೆಫರೆನ್ಸ್ ಅಲ್ಲಿಂದ ತಗೊಂಡ್ರೆ ಕನ್ಸ್ಟ್ರೈನ್ ಮಾಡಬಹುದು. ಸೊ ಗಾಟ್ ಇದು ಇಟ್ ಸರ್, ಪಾಯಿಂಟ್. ಗಾಟ್ ಇಟ್. ಥ್ಯಾಂಕ್ ಯು. ಇದು ಸ್ಕೆಚಸ್ ಅಲ್ಲಿ ಎಲ್ಲ, ಯಾವುದೇ ಕ್ಯಾಡ್ ಹೋಗಿ ಸ್ಕೆಚಸ್ ಅಲ್ಲಿ ಇದು ನೀಟಾಗಿ ಕಲ್ತಿರ್ಬೇಕು. ಫುಲ್ಲಿ ಡಿಫೈನ್ ಮಾಡೋದನ್ನ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಇದು ಆಫ್ಟರ್ 1 ಇಯರ್ ನಿಮ್ಗೆ ಇದನ್ನ ಚೆಕ್ ಮಾಡಕ್ ಬರಲ್ಲ ಯಾರೂನು. 1 ಇಯರ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಇದು ನಿಮ್ಗೆ ಇರ್ಬೇಕು, ಇದು ನಿಮ್ ಡಿಸಿಪ್ಲಿನ್. ಸೊ ಕನ್ಸ್ಟ್ರೈನ್ಸ್, ಈಗ ಕ್ಯಾಡ್ ಅಲ್ಲೇ ಕನ್ಸ್ಟ್ರೈನ್ಸ್ ಅಂದ್ರೆ ಟೈಪ್ಸ್ ಆಫ್ ಕನ್ಸ್ಟ್ರೈನ್ಸ್ ಅಂತ ಯಾವ ಜನರಲ್ ಯಾವ ಕ್ಯಾಡ್ ಬೇಕಾದ್ರೂ ತಗೊಳ್ಳಿ. ಟೈಪ್ ಆಫ್ ಕನ್ಸ್ಟ್ರೈನ್ಸ್ ನಿಮಗೆ ಗೊತ್ತಿರೋ ಪ್ರಕಾರ ಈಗ ಎಷ್ಟು ಕ್ಯಾಡ್ ಕಲ್ತಿರ್ತೀರಾ, ಈ ಟೈಪ್ ಆಫ್ ಕನ್ಸ್ಟ್ರೈನ್ಸ್ ಅಂದ್ರೆ ಎಷ್ಟು ಟೈಪ್ ಆಫ್ ಕನ್ಸ್ಟ್ರೈನ್ಸ್ ಅಂತ ಇರುತ್ತೆ. ಕನ್ಸ್ಟ್ರೈನ್ಸ್ ಅಂದ್ರೆ ಏನು? ಅರೆಸ್ಟ್ ಮಾಡೋದು. ಎಕ್ಸ್ ವೈ ಝಡ್ ಡೈರೆಕ್ಷನ್ ಅರೆಸ್ಟ್ ಮಾಡೋದು ಅಂದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ ನ ಅರೆಸ್ಟ್ ಮಾಡೋದು. ರೊಟೇಷನ್ ಆಗಲಿ, ಟ್ರಾನ್ಸಿಷನ್ ಆಗಲಿ, ಆ ಡೈರೆಕ್ಷನ್ ನ ಅರೆಸ್ಟ್ ಮಾಡೋದು ಅಂದ್ರೆ ಆರಿಜಿನ್ ಅರೆಸ್ಟ್ ಮಾಡೋದು. ಇದನ್ನ ಅರೆಸ್ಟ್ ಮಾಡೋದಕ್ಕೆ ಟೈಪ್ ಆಫ್ ಕನ್ಸ್ಟ್ರೈನ್ಸ್ ಇದೆ. ಎಷ್ಟು ಟೈಪ್ಸ್ ಆಫ್ ಇದೆ ಅಂತ ಹೇಳ್ತೀರಾ? ಯಾರಿಗೂ ಗೊತ್ತಿಲ್ವಾ? ಸರ್, ಹಾರಿಜಾಂಟಲ್ ಅಂಡ್ ವರ್ಟಿಕಲ್. ಇಲ್ಲ ಆ ಥರ ಅಲ್ಲ. ಒಂದು ನಿಮಿಷ. ಓಕೆ, ಇಲ್ಲಿ ಹಾರಿಜಾಂಟಲ್ ವರ್ಟಿಕಲ್ ಅನ್ನೋದು ಒಂದು ಟೈಪ್ ಕನ್ಸ್ಟ್ರೈನ್. ಅದು ಇಲ್ಲಿ ನಾನು ಹೇಳ್ತೀನಿ. ಒಂದು ಜೊಮೆಟ್ರಿಕ್ ಕನ್ಸ್ಟ್ರೈನ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಡೈಮೆನ್ಷನಲ್ ಕನ್ಸ್ಟ್ರೈನ್ಸ್ ಅಂತ ಹೇಳ್ತೀವಿ. ಈ ಡೈಮೆನ್ಷನಲ್ ಕನ್ಸ್ಟ್ರೈನ್ಸ್ ಅಂತ ಅಂದ್ರೆ ನಿಮ್ಗೆ ಆರಿಜಿನ್ ಇಂದ ಡೈಮೆನ್ಷನ್ ಕೊಡ್ತೀವಿ. ಎಕ್ಸ್ ಡೈಮೆನ್ಷನ್, ವೈ ಡೈಮೆನ್ಷನ್, ಝಡ್ ಡೈಮೆನ್ಷನ್ ಅಂತ ಹೇಳಿ, ಅಥವಾ ನಾರ್ಮಲ್ ಡೈಮೆನ್ಷನ್. ಅದು ಬಿಟ್ಟು ಲಾಕ್ ಅಂತ ಒಂದ್ ಕಡೆ ಹೋಗಿ ಫಿಕ್ಸ್ ಅಂತ ಮಾಡ್ಬಿಡ್ತೀವಿ. ಅಥವಾ ಕೆಲವೊಂದು ಕ್ಯಾಡಲ್ಲಿ ಲಾಕ್ ಅಂತ ಇರುತ್ತೆ, ಅದು ಫಿಕ್ಸ್ ಮಾಡೋದು, ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಫಿಕ್ಸ್ ಮಾಡೋದು. ಅದು ಕನ್ಸ್ಟ್ರೈನ್ಸ್ ಅಲ್ಲ, ಬಟ್ ಸಮ್ ಟೈಮ್ ಅದನ್ನು ಯೂಸ್ ಮಾಡ್ತೀವಿ. ಕನ್ಸ್ಟ್ರೈನ್ಸ್ ಅಂತ ಅಂದ್ರೆ ಆರಿಜಿನ್ ಇಂದ ರೆಫರೆನ್ಸು ಐದರ್ ಡೈಮೆನ್ಷನ್ ಕೊಡಬೇಕು ಅಥವಾ ಜೊಮೆಟ್ರಿಕ್ ಕನ್ಸ್ಟ್ರೈನ್ಸ್ ಕೊಡಬೇಕು. ಜೊಮೆಟ್ರಿಕ್ ಕನ್ಸ್ಟ್ರೈನ್ಸ್ ಅಂತ ಅಂದ್ರೆ ನಿಮ್ಗೆ ಯಾವಾಗಲೇ ಎಕ್ಸಾಂಪಲ್ ಕೊಟ್ಟರಲ್ಲ, ಹಾರಿಜಾಂಟಲ್ ವರ್ಟಿಕಲ್ ಅಂತ ಹೇಳಿ, ಇದು ಜೊಮೆಟ್ರಿಕ್ ಕನ್ಸ್ಟ್ರೈನ್ಸ್ ಅಲ್ಲಿ ಬರುತ್ತೆ. ಆರಿಜಿಂಟಲ್, ವರ್ಟಿಕಲ್, ಪ್ಯಾರಲಲ್, ಪರ್ಪೆಂಡಿಕ್ಯುಲರ್, ಟ್ಯಾಂಜೆಂಟ್, ಸ್ಮೂತ್, ಕೋಇನ್ಸಿಡೆಂಟ್, ಕಾನ್ಸೆಂಟ್ರಿಕ್, ಸಿಮಿಟ್ರಿಸಿಟಿ ಮತ್ತೆ ಫಿಕ್ಸ್, ಇದೆಲ್ಲ ಜೊಮೆಟ್ರಿಕ್ ಕನ್ಸ್ಟ್ರೈನ್ಸ್ ಬರುತ್ತೆ. ಡೈಮೆನ್ಷನ್ ಲಾಕ್ ಮತ್ತೆ ಆರಿಜೆಂಟಲ್ ಡೈಮೆನ್ಷನ್, ವರ್ಟಿಕಲ್ ಡೈಮೆನ್ಷನ್, ನಾರ್ಮಲ್ ಡೈಮೆನ್ಷನ್, ರೇಡಿಯಸ್, ಆಂಗಲ್, ಆರ್ಕ್, ಈ ತರ ಇದನ್ನ ಡೈಮೆನ್ಷನ್ ಕೊಟ್ರೆ ಅದನ್ನ ಡೈಮೆನ್ಷನಲ್ ಕನ್ಸ್ಟ್ರೈನ್ಸ್ ಅಂತ ಹೇಳ್ತೀವಿ. ಇವೆರಡು ಕಾಂಬಿನೇಷನ್ ಅಲ್ಲಿ ಕನ್ಸ್ಟ್ರೈನ್ಸ್ ಮಾಡಬೇಕು. ನನಗೆ ಡೈಮೆನ್ಷನ್ಸ್ ಆಪ್ಷನ್ಸ್ ಗೊತ್ತಿದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಡೈಮೆನ್ಷನ್ ಹಾಕ್ಬಿಟ್ಟು ಕನ್ಸ್ಟ್ರೈನ್ಸ್ ಮಾಡೋದು ರಾಂಗ್. ಮತ್ತೆ ಜಸ್ಟ್ ಸುಮ್ಮನೆ ಜೊಮೆಟ್ರಿಕ್ ಕನ್ಸ್ಟ್ರೈನ್ಸ್ ಗೊತ್ತಿದೆ ಅಂದ್ಬಿಟ್ಟು ಜೊಮೆಟ್ರಿಕ್ ಕನ್ಸ್ಟ್ರೈನ್ಸೇ ಮಾಡೋದು ರಾಂಗ್. ಎಷ್ಟು ನೀಡ್ ಇದೆ ಅದು ನೋಡ್ಕೊಂಡು ಎರಡನ್ನು ಕಂಬೈನ್ ಅಲ್ಲಿ ಯೂಸ್ ಮಾಡಬೇಕು. ಡೈಮೆನ್ಷನ್ ಆಗ್ತಾ ಇದೀವಿ ಅಂತ ಅಂದ್ರೆ ಅದು ಕಂಟ್ರೋಲ್ ಡೈಮೆನ್ಷನ್ ಇರಬೇಕು. ಒಂದು ಸ್ಕೆಚ್ ಅಂತ ಹೋದ್ರೆ ಅದನ್ನ ನೆಕ್ಸ್ಟ್ ಮತ್ತೆ ಎಡಿಟ್ ಮಾಡಕ್ ಬಂದ್ರೆ ಅದೊಂದು ಡೈಮೆನ್ಷನ್ ಚೇಂಜ್ ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಆಗಿರೋ ಒಂದು ಡೈಮೆನ್ಷನ್ಸ್ಗಳೆಲ್ಲ ಅದ್ರ ಜೊತೆನೆ ಬರಬೇಕು.
ಈ ತರ ಕಂಟ್ರೋಲ್ಡ್ ಡೈಮೆನ್ಷನ್ ಇರಬೇಕು, ಕಂಟ್ರೋಲ್ಡ್ ಡ್ರಾಯಿಂಗ್ ಇರಬೇಕು. ಅದಕ್ಕೆ ಎರಡನ್ನು ಯೂಸ್ ಮಾಡಿ ಮಾಡಬೇಕು. ಸ್ಕೆಚಸ್ ಮಾಡ್ಬೇಕಾದ್ರೆ ಈ ವೇಲಿ ಕಲಿಬೇಕು. ಇದು ಬೇಸಿಕ್ ನೋಡೋದು. ನಾವು ಈಗ ನೋಡಿದ್ರೇನೆ ನೀವು ಹೇಳಿ ಹೇಳಿ. ಸರ್ ಇವಾಗ ಏನು ಜೊಮೆಟ್ರಿಕ್ ಮತ್ತು ಡೈಮೆನ್ಷನ್ ಕೊಟ್ಟಿದ್ರಲ್ಲ, ಹ್ಮ್. ಇದಕ್ಕೆ GD8 ನ ಅಪ್ಲೈ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಸರ್, ಎಲ್ಲರಿಗೆ ಅರ್ಥ ಅಲ್ಲ, ಆಗ್ಲಿ. ಇದು ನಾನೀಗ ಇನ್ನ ಕ್ಯಾಡು ಸ್ಕೆಚಸ್ ಅಲ್ಲಿ ಇದ್ದೀನಿ. GD&T ಅಂದ್ರೆ ಹಾ. ಡ್ರಾಯಿಂಗ್ ಬರುತ್ತೆ. ಈಗ ನಿಮಗೆ ಫಸ್ಟ್ ಜಾಬ್ ಬೇಕು ಅಂತ ಅಂದ್ರೆ GD&T ಮೇಲೆ ನೀವು ವರ್ಕ್ ಸರಿ ಮಾಡ್ಬೇಕಾಗಿಲ್ಲ. ಸರ್, ಇಲ್ಲಿ ಜೊಮೆಟ್ರಿಕ್ ಅಪ್ಲೈ ಮಾಡಿದಾರ, ಪರ್ಪೆಂಡಿಕ್ಯುಲರ್, ಪ್ಯಾರಲರ್, ಟ್ಯಾಂಜೆಂಟ್, ಸ್ಮೂತ್, ಕಾನ್ಸಂಟ್ರೇಟಿವ್, ಇದೆಲ್ಲ GD8 ಬರಲ್ವಾ ಸರ್ ಇದು? GD&T ಬರುತ್ತೆ. GD&T ಪಾಯಿಂಟ್ಸ್ ಹೇಳ್ತೀನಿ. ಇಲ್ಲಿ ನಿಮ್ಗೆ ಕನ್ಸ್ಟ್ರೈನ್ಸ್ ಫಸ್ಟ್ ಸ್ಕೆಚಸ್ ಅಂದ್ರೆ ನಿಮ್ಗೆ ಬೇಸಿಕ್ ಲೆವೆಲ್ ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. GD&T ಬರೋದು ಡ್ರಾಯಿಂಗ್ ಕ್ರಿಯೇಟ್ ಆದ್ಮೇಲೆ, ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಅಪ್ಲಿಕೇಶನ್ ಬೇಸ್ ಮೇಲೆ ಬರುತ್ತೆ. ಇದು ಕನ್ಸ್ಟ್ರೈನ್ಸ್ ಅಲ್ಲಿ ಜೊಮೆಟ್ರಿಕ್ ಕನ್ಸ್ಟ್ರೈನ್ ಅಂದ್ರೆ ಇಷ್ಟು ಆಪ್ಷನ್ಸ್ ಇದೆ ಅಂತ ಹೇಳಿ ನಿಮ್ಗೆ ಯಾವ್ದಾದ್ರು ಕ್ಯಾಡ್ ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಆ, ಇದು ಪ್ಯಾರಲಲ್ ಇದೆಯಾ, ಅದು ಆರಿಜೆಂಟಲ್ ವರ್ಟಿಕಲ್ ಇದೆಯಾ. ಎಲ್ಲ ಕ್ಯಾಡಲ್ಲೂ ಆರಿಜೆಂಟಲ್ ವರ್ಟಿಕಲ್ ಫಸ್ಟೇ ಬಂದ್ಬಿಡುತ್ತೆ. ಈಗ UG/NX ಅಲ್ಲಿ ಪ್ರೀ ಡಿಫೈನ್ಡ್ ಆಗ್ಬಿಟ್ಟಿರುತ್ತೆ, ಕೆಲವೊಂದು ಡಿಫೈನ್ ಆಗಿರಲ್ಲ, ಕ್ರಿಯೋದಲ್ಲಿ ಡಿಫೈನ್ ಆಗಿರಲ್ಲ, ನಾವೇ ಕೊಡಬೇಕು. ಆರಿಜೆಂಟಲ್ ವರ್ಟಿಕಲ್ ನಾರ್ಮಲ್ ಆಗಿ ಎಲ್ಲಾ ಕ್ಯಾಡಲ್ಲೂ ಡಿಫೈನ್ ಆಗ್ಬಿಟ್ಟಿರುತ್ತೆ, HV ಅಂತ ಅಲ್ಲಿ ತೋರಿಸ್ತಾ ಇರುತ್ತೆ. ಅದನ್ನ ಡಿಲೀಟ್ ಮಾಡ್ಬಿಟ್ರೆ ನಿಮ್ಗೆ ಅದು ಅಂಡರ್ ಡಿಫೈನ್ ಆಗ್ಬಿಡುತ್ತೆ. ಇದು ಕನ್ಸ್ಟ್ರೈನ್ಸ್ಗೋಸ್ಕರ ಹೇಳ್ತಾ ಇರೋದು. GD&T ನೆಕ್ಸ್ಟ್ ಅದು ಡಿಫ್ರೆಂಟ್ ಚಾಪ್ಟರ್. ಅದು ಇಲ್ಲಿ ನೀವು ಸ್ಕೆಚಸ್ ಅಲ್ಲಿ ಪರ್ಫೆಕ್ಟ್ ಆಗೋದಕ್ಕೆ ಕನ್ಸ್ಟ್ರೈನ್ ಮಾಡಬೇಕು. ಕನ್ಸ್ಟ್ರೈನ್ಸ್ ಮಾಡೋದಕ್ಕೆ 2 ಟೈಪ್ ಆಫ್ ಕನ್ಸ್ಟ್ರೈನ್ಸ್ ಇದೆ. ಡೈಮೆನ್ಷನ್ ಕೊಟ್ಟು ಕನ್ಸ್ಟ್ರೈನ್ ಮಾಡ್ಬೋದು, ಜೊಮೆಟ್ರಿಕ್ ಕನ್ಸ್ಟ್ರೈನ್ಸ್ ಮಾಡ್ಬೋದು. ಜೊಮೆಟ್ರಿಕ್ ಕನ್ಸ್ಟ್ರೈನ್ಸ್ ಅಂದ್ರೆ ಅದು ಡಿಪೆಂಡ್. ಆರಿಜೆಂಟಲ್ ಅಂದ್ರೆ ಒಂದು ಆರಿಜಿನ್ ಇಂದ ಹೋಗೋದು, ಆರಿಜೆಂಟಲ್ ಡಿಪೆಂಡ್. ಪ್ಯಾರಲಲ್ ಅಂದ್ರೆ ಇನ್ನೊಂದು ಲೈನ್ ಇದ್ರೆ ಅದಕ್ಕೆ ಡಿಪೆಂಡ್ ಆಗಿ ಪ್ಯಾರಲಲ್ ಅಂತ ಹೇಳ್ಬೋದು. ಪರ್ಪೆಂಡಿಕ್ಯುಲರ್ ಅಂದ್ರೆ ಇನ್ನೊಂದು ಲೈನ್ ಇದ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬೋದು. ಇಂಡಿಪೆಂಡೆಂಟ್ ಲೈನ್ಗೆ ಹೇಳಕ್ ಬರಲ್ಲ. ಈ ತರ ಡಿಪೆಂಡೆಂಟ್. ಇದು ಸ್ಕೆಚಸ್ ಅಲ್ಲಿ ಪಕ್ಕಾ ಸ್ಕೆಚಸ್ ಮಾಡೋದಕ್ಕೆ ಹೇಳ್ತಾ ಇರೋದು. GD&T ನೆಕ್ಸ್ಟ್ ಬರುತ್ತೆ. ಇದನ್ನ ಕಲ್ತ್ಕೊಂಡು ಕ್ಯಾಡ್ ಮಾಡಲ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಬೇಸಿಕ್ ಲೆವೆಲ್ ಜಾಬ್ ಸಿಗುತ್ತೆ. ಇಷ್ಟೇ ಬೇಕಾಗಿರೋದು. ಬೇಸಿಕ್ ಡಿಸೈನರ್ಸ್ ಅಂತ ಇದ್ರೆ ನಿಮ್ದು ಒಂದು ಡ್ರಾಯಿಂಗ್ ರೀಡಿಂಗ್ ಸ್ಕಿಲ್ ನೋಡಿ, ಮತ್ತೆ ನಿಮ್ದು ಸ್ಕೆಚಸ್ ಅಲ್ಲಿ ಎಷ್ಟು ಲೆವೆಲ್ ಆಫ್ ಯಾವ ಲೆವೆಲ್ ಸ್ಕೆಚಸ್ ಮಾಡ್ತಾ ಇದ್ದೀರಾ, ಎಷ್ಟು ಲೆವೆಲ್ ಡಿಫೈನ್ ಮಾಡ್ತಾ ಇದ್ದೀರಾ, ಪಕ್ಕಾ ಮಾಡ್ತಾ ಇದ್ದೀರಾ. ಅದಾದ್ಮೇಲೆ 3D ಮಾಡಲ್ ಅಲ್ಲಿ ಯಾವ ಮೆಥಡ್ ನ ಯೂಸ್ ಮಾಡ್ತೀರಾ. ಕೊಟ್ಟಿರೋ ಡ್ರಾಯಿಂಗ್ ನ ರೀಡ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಯಾವ ಮೆಥಡ್ ಇರುತ್ತೆ ಅಂತೇಳಿ. ಅಂದ್ರೆ ಯಾವ ಸ್ಟೆಪ್ಸ್ ಅಲ್ಲಿ 3D ಮಾಡಲ್ ಕ್ರಿಯೇಟ್ ಮಾಡ್ಬೋದು. ಕೆಲವೊಂದು ಡ್ರಾಯಿಂಗ್ ಅಲ್ಲಿ ಯಾವ ಫೀಚರ್ಸ್ ಯೂಸ್ ಮಾಡ್ಲಿ ಅಂತಾನೆ ಕೊಟ್ಟಿರ್ತಾರೆ. ಈ ಸ್ವೀಪ್ ಸ್ವೆಪ್ಟ್ ಇವೆಲ್ಲ ಯೂಸ್ ಮಾಡ್ಲಿ, ಬೌಂಡ್ರಿ ಬಾಕ್ಸ್ ಎಲ್ಲ ಯೂಸ್ ಮಾಡ್ಲಿ ಅಂತ ಅದೇ ಫೀಚರ್ಸೇ ಕೊಟ್ಟಿರ್ತಾರೆ. ಅದನ್ನ ಯೂಸ್ ಮಾಡ್ತೀರಾ ಅನ್ನೋದನ್ನ ನೋಡ್ತಾರೆ. ಅನ್ನೆಸೆಸರಿ ಯೂಸ್ 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 ಇರಲ್ಲ, ಆದ್ರೂ ಯೂಸ್ ಮಾಡಿರ್ತೀರಾ, ಆಪ್ಷನ್ಸ್ ಯೂಸ್ ಮಾಡಿರ್ತೀರಾ. ಅಂದ್ರೆ ನಾನು ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗಿ ಯೂಸ್ ಮಾಡಿರ್ತೀರಾ, ಅವಾಗ್ಲೂ ರಾಂಗ್. ನಿಮಗೆ ನೀವು ಮಾಡ್ತಾ ಇರೋದು ಅಲ್ಲಿ ಕಂಪ್ನಿದು ವರ್ಕ್ ನ ಉಳಿಸೋದಕ್ಕೆ, ಕಮ್ಮಿ ಮಾಡೋದಕ್ಕೆ, ಸುಮ್ಮನೆ ಅನ್ನೆಸೆಸರಿ ಜಾಸ್ತಿ ಎಕ್ಸ್ಪೆನ್ಸ್ ಮಾಡೋದಕ್ಕಲ್ಲ. ಅದು ಆ ತರ ಏನ್ ಬೇಕೋ ಅಷ್ಟನ್ನು ಯೂಸ್ ಮಾಡ್ಬೇಕು, ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು. ಅದು ಬೇಕಾಗಿರೋದು. ಇಷ್ಟು ಸ್ಕೆಚಸ್ 3D ಮಾಡಲ್ ಮಾಡಿದ್ರೆ ಒಂದ್ ಲೆವೆಲ್ ಆಯ್ತು. ಇನ್ನು ಡ್ರಾಯಿಂಗ್ ಒಂದು ಬೇಸಿಕ್ ಡ್ರಾಯಿಂಗ್ ಕೊಟ್ಟಿರೋದು ಡ್ರಾಯಿಂಗ್ ನ ಮತ್ತೆ ರಿಪೀಟ್ ಡ್ರಾಯಿಂಗ್ ಮಾಡಕ್ ಬಂದ್ರೆ ಗೊತ್ತಿದ್ರೆ ಸಾಕು, ಫಸ್ಟ್ ಲೆವೆಲ್ ಜಾಬ್ ಸಿಗುತ್ತೆ. ಅದಾದ್ಮೇಲೆ ನೀವು ಕಲಿತಾ ಹೋಗ್ಬೇಕು. ಅವಾಗ್ಲೇ ಅದನ್ನೇ ಹೇಳಿದ್ದು, ಲರ್ನಿಂಗ್ ಅಂಡ್ ಅರ್ನಿಂಗ್ ಈಕ್ವಲ್ ಕರ್ವಲ್ ಇರ್ಬೇಕೀಗ ಅಂತ. ಫಸ್ಟ್ ಲೆವೆಲ್ ಜಾಬ್ ತಗೊಂತೀರಾ, ಒಂದು ಬೇಸಿಕ್ ಲೆವೆಲ್ ಕ್ಯಾಡ್ ಡಿಸೈನರ್ ಆಗ್ತೀರಾ. ಇಲ್ಲಿ ಕಲಿತಾ ಹೋಗ್ಬೇಕು. ಕ್ಯಾಡ್ ಡಿಸೈನರ್ ಆಗ್ಬಿಟ್ಟು ನಾನು ಮೆಟಲ್ ಮುಟ್ಟಲ್ಲ, ನನ್ನ ಕೈ ಗ್ರೀಸ್ ಆಗುತ್ತೆ, ನಾನು ಅಲ್ಲಿಗೆ ಹೋಗಲ್ಲ, ಸಪ್ಲೈಯರ್ ಪ್ಲೇಸಿಗೆ ಹೋಗಲ್ಲ, ಓಡಾಡಕ್ ಕಷ್ಟ, ಈ ತರ ಅಂದ್ರೆ ಕಲಿಯೋದಕ್ಕಾಗಲ್ಲ. ಓಡಾಡಬೇಕು, ಮೆಟೀರಿಯಲ್ ಮುಟ್ಬೇಕು, ಎಲ್ಲಾನು ತಗೊಬೇಕು, ನೀವೇ ವರ್ನಿಯರ್ ತಗೊಬೇಕು, ಡೈಮೆನ್ಷನ್ ತಗೊಬೇಕು, ಎಲ್ಲಾ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು. ಮತ್ತೆ ಎಲ್ಲಾ ಕಂಪ್ನಿಲೂ ಕೊಡಲ್ಲ, ಯಾಕಂದ್ರೆ ಒಂದೊಂದು ಇನ್ಸ್ಟ್ರೂಮೆಂಟ್ಸ್ ಒಂದೊಂದು ಪ್ರೈಸ್ ಅಲ್ಲಿ ಇರುತ್ತೆ. ತಗೊಂಬಂದ್ ಕೊಟ್ಬಿಟ್ಟು ನೀವು ಹಾಳು ಮಾಡಿದ್ರೆ ಅದನ್ನ ಅವ್ರು ಬೇರ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟ್ ಮುಟ್ಟಕ್ಕೆ ಬಿಡಲ್ಲ ನಿಮ್ಗೆ. ಆ ಡಿಸಿಪ್ಲಿನ್, ಆ ಸೀರಿಯಸ್ನೆಸ್ ಬಂದಿದೆ ಅಂದಾಗ ಮಾತ್ರ ನಿಮಗೆ ಮುಟ್ಟಕ್ ಬಿಡ್ತಾರೆ, ಅಲ್ಲಿವರೆಗೂ ಮುಟ್ಟಕ್ ಬಿಡಲ್ಲ. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ನಿಮ್ಗೆ ಎಂಟ್ರಿ ಆಗೋದಕ್ಕೆ ಬೇಕಾಗಿರೋದು ಇವೆರಡೇ ಪಾಯಿಂಟ್. ಡ್ರಾಯಿಂಗ್ ಒಂದು ಇದು. ನೀವು ಫುಲ್ ಅಸೆಂಬ್ಲಿ ಮಾಡ್ತೀರಾ ಬಿಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಇವೆರಡರಲ್ಲಿ ಪರ್ಫೆಕ್ಟ್ ಆಗಿದ್ರೆ ಪಕ್ಕಾ ಜಾಬ್ ಸಿಗುತ್ತೆ. ಇವೆರಡು ಪರ್ಫೆಕ್ಟ್ ಆಗಿ ನಾನೇ ಒಂದ್ ತಿಂಗಳು ನಿಮ್ಗೆ ಜಾಬ್ ಕೊಡಿಸ್ತೀನಿ. ಯಾಕಂದ್ರೆ ತುಂಬಾ ಓಪನಿಂಗ್ಸ್ ಇದೆ, ಬಟ್ ನಾವು ಎಷ್ಟು ಇಂಟರ್ವ್ಯೂ ಮಾಡಿದ್ರೆ ಯಾವ್ದು ಕ್ಲಿಯರ್ ಆಗ್ತಾ ಇಲ್ಲ. ನೆಕ್ಸ್ಟ್ ಡ್ರಾಯಿಂಗ್ ಅಂತ ಅಂದ್ರೆ ಈ ಲೆವೆಲ್ ಡ್ರಾಯಿಂಗ್ ಮಾಡಿ, ಈ ತರ ಡ್ರಾಯಿಂಗ್ ಕೊಟ್ರೆ, ಈ ಲೆವೆಲ್ ನೀವು ಮತ್ತೆ ರಿಪೀಟ್ ಡ್ರಾಯಿಂಗ್ ಮಾಡ್ಕೊಟ್ರೆ ಸಾಕು. ಅದಾದ್ಮೇಲೆ ನೆಕ್ಸ್ಟ್ ಡೈಮೆನ್ಷನ್ಗೆ ಟಾಲರೆನ್ಸ್ ಆದ್ಮೇಲೆ GD&T ಬರುತ್ತೆ. ಅದನ್ನ ಹೇಳ್ತೀನಿ, ಅದು ಅಡ್ವಾನ್ಸ್ ಆಗುತ್ತೆ. ಅದು ನೀವು ಎಕ್ಸ್ಪೀರಿಯನ್ಸ್ ಇರೋರಿದ್ರೆ ಮತ್ತೆ ಪಿಂಗ್ ಮಾಡಿ, ಅವ್ರಿಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ಫ್ರೆಶರ್ ಇರೋದಕ್ಕೆ
ಫ್ರೆಶರ್ ಲೆವೆಲಲ್ಲೇ ತಗೊತಾ ಇದ್ದೀನಿ. ಈಗ GD&T ಎಷ್ಟು ಸಿಂಬಲ್ಸ್ ಎಲ್ಲ ಮೈನಸ್ ಆಗಿದೆ, ಇದು ಹಳೇದೇ ಇದೆ, 12 ಸಿಂಬಲ್ಸ್ ಏನೋ ಇರ್ಬೇಕೀಗ. ಬೇಸಿಕಲಿ ನಿಮಗೆ ಇದು ಸ್ಟ್ರೈಟ್ನೆಸ್ಸು, ಫ್ಲಾಟ್ನೆಸ್ಸು, ನಿಮಿಷ. ಸೊ ಇದು GD&T ಸಿಂಬಲ್ಸ್. ಈ GD&T ಸಿಂಬಲ್ಸ್ಗಿಂತ ಮುಂಚೆ ಫಸ್ಟ್ ಫಿಟ್ಮೆಂಟ್ಸ್ ಎಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ನೀವು ಜಸ್ಟ್ ನಿಮ್ಗೊಂದು ನಾಲೆಡ್ಜ್ ಇರಲಿ ಅಂತ ತೋರಿಸ್ತಾ ಇರೋದು. ಫಿಟ್ಮೆಂಟ್ಸ್ ಅಂದ್ರೆ ನಿಮ್ಗೆ ಯಾವ್ಯಾವ ಟೈಪ್ ಆಫ್ ಫಿಟ್ಮೆಂಟ್ಸ್ ಇದೆ, ಅದರಲ್ಲಿ ಎಷ್ಟು ಟಾಲರೆನ್ಸ್ ಕೊಡಬೇಕು, ಯಾವ ಟಾಲರೆನ್ಸ್ ಇದ್ರೆ ಯಾವ ತರ ವರ್ಕ್ ಆಗುತ್ತೆ. ಆ ಈಗ ಸುಮ್ಮನೆ ನನಗೆ ಬೇಕು ಫುಲ್ ಫಿನಿಶ್ ಬೇಕು ಅಂದ್ಬಿಟ್ಟು 5 ಮೈಕ್ರಾನ್ಸ್ 10 ಮೈಕ್ರಾನ್ಸ್ ಟಾಲರೆನ್ಸ್ ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ನಾನು ಈ ತರ ಒಂದು ಪೆನ್ ಮಾಡಬೇಕು, ಪೆನ್ ಮಾಡೋದಕ್ಕೆ ಒಂದು ಫುಲ್ ಹೈ ಲೆವೆಲ್ ಟಾಲರೆನ್ಸ್ ಕೊಡ್ತೀರಾ. ಪಕ್ಕ ಇದನ್ನ ಹೋದ್ ಲಾಕ್ ಆದ್ರೆ ಪಕ್ಕ ಲಾಕ್ ಆಗ್ಬೇಕು, ಒಂದ್ ಸ್ವಲ್ಪ ಅಲ್ಗಾಡ್ಬಾರ್ದು, ಆ ಲೆವೆಲ್ ಇರಬೇಕು ಈ ತರ. ಸೊ ಇದರಲ್ಲಿ ಇದೊಂದು ಪಿನ್ ಇರುತ್ತೆ, ಇದು ಹೋಗಿ ಸ್ಲೈಡ್ ಆಗ್ಬೇಕು. ನನ್ನ ಸ್ಕ್ರೀನ್ ಕಾಣ್ತಾ ಇದೆ ಅನ್ಕೊಂತೀನಿ, ಎಲ್ಲ ಕಾಣ್ತಾ ಇದೆಯಲ್ಲ? ಎಸ್ ಎಸ್ ಸೊ ಅದು ನೋಡಿ, ಇದೊಂದು ಪಿನ್ ತಗೊಂಡ್ರೆ ಈ ಪಿನ್ ಹೋಗಿ ಕರೆಕ್ಟಾಗಿ ಸ್ಲೈಡ್ ಆಗ್ಬೇಕು, ಸ್ಲೈಡ್ ಆಗಿ ರೊಟೇಟ್ ಆಗ್ಬೇಕು ವಿತೌಟ್ ಬೇರಿಂಗ್ ಆಕ್ಷನ್ ಆಗ್ಬೇಕು. ಈ ಲೆವೆಲ್ ವರ್ಕ್ ಬೇರೆ, ಈ ಪೆನ್ನಿಗೆ ಮಾಡೋ ಲೆವೆಲ್ ವರ್ಕ್ ಬೇರೆ. ಇದಕ್ಕೆ ನಾನು ಆ ಲೆವೆಲ್ ಪ್ರಿಸಿಷನ್ ಕೊಟ್ರೆ, ಇದಕ್ಕೆ ನಾನು 5 ಮೈಕ್ರಾನ್ 10 ಮೈಕ್ರಾನ್ ಲೆವೆಲ್ ಅಲ್ಲಿ ಮಾಡಿ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಹೋದ್ರೆ ಇದ್ರ ಪೆನ್ ವ್ಯಾಲ್ಯೂ ಒಂದು ಪೆನ್ಗೆ 1000 ರೂಪೀಸ್ ಲೆವೆಲ್ ಆಗುತ್ತೆ. ಯಾಕಂದ್ರೆ ಆ ತರ ಐ ಎಂಡ್ ಮಿಷಿನ್ ಅಲ್ಲಿ ಮಾಡ್ಬೇಕಾಗತ್ತೆ. ಆ 1000 ರೂಪೀಸ್ ಮಾಡ್ಬಿಟ್ಟು ಈ ಪೆನ್ನ ನೀವೇ ತಗೊಳಲ್ಲ. 10 ರೂಪಾಯಿ ಸಿಗೋ ಪೆನ್ನ 1000 ರೂಪಾಯಿ ಕೊಟ್ಟು ಏನಕ್ಕೆ ತಗೊಳ್ಳಿ ಅಂತ. ಸೊ ಇದು ಅಪ್ಲಿಕೇಶನ್ ಮೇಲೂ ಡಿಪೆಂಡ್ ಆಗುತ್ತೆ. ಅದ್ರ ಬೇಸ್ ಮೇಲೆ ನೀವು ಡೈಮೆನ್ಷನ್ ಹಾಕ್ಬೇಕಾದ್ರೆ ಅಥವಾ ಟಾಲರೆನ್ಸ್ ಅಪ್ಲೈ ಮಾಡ್ಬೇಕಾದ್ರೆ ಎಲ್ಲಿ ಅಪ್ಲಿಕೇಶನ್ ಅನ್ನೋದು ಗೊತ್ತಿರಬೇಕು. ಮತ್ತೆ ಎಲ್ಲಿ ಹೋಗುತ್ತೆ, ಅದು ಯಾವ ತರ ಸೇಲ್ ಆಗುತ್ತೆ, ಯಾವ ತರ ಕಸ್ಟಮರ್ನ ರೀಚ್ ಆಗುತ್ತೆ ಪ್ರಾಡಕ್ಟ್ ಅಂತ ಆದ್ರೆ. ಅಸೆಂಬ್ಲಿ ಅಂತ ಅಂದ್ರೆ ಯಾವ ಅಪ್ಲಿಕೇಶನ್ ಅಲ್ಲಿ ರನ್ ಆಗುತ್ತಾ ಅಥವಾ ಸ್ಟೇಷನರಿ ಆಗಿ ಕುತ್ಕೊಳ್ಳುತ್ತಾ, ಯಾವ ಲೆವೆಲ್ ರೊಟೇಷನ್ ರನ್ ಆಗುತ್ತಾ, ಸ್ಲೈಡಿಂಗ್ ಆಗುತ್ತಾ, ಇದೆಲ್ಲ ಬೇಸ್ ಮೇಲೆ ಟಾಲರೆನ್ಸ್ ಕೊಡ್ಬೇಕಾಗತ್ತೆ. ಆ ಟಾಲರೆನ್ಸ್ ಕೊಟ್ಮೇಲೆ ಆ ಪಕ್ಕಾ ಟಾಲರೆನ್ಸ್ ಅಂದ್ರೆ ಡೈಮೆನ್ಷನ್ಗೆ ಅಚೀವ್ ಮಾಡಲ್ಲ. ಒಂದು 10 to 20 ಮೈಕ್ರಾನ್ಸ್ ವೇರಿಯೇಷನ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಒಂದು 10 ಮೈಕ್ರಾನ್ಸ್ ಬಂದ್ರು ಓಕೆ, 30 ಮೈಕ್ರಾನ್ಸ್ ಇವೆರಡು ಮಧ್ಯ ಬಂದ್ರು ಓಕೆ ಅಂತ ಕೊಟ್ಟಿರ್ತೀವಿ. ಅದಕ್ಕೆ ಮೀಟ್ ಆಗೋ ಇನ್ನೊಂದು ಪಾರ್ಟು ಅದೇ ತರ ಇರಬೇಕು. ಅದು ವರ್ಸ್ಟ್ ಕಂಡೀಷನ್, ಇದು ವರ್ಸ್ಟ್ ಕಂಡೀಷನ್ ಇದ್ರೂ ಎನಿ ಕಂಡೀಷನ್ ಆದ್ರೂ ಎರಡಕ್ಕೆ ಅಸೆಂಬಲ್ ಆಗ್ಬೇಕು. ಈಗ ಇದರಲ್ಲಿ ಜಾಸ್ತಿ ಇರುತ್ತೆ, ಅದರಲ್ಲಿ ಕಮ್ಮಿ ಇರುತ್ತೆ, ಹೋಗಿ ಜಾಮ್ ಆಗೋದು, ಆ ಥರ ಆಗ್ಬಾರ್ದು. ಇದಾದ್ಮೇಲೆ ನೆಕ್ಸ್ಟ್ ಈಟಿಂಗ್ ಕಂಡೀಷನ್ ಅಂದ್ರೆ ಟೆಂಪ್ರೇಚರ್ ತಗೊಂಡ್ರು ಟೆಂಪ್ರೇಚರ್ ಜಾಸ್ತಿ ಆದಂಗೆ ಮೆಟೀರಿಯಲ್ ಪ್ರಾಪರ್ಟಿ ಚೇಂಜ್ ಆಗುತ್ತೆ. ಒಂದೊಂದು ಮೆಟೀರಿಯಲ್ ಪ್ರಾಪರ್ಟಿ ಒಂದೊಂದು ಥರ. ಈಗ ನಾರ್ಮಲ್ ಆಗಿ ಮೆಟೀರಿಯಲ್ ಹೀಟ್ ಆದಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆದಾಗ ಮೈಕ್ರಾನ್ ಲೆವೆಲ್ ಅಲ್ಲಿ ಎಕ್ಸ್ಪ್ಯಾಂಡ್ ಆಗೇ ಆಗುತ್ತೆ. ಮತ್ತೆ ತುಂಬಾ ಫೋರ್ಸ್ಫುಲ್ ಆಗಿ ನಾವು ಟೈಟ್ ಮಾಡ್ತಾ ಇದೀವಿ ಎಲ್ಲಾದ್ರೂ ಅಂತ ಅಂದ್ರೆ ಅದು ಕಂಪ್ರೆಸ್ ಆಗೇ ಆಗುತ್ತೆ. ನೀವು ಮೆಟೀರಿಯಲ್ ನೋಡಿ ಅಥವಾ ಆ ಸಾಫ್ಟ್ನೆಸ್ ಯಾವ ತರ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅಂದ್ರೆ, ನಾರ್ಮಲ್ ಆಗಿ ಬೇಕ್ರಿಗೆ ಹೋಗಿ ಬಂದ್ ಇಟ್ಕೊಂಡು ನಾವು ಪ್ರೆಸ್ ಮಾಡಿದ್ರೆ ಹೇಗ್ ವರ್ಕ್ ಆಗುತ್ತೆ, ಮೆಟಲ್ ಮೈಕ್ರಾನ್ ಅಲ್ಲಿ ಆ ತರ ವರ್ಕ್ ಆಗುತ್ತೆ. ಸೊ ಆ ಲೆವೆಲ್ ಆಫ್ ಫೀಲಿಂಗ್ ಇರಬೇಕು ನಿಮ್ಗೆ. ಅದಾದ್ಮೇಲೆ ನಿಮ್ GD&T ಅಂತ ಬಂದ್ರೆ ಕಂಪ್ಲೀಟ್ ಅಪ್ಲಿಕೇಶನ್. ಈಗ ಆಟೋಮೊಬೈಲ್ ಮೂವ್ ಆಗ್ತಾ ಇರುತ್ತೆ, ಇಂಜಿನ್ ಇಂದ ಮತ್ತೆ ಆ ಏನೋ ಡಿಫ್ರೆನ್ಶಿಯಲ್ಗೆ ಡ್ರೈವ್ ತಗೊಂಡ್ಬರ್ಬೇಕು, ರೊಟೇಟ್ ಆಗ್ಬೇಕು, ಅದಕ್ಕೊಂದು ಬೇರಿಂಗ್ ಹಾಕ್ಬೇಕು, ಆ ಬೇರಿಂಗು ಅಲೈನ್ಮೆಂಟ್ ಅಲ್ಲಿ ಇರಬೇಕು. ಆವಾಗ ನಿಮ್ಗೆ ರನ್ಔಟು, ಟೋಟಲ್ ರನ್ಔಟು, ಸ್ಟ್ರೈಟ್ನೆಸ್ಸು, ಈ ತರ ಅಪ್ಲಿಕೇಶನ್ ವೈಸ್ ಬರುತ್ತೆ. ಎಲ್ಲಿ ಅಸೆಂಬಲ್ ಆಗುತ್ತೆ, ಯಾವ ತರ ಅಪ್ಲಿಕೇಶನ್ ಆಗುತ್ತೆ ಅನ್ನೋದ್ರ ಮೇಲೆ GD&T ಬರುತ್ತೆ. GD&T ಸಪ್ರೇಟ್ ಇರುತ್ತೆ, ಟಾಲರೆನ್ಸೇ ಸಪ್ರೇಟ್ ಇರುತ್ತೆ. ಟಾಲರೆನ್ಸ್ ಸ್ಟ್ಯಾಕ್ ಅಪ್ ಬೇರೆ ತರ ಇರುತ್ತೆ. ಫಸ್ಟ್ ಲೆವೆಲ್ ಟಾಲರೆನ್ಸ್ ಸ್ಟ್ಯಾಕಪ್ ಅಲ್ಲಿ ಬೇಸಿಕ್ ಲೆವೆಲ್ ಆಫ್ ವರ್ಕ್ ಮಾಡ್ಬೋದು. GD&T ಅಂದ್ರೆ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಸೊ ಇದೆಲ್ಲ ಗೊತ್ತಿರ್ಬೇಕಷ್ಟೇ. GD&T ಎಷ್ಟು ಸಿಂಬಲ್ಸ್ ಇದೆ, ಯಾವ ತರ ವರ್ಕ್ ಆಗುತ್ತೆ ಅಂತ ಥಿಯರಿ. ಯಾವಾಗಲೇ ನೀವು ಆಂಗಲ್ ಆಫ್ ಪ್ರೊಜೆಕ್ಷನ್ ಥಿಯರಿ ಹೇಳಿದ್ರಲ್ಲ, ಆ ತರ ಥಿಯರಿ ಗೊತ್ತಿದ್ರೆ ಸಾಕು. ಈ 1 ಇಯರ್ ಜಾಬ್ ತಗೊಂಡ್ಮೇಲೆ ಆ 1 ಇಯರ್ ಅಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತಗೊಬೇಕು. ಅದಾದ್ಮೇಲೆ ನೀವು ಸೆಕೆಂಡ್ ಇಯರ್ ಥರ್ಡ್ ಇಯರ್ಗೆಲ್ಲ ಒಳ್ಳೆ ಪೊಸಿಷನ್ಗೆ ಹೋಗ್ಬಿಡ್ಬೋದು. ಸೊ ಇಷ್ಟು. ದೆನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದ್ರೆ ಅವಾಗಿಂದಾನೆ ಹೇಳ್ದಂಗೆ ನಿಮ್ಗೆ ಯಾವ್ಯಾವ ಟೈಪ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅನ್ನೋದು ಗೊತ್ತಿರಬೇಕು. ಇಲ್ಲಿ ಜಸ್ಟ್ ಸಿಂಪಲ್ ಪಾಯಿಂಟ್ಸ್ಗಳು ಮಾಡ್ಕೊಂಡಿದ್ದೀನಿ, ಎಲ್ಲರಿಗೂ ಗೊತ್ತಿರೋ ಪಾಯಿಂಟ್ಸ್ ಇರಲಿ ಅಂತ. ಇದು ಬಿಟ್ಟು ಬೇರೆ ಬೇರೆ ಪ್ರೋಸೆಸ್ಸು ಇದೆ, ತುಂಬಾ ಪ್ರೋಸೆಸ್ ಇದೆ. ಈ ಟರ್ನಿಂಗು, ಮಿಷನಿಂಗು, ವೆಲ್ಡಿಂಗು ಇದು ಜನರಲ್ ಆಗಿ ಎಲ್ಲರೂ ಕೇಳಿರ್ತೀರ. ಸೊ ಇದು ಬಿಟ್ಟು ವೈರ್ ಕಟ್ಟಿಂಗು, ಇಂಜೆಕ್ಷನ್ ಮೋಲ್ಡಿಂಗು, ಮತ್ತೆ ವಾಟರ್ ಜೆಟ್ ಕಟ್ಟಿಂಗು, ಲೇಸರ್ ಕಟ್ಟಿಂಗು, ಪ್ಲಾಸ್ಮಾ ಕಟ್ಟಿಂಗು, VTL, ವರ್ಟಿಕಲ್ ಮಿಲ್ಲಿಂಗು. ಈಗ ದೊಡ್ಡದಾಗಿ ದೊಡ್ಡ ಜಾಬ್ ಬಂದ್ರೆ ಬೇರೆ ತರ ಇರುತ್ತೆ. ಆಮೇಲೆ ಬೋರಿಂಗು, ಹಾನಿಂಗು, ಗ್ರೈಂಡಿಂಗು, ಈ ತರ ತುಂಬಾ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ಗಳು ತಿಳ್ಕೊಂಡ್ರೆ ತುಂಬಾ ಅಂದ ತಕ್ಷಣ ಒಂದು 1000 ಇಲ್ಲ,
ಈಗ ಜನರಲ್ ಆಗಿ ಯೂಸ್ ಮಾಡೋದು ಒಂದು 10 ಪ್ರೋಸೆಸ್ ಇರುತ್ತೆ. 10 ಪ್ರೋಸೆಸ್ ಇಟ್ಕೊಂಡ್ರೆ ಜನರಲ್ ವರ್ಕ್ ನಡೀತಾ ಇರುತ್ತೆ. ಸ್ಪೆಷಲ್ ಕೇಸ್ ವರ್ಕ್ ಬಂದಾಗ ಸ್ಪೆಷಲ್ ಕೇಸ್ ಮಿಷಿನ್ಗೆ ಹೋಗುತ್ತೆ. ಅವಾಗ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋಣ. ಫಸ್ಟ್ ಒಂದು 10 ಪ್ರೋಸೆಸ್ ಅಂದ್ರೆ 10 ಪ್ರೋಸೆಸ್ ಮಿಷಿನಿಂಗ್ ಇರಬೇಕು. ಅದಕ್ಕೆ ಬೇಕಾಗಿರೋ ಥರ ಡಿಸೈನ್ ಮಾಡ್ತಾ ಇರಬೇಕು, ಅದಕ್ಕೆ ಬೇಕಾಗಿರೋ ಥರ ಡ್ರಾಯಿಂಗ್ ಮಾಡ್ತಾ ಇರಬೇಕು. ಇದೇ ಪ್ರಾಕ್ಟೀಸಲ್ಲಿ ಒನ್ ಇಯರ್ ಆಯಿತು ಅಂದರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಹೋಗ್ಬೋದು. ಆಮೇಲೆ ಅದ್ರ ಜೊತೆಗೆ ಟ್ರೀಟ್ಮೆಂಟು ಗೊತ್ತಿರಬೇಕು, ಮೆಟೀರಿಯಲ್ ಸೆಲೆಕ್ಷನ್ ಗೊತ್ತಿರಬೇಕು, ಯಾವ ಬೇಸ್ ಮೇಲೆ ಮೆಟೀರಿಯಲ್ ಸೆಲೆಕ್ಷನ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ MS ಇದೆ, SS ಇದೆ, ಕಾಪರ್ ಇದೆ, ಬ್ರಾಸ್ ಇದೆ. ಯಾವ ಮೆಟೀರಿಯಲ್ ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಿರಬೇಕು. ಸುಮ್ಮನೆ SS ಚೆನ್ನಾಗಿ ಕಾಣುತ್ತೆ SS ಸೆಲೆಕ್ಟ್ ಮಾಡೋಣ ಅನ್ನೋ ಥರ ಇರಲ್ಲ. ಮತ್ತೆ MS ಅಲ್ಲೂ ಅಷ್ಟೇ, MS ಅಲ್ಲೂ ಡಿಫ್ರೆಂಟ್ ಗ್ರೇಡ್, SS ಪ್ರತಿಯೊಂದು ಮೆಟೀರಿಯಲಲ್ಲೂ ಡಿಫ್ರೆಂಟ್ ಗ್ರೇಡ್ಸ್ ಇದೆ. ಏನಕ್ಕೆ ಆ ಗ್ರೇಡೇ ಯೂಸ್ ಮಾಡ್ತೀವಿ ಅಂತ ಸುಮ್ಮನೆ ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಒಂದು ಮೆಟೀರಿಯಲ್ ಬಗ್ಗೆ. ಈಗ ಏನಾದರೂ ಒಂದು ತಗೊಂಡ್ರೆ ನಮ್ಗೊಂದು ಶಾಫ್ಟ್ ಮಾಡ್ತೀವಿ ಅಂತ ಅಂದ್ರೆ ಅದಕ್ಕೆ ಟರ್ನಿಂಗ್ ಹೋಗ್ಬೇಕು, ನಮಗೆ ಪ್ರೋಸೆಸ್ ಗೊತ್ತಿರುತ್ತೆ. ಟರ್ನಿಂಗ್ ಆದ್ಮೇಲೆ ಈ ಟ್ರೀಟ್ಮೆಂಟ್ ಗ್ರೈಂಡಿಂಗ್, ಅವಾಗಲೇ ತೋರಿಸ್ತಿದ್ದ ಪಾರ್ಟ್. ಇದಕ್ಕೆ ನಾನು ಮೆಟೀರಿಯಲ್ ಸೆಲೆಕ್ಟ್ ಮಾಡಬೇಕು ಅಂದ್ರೆ SS ಸೆಲೆಕ್ಟ್ ಮಾಡಿಬಿಟ್ರೆ ಮತ್ತೆ ಟರ್ನಿಂಗ್ ಅಲ್ಲಿ ಐಎನ್ ಮಿಷಿನ್ ಹೋಗ್ಬೇಕಾಗತ್ತೆ, ಟೂಲ್ ಐಎನ್ಗೆ ಹೋಗ್ಬೇಕಾಗತ್ತೆ. ಅಷ್ಟು ಆ ಪಾರ್ಟ್ ವರ್ತಿದ್ಯಾ, ಆಮೇಲೆ SS ರಿಕ್ವೈರ್ಮೆಂಟ್ ಇದೆಯಾ, SS ಏನಕ್ಕೆ ಯೂಸ್ ಮಾಡ್ತೀವಿ, ರೆಸ್ಟ್ ಇರಬಾರ್ದು, ಮತ್ತೆ ಈಗ ಮೆಡಿಕಲ್ ಗ್ರೇಡು ಮತ್ತೆ ಫುಡ್ ಗ್ರೇಡ್ ಈ ಲೆವೆಲಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಫುಡ್ ಕಾಂಟ್ಯಾಕ್ಟ್ ಆಗುತ್ತಾ ಅಥವಾ ಏನಾದರೂ ಅದರಿಂದ ಮಾಲಿಕ್ಯೂಲ್ಸ್ ಎಮಿಟ್ ಆಗುತ್ತೆ, ಈಟಲ್ಲಿ ಇದ್ದಾಗ ಅದರಿಂದ ಒಂದು ಅಜಾರ್ಡ್ನೆಸ್ ಕ್ರಿಯೇಟ್ ಆಗುತ್ತೆ. ಈ ಥರ ಚೆಕ್ ಮಾಡಿಬಿಟ್ಟು ನೋಡ್ತೀವಿ. ಯಾವುದು ಇಲ್ಲ MS ಆಯಿಲ್ ಡಿಪ್ ಆಗಲಿ ವರ್ಕ್ ಆಗುತ್ತೆ ಅಂತ ಅಂದರೆ MS ಅಲ್ಲಿ ಮಾಡ್ಬೋದು. ಮತ್ತು ಅದು ಆರ್ಡನ್ ಇರಬೇಕು, ಯಾವಾಗಲೂ ವೇರ್ ಆ್ಯಂಡ್ ಟೈರ್ ಆಗ್ತಾ ಇರುತ್ತೆ, ಉಜ್ಜುತ್ತಾ ಇರುತ್ತೆ ಅಂದರೆ ಆರ್ಡನ್ ಮಾಡಬೇಕು. ಆರ್ಡನ್ ಮಾಡಿಬಿಟ್ರೆ ಮಿಷಿನ್ ಮಾಡೋಕ್ಕಾಗಲ್ಲ. ಪ್ರೈಸು ಕಮ್ಮಿ ಇದೆ, ಪ್ರೈಸ್ ಒಂದು 20 ರೂಪಾಯಿ ಇದೆ ಅದು ಪ್ರೊಡಕ್ಷನಲ್ಲಿ ಹೋಗ್ತೀವಿ ಅಂತ ಅಂದರೆ. ಸೊ ನಾನು ಮೆಟೀರಿಯಲ್ ರೇಟೇ ಜಾಸ್ತಿ ತೊಗೊಂಡ್ಬಿಟ್ರೆ ಈ ಪಾರ್ಟ್ದು ಪ್ರೈಸ್ ಕೊಡೋಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡ್ತೀನಿ, ಪ್ರೋಸೆಸ್ ಗೊತ್ತಿರುತ್ತೆ, ಕಾಂಬಿನೇಷನ್ ಮಾಡ್ತೀನಿ. ಇದರಲ್ಲಿ ನಾರ್ಮಲ್ ಲೇತ್ ಮಾಡ್ಬೋದು, ಹೀಟ್ ಟ್ರೀಟ್ಮೆಂಟ್ ಮಾಡ್ಬೋದು, ಗ್ರೈಂಡಿಂಗ್ ಮಾಡ್ಬೋದು. ಇಷ್ಟಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಒಂದು ಅಂದಾಜು ಇರಬೇಕು. ಅದೇ ನಾನು ಆರ್ಡನ್ಡ್ ಮೆಟೀರಿಯಲ್ಲೇ ತಗೊಂಡ್ರೆ ಐಎನ್ ಮಿಷಿನ್ಗೆ ಹೋದ್ರೆ ಎಷ್ಟಾಗುತ್ತೆ, ಇವೆರಡು ಕಂಪ್ಯಾರಿಸನ್ ಮಾಡಿದ್ರೆ ಇದರಲ್ಲೇ ಒಂದು 50 ರೂಪಾಯಿ ಉಳಿಯುತ್ತೆ ಅಂತ ಅಂದ್ರೆ ಇದಕ್ಕೆ ಹೋಗ್ಬೋದು. ಸೊ ಈ ತರ ಉಳಿಸೋದಿರ್ಬೇಕು. ಇದು VAVE ಅಂತ ಹೇಳ್ತೀವಿ, ವ್ಯಾಲ್ಯೂ ಆಡೆಡ್ ಅಂಡ್ ವ್ಯಾಲ್ಯೂ ಇಂಜಿನಿಯರಿಂಗ್. ಇದು ಮಾಡೋದಕ್ಕೆ ಬರಬೇಕು ಅಂತ ಅಂದ್ರೆ ಫಸ್ಟ್ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ನಾಲೆಡ್ಜ್ ಇರಬೇಕು. ಇದು ನೆಕ್ಸ್ಟ್ ಸ್ಟೆಪ್. ಈಗ ಫಸ್ಟ್ ಏನು ಜಾಬ್ ತಗೊಂತೀರಾ, ಜಾಬ್ ತಗೊಂಡೊಂದು 6 ತಿಂಗಳು 1 ಇಯರ್ ಅಂತ ಹೇಳಿದೆ, ಆ 1 ಇಯರ್ ಅಷ್ಟರಲ್ಲಿ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ನಾಲೆಡ್ಜ್ ತಗೊಂಡು ವ್ಯಾಲ್ಯೂ ಆ್ಯಡ್ ಮಾಡೋ ಥರ ಕಲ್ತ್ಕೊಬೇಕು. ಇದು ಪಾಯಿಂಟ್. ಅದಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ನಾಲೆಡ್ಜ್ ಗೊತ್ತಿರಬೇಕು. ಸೊ ಈಗ ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿರೋದಕ್ಕೆ ನಿಮ್ಗೊಂದು ಸಿಂಪಲ್ ಟೆಸ್ಟು, ಇದಕ್ಕೆ 2 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಈಗ ನೀವು ಜಾಯ್ನ್ ಆಗಿರೋದ್ರಲ್ಲಿ ಇದನ್ನ ನೋಡಿಬಿಟ್ಟು ಇದರಲ್ಲಿ ಸಿಂಪಲ್ ಏನಂದರೆ ಯಾವ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಐಸೋಮೆಟ್ರಿಕ್ ಡ್ರಾ ಮಾಡಿಬಿಟ್ಟು ಬೈ ಹ್ಯಾಂಡ್ ಡ್ರಾ ಮಾಡಿ ಗ್ರೂಪಲ್ಲಿ ಸೆಂಡ್ ಮಾಡಿ. ಅದಾದ್ಮೇಲೆ ನಾನು ಶೋ ಮಾಡ್ತೀನಿ. ಇದಕ್ಕೆ ಟೈಮು 2 ಮಿನಿಟ್ಸ್. 2 ಮಿನಿಟ್ಸಲ್ಲಿ ಸೆಂಡ್ ಮಾಡಬೇಕು. ಎಲ್ಲ ವಾಟ್ಸಪ್ ಗ್ರೂಪ್ ಏನಿದೆ ಆ ಗ್ರೂಪ್ಗೆ ಸೆಂಡ್ ಮಾಡಿ. ಅದಾದ್ಮೇಲೆ ನಾನು ಆನ್ಸರ್ನ ಶೋ ಮಾಡ್ತೀನಿ. ಇದನ್ನ ಅದರಲ್ಲಿ ಯಾರು ಕರೆಕ್ಟಾಗಿ ಮಾಡಿರ್ತೀರೋ ಅದನ್ನ ನೆಕ್ಸ್ಟ್ ಲೆವೆಲ್ ಇಂಟರ್ವ್ಯೂಗೆ ತೊಗೊತೀನಿ. ಅಂದರೆ ನೀವು ಮೆನ್ಷನ್ ಮಾಡಿ ಒಂದು ಯಾವ್ದಾದ್ರು ಶೀಟ್ ತಗೊಂಡು ಪೆನ್ನಲ್ಲಾದರೂ ಡ್ರಾ ಮಾಡಿ, ಪೆನ್ಸಿಲಲ್ಲಾದರೂ ಡ್ರಾ ಮಾಡಿ ಅದು ಅಲ್ಲೇನೆ ನೀವು ಆಂಗಲ್ ಆಫ್ ಪ್ರೊಜೆಕ್ಷನ್ಸ್ ಮೆನ್ಷನ್ ಮಾಡಿ ವ್ಯೂ ನೋಡಿ, ಯಾವುದು ಯಾವ ವ್ಯೂ ಅಂತ ಹೇಳಿ, ಬಾಟಮ್ ಇರೋದು ಫ್ರಂಟ್ ವ್ಯೂ, ಇದು ಫ್ರಂಟ್ ವ್ಯೂ, ಯಾವುದು ಟಾಪ್ ವ್ಯೂ, ಯಾವುದು ಸೈಡ್ ವ್ಯೂ, ಈ ತರ ಮೆನ್ಷನ್ ಮಾಡಿ ಅದ್ರ ಜೊತೆಯಲ್ಲಿ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗ್ ಮಾಡಿ. ನನಗೆ ಬೇಕಾಗಿರೋದು ನೀವು ಐಸೋಮೆಟ್ರಿಕ್ ಡ್ರಾಯಿಂಗ್ ಮಾಡೋದು. ಅವಾಗಲೇ ತೋರಿಸಿದ್ನಲ್ಲ ಐಸೋಮೆಟ್ರಿಕ್ ಡ್ರಾಯಿಂಗು, ಆ ಥರ ಯಾವುದೋ ಒಂದು ಪೇಜಲ್ಲಿ ರಫ್ ಡ್ರಾಯಿಂಗ್ ಮಾಡಿ ವಾಟ್ಸಪ್ಪಲ್ಲಿ ಹಾಕಿ. ಅದನ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಲೆವೆಲ್ ತಗೊಂತೀವಿ. ಇದೇನಂದ್ರೆ ಪಕ್ಕಾ ನಿಮಗೆ ಕೆಲಸ ಬೇಕೇ ಬೇಕು, ಡಿಸೈನಿಂಗಲ್ಲೇ ಬೇಕು ಅಂತ ಅಂದರೆ ಫಸ್ಟ್ ಸ್ಟೆಪ್ ಇದು. ಇಲ್ಲಿಗೇನೆ ಕ್ಲೋಸ್ ಆಗಲ್ಲ. ನೆಕ್ಸ್ಟ್ ಲೆವೆಲ್ ತಗೊತೀವಿ. ಅದ್ರ ಬೇಸ್ ಮೇಲೆ ಜಾಬ್ ಆಗುತ್ತೆ. ಇಲ್ಲಿ ಚಾಟ್ಗೆ ಹಾಕ್ಬಿಡಿ, ವಾಟ್ಸಪ್ ಗ್ರೂಪ್ಗೆ ಹಾಕಿ, ಒಂದು ರಫ್ ಪೇಜಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ಹಾಕಿ. ರೋಷನ್ ಇಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಇರ್ತೀರ ನೋಡಿ, ವಾಟ್ಸಪ್ ಗ್ರೂಪ್ಗೆ ಹಾಕಿ. ಯಾಕೆಂದ್ರೆ ನಮಗೆ ಮತ್ತೆ ರಿಪೀಟ್ ಬರೋದಕ್ಕೆ ಈಸಿ ಆಗುತ್ತೆ. ಬಟ್ ರಫ್ ಸ್ಕೆಚ್ ಮಾಡಿ, ಐಸೋಮೆಟ್ರಿಕ್ ಸ್ಕೆಚ್ ಮಾಡಿ ಹಾಕಿ. 2 ಮಿನಿಟ್ಸ್ ಮತ್ತೆ ನಾನು ಕೇಳ್ತೀನಿ. ಸೊ ಈಗ ಜಾಯ್ನ್ ಆಗಿರೋರಿಗೆ ಮತ್ತೆ ಹೇಳ್ತೀನಿ, ಇದರಲ್ಲಿ ಇರೋದನ್ನ ಆಂಗಲ್ ಆಫ್ ಪ್ರೊಜೆಕ್ಷನ್ ಐಡೆಂಟಿಫೈ ಮಾಡಿ, ಐಸೋಮೆಟ್ರಿಕ್ ಡ್ರಾ ಮಾಡಿ, ಒಂದು ರಫ್ ಸ್ಕೆಚ್ ಮಾಡಿ, ಯಾವ್ದಾದ್ರು ಒಂದು ಪೇಜಲ್ಲಿ ಸ್ಕೆಚ್ ಮಾಡಿ ವಾಟ್ಸಪ್ ಗ್ರೂಪಲ್ಲಿ ಸೆಂಡ್ ಮಾಡಿ. ಇದೊಂದು ಸಿಂಪಲ್ ಟೆಸ್ಟ್ ಕೊಟ್ಟಿರೋದು. ಓಕೆ, ಇಲ್ಲಿವರೆಗೂ ಮೂರೇ ಜನ. ಸೊ ಓಕೆ,
ಎಲ್ಲ ಡ್ರಾ ಮಾಡಿ, ಇದೊಂದೇ ಪಾಯಿಂಟ್ ಅಲ್ಲ, ಇದು ಜಸ್ಟ್ ಸಿಂಪಲ್ ಕೊಟ್ಟಿದ್ದು. ನಾನು ಇದು ಶೋ ಮಾಡ್ತೀನಿ ಆನ್ಸರ್ ಯಾವ ಥರ ಇರುತ್ತೆ ಅಂತೇಳಿ. ನೀವೇ ಚೆಕ್ ಮಾಡ್ಕೊಳ್ಳಿ. ಅದೇ ಸೇಮ್ ಆನ್ಸರ್ ಇದೆ ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಬೋದು. ನೀವು ವಾಟ್ಸಪ್ ಇದರಲ್ಲಿ ಗ್ರೂಪಲ್ಲಿ ಕಳ್ಸಿರೋರಿಗೆಲ್ಲ ನಾನು ಮತ್ತೆ ರಿಪ್ಲೈ ಮಾಡ್ತೀನಿ. ಅದೇ ಆನ್ಸರ್ ಕರೆಕ್ಟಾಗಿದೆ ಅಂತ ಅಂದರೆ ನೀವು ಕರೆಕ್ಟಾಗಿದ್ದೀರಾ ಅಂತ. ಆದರೂ ನೀವು ಕರೆಕ್ಟಾಗಿದ್ರು ಜಾಬ್ ಇಲ್ಲ ಅಂತ ಅಂದರೆ ಅವಾಗ ಕ್ವಶನ್ ಮಾಡ್ಬೋದು ನೀವು, ಓಕೆ ಜಾಬ್ ಸಿಗ್ತಾ ಇಲ್ಲ ಅಂತ. ನೀವು ಇದ್ಲಿಕ್ಕೆ ಆನ್ಸರ್ ಕರೆಕ್ಟಾಗಿ ಇಲ್ಲ ಅಂತ ಅಂದರೆ ಜಾಬ್ ಇದೆ, ನಿಮಗೆ ಕರೆಕ್ಟಾಗಿ ತಗೊಳಕ್ ಬರ್ತಾ ಇಲ್ಲ ಅಂತ ಅಲ್ಲಿಗೆ. ಅದು ನೀವೇ ಕ್ವಶನ್ ಮಾಡ್ಕೊಳ್ಳಿ. ಸೊ ಆನ್ಸರ್ ಇದು ಅವಾಗಲೇ ಎಲ್ಲರೂ ಥರ್ಡ್ ಆ್ಯಂಗಲ್ ಅಂತ ಹಾಕಿದ್ದೀರಾ. ಆ್ಯಕ್ಚುಲ್ ಆಗೋದು ಫಸ್ಟ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನು. ಇದು ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ. ಟಾಪು ಬಾಟಮಲ್ಲಿದೆ. ಸೊ ಫಾರ್ವರ್ಡ್ ಪ್ರೊಜೆಕ್ಷನ್ ಅಂದರೆ ಫಸ್ಟ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್. ಸೊ ಇದು 3D ಬಂದು ಈ ಥರ ಬರುತ್ತೆ. ಇನ್ಕ್ಲೈನ್ ಮಾಡಿದ್ದೀರಾ, ಕೆಲವರು ಮಾಡಿದ್ದೀರಾ, ಬಟ್ ಎಕ್ಸಾಕ್ಟ್ ಈ ಥರ ಬಂದಿಲ್ಲ. ಓಕೆ, ಪರವಾಗಿಲ್ಲ. ಇದು ಬಿಟ್ಟು ಅದನ್ನು ನಾನು ನೆಕ್ಸ್ಟ್ ತಗೊತೀನಿ. ಇಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ, ಈ ಲೆವೆಲ್ ಬಂದಿದೆ. ಇದು ಬೇಸಿಕ್ ಅಂದರೆ ಬೇಸಿಕ್. ನಿಮ್ಮ ಡ್ರಾಯಿಂಗ್ ರೀಡಿಂಗ್ ಅಂದರೆ ನಿಮ್ಮದು ಸ್ಕಿಲ್ ಹೇಗಿದೆ ಅನ್ನೋದು ಚೆಕ್ ಮಾಡೋದಕ್ಕಷ್ಟೇ. ನೀವೇ ಚೆಕ್ ಮಾಡ್ಕೊಳ್ಳಿ. ಇದು ಪಕ್ಕ ನಾನು ಇಲ್ಲಿ ಏನು ಕೊಟ್ಟಿದ್ದೀನಿ, ಏನು ಆನ್ಸರ್ ಇದೆ ಅದೇ ಆನ್ಸರ್ ಬಂದಿದೆ ನಿಮ್ಮಲ್ಲಿ ಅಂತ ಅಂದರೆ ಯುವರ್ ವರ್ತಬಲ್ ಅಂತ ಹೇಳಿ ಜಾಬ್ಗೆ. ಇಲ್ಲ ಅಂದರೆ ಏನಿಲ್ಲ, ಪ್ರಾಕ್ಟೀಸ್ ಮಾಡಿ ಅಂತ ಅಷ್ಟೇ. ಸೊ ಇಲ್ಲಿವರೆಗೂ ಹೇಳಿದ್ರು ಅದ್ರ ಮೇಲೆ ಏನಾದರೂ ಡೌಟ್ ಇದ್ದರೆ ಅನ್ಮ್ಯೂಟ್ ಮಾಡಿ ಕೇಳಿ. ಈಗ ಈ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಏನಾದರೂ ಡೌಟ್ ಇದ್ದರೆ, ಇನ್ನು ಯಾವ ಥರ ಕಲಿಬೋದು, ಯಾವ ಥರ ಮಾಡ್ಬೋದು, ಈ ಥರ ಏನಾದರೂ ಡೌಟ್ ಇದ್ದರೆ ಕೇಳಿ. ಇಲ್ಲಿ ನನಗೆ ಪಕ್ಕ ಬರುತ್ತೆ ಅಂತ ಅಂದರೆ ಸಪ್ರೇಟಾಗಿ ವಾಟ್ಸಪ್ ಇದು ಮಾಡಿ ನಾನು ಅದನ್ನು ಮತ್ತೆ ಇಂಟರ್ವ್ಯೂ ತೊಗೊತೀವಿ. ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್ ಫ್ರಂಟ್ ವ್ಯೂ ಮೇಲೆ ಇದ್ರೆ ಫಸ್ಟ್ ಅಲ್ಲ? ಯಾರು ರೋಷನ್ ಅಲ್ಲ? ಹೌದು. ಇದು Top ಫ್ರಂಟ್ ವ್ಯೂ, ಇದು ಟಾಪ್ ವ್ಯೂ. ಫಸ್ಟ್ ಅಲ್ಲ? ಹಾ, ಟಾಪ್ ವ್ಯೂ ಮೇಲೆ ಫ್ರಂಟ್ ವ್ಯೂ ಕೆಳಗೆ ಅಂದ್ರೆ ಥರ್ಡ್ ಅಲ್ಲ? ಆ ಥರ ಅಲ್ಲ. ಈಗ ಫ್ರಂಟ್ ಅನ್ನೋದು ನಾನು ಅವಾಗಲೇ ಹೇಳಿದ ಒಂದು ಬಾಲ್ ಎಕ್ಸಾಂಪಲ್ ಕೊಟ್ಟೆ. ಫ್ರಂಟನ್ನು ಡಿಫೈನ್ ಮಾಡಿದ್ಮೇಲೆ ಅದ್ರ ಮೇಲ್ಗಡೆ ಇರೋ ಟಾಪ್ ವ್ಯೂ ಆಗುತ್ತೆ. ಈಗ ನೋಡಿ, ಇದು ಫ್ರಂಟ್ ಅಂತ ಡಿಫೈನ್ ಮಾಡಿದೆ, ಕೆಳಗಡೆ ತಲೆ ಕೆಡ್ಸ್ಕೊಂಬಿಡಿ. ಇದು ಫ್ರಂಟ್ ಅಂತ ಡಿಫೈನ್ ಆದ್ಮೇಲೆ ಮೇಲಿಂದ ನೋಡಿದ್ರೆ ಅದು ಟಾಪ್ ವ್ಯೂ, ಕೆಳಗಿಂದ ನೋಡಿದ್ರೆ ಅದು ಬಾಟಮ್ ವ್ಯೂ. ಅದೇ ಈ ಸೈಡಿಂದ ನೋಡಿದ್ರೆ ಅಂದ್ರೆ ನಮ್ಮ ರೈಟ್ ಹ್ಯಾಂಡ್ ಸೈಡಿಂದ ನೋಡಿದ್ರೆ ಅದು ರೈಟ್ ಸೈಡ್ ವ್ಯೂ. ಅದೇ ಲೆಫ್ಟ್ ಹ್ಯಾಂಡ್ ಸೈಡಿಂದ ನೋಡಿದ್ರೆ ಲೆಫ್ಟ್ ಸೈಡ್ ವ್ಯೂ. ಈಗ ಟಾಪ್ ಇಂದ ನೋಡೋ ಟಾಪ್ ವ್ಯೂ, ಅದನ್ನ ನಾನು ಎಲ್ಲಿ ಪ್ಲೇಸ್ ಮಾಡಿದ್ದೀನಿ? ಈ ಫ್ರಂಟ್ ವಿತ್ ರೆಸ್ಪೆಕ್ಟ್ ಟು ಫ್ರಂಟ್ ವ್ಯೂ ಬಾಟಮ್ ಅಲ್ಲಿ ಪ್ಲೇಸ್ ಮಾಡಿದ್ದೀನ, ಟಾಪ್ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ? ಬಾಟಮ್ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ. ಅಂದ್ರೆ ನೋಡಿದ್ದನ್ನ ಫಾರ್ವರ್ಡ್ ಆಗಿ ಹೋಗಿ ಪ್ಲೇಸ್ ಮಾಡಿದ್ದೀನಿ, ಅಂದ್ರೆ ಫಾರ್ವರ್ಡ್ ಪ್ರೊಜೆಕ್ಷನ್ ಆಗಿ ಪ್ಲೇಸ್ ಆಗಿದೆ. ಅದು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್. ಆ ಥರ ಅದನ್ನ ನೀವು ಟಾಪ್ ಇದನ್ನೇ ಫ್ರಂಟ್ ಮಾಡ್ಕೋಬಹುದು, ಇದನ್ನೇ ಟಾಪ್ ಮಾಡ್ಕೋಬಹುದು, ಡಿಪೆಂಡ್. ಅದನ್ನೇ ಈ ಜರ್ನಿ ನೀಟಾಗಿರ್ಬೇಕು ನಿಮ್ಗೆ. ಯಾವ್ದನ್ನ ಡಿಫೈನ್ ಮಾಡ್ತೀರಾ ಅದ್ರ ರೆಸ್ಪೆಕ್ಟಿವ್ ಆಗಿ ಯಾವ ವ್ಯೂ ಇರುತ್ತೆ, ಅದ್ರ ಬೇಸ್ ಮೇಲೆ ನಿಮ್ಗೆ 3D ಇಮ್ಯಾಜಿನೇಷನ್ ಕ್ರಿಯೇಟ್ ಆಗುತ್ತೆ. ಅಪ್ಪ ಆಯ್ತಾ? ಇದು ಪ್ರಾಕ್ಟೀಸ್ ಮಾಡ್ಬೇಕು, ಒನ್ ಟೈಮಿಗೆ ಬರಲ್ಲ. ಈಗ ಒಂದು ಆಂಗಲ್ ಆಫ್ ಪ್ರೊಜೆಕ್ಷನ್ಸ್ ಆದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಒಂದು ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು ವೀಕ್ ಆದ್ರೂ ಪ್ರಾಕ್ಟೀಸ್ ಮಾಡಬೇಕು. ಜಾಸ್ತಿ ಏನ್ ಬೇಡ, ಒಂದು ವೀಕ್ ಟು 10 days ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಇದ್ಬಿಟ್ಟು ಬೇರೆ ಏನಾದ್ರು ಕ್ವಶನ್ ಇದ್ರೆ ಹೇಳಿ. ಮಲ್ಲಿ ಕೇಳಿ. ಸರ್, ಇದು ಇವಾಗ ಆಸ್ ಎ ಡಿಸೈನರ್ ಇವಾಗ ನಾವು ಕರಿಯರ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಆಸ್ ಎ ಫ್ರೆಶರ್ ಆಗಿ, ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಲೈಕ್ ಫಸ್ಟ್ ಸ್ಕೆಚಸ್ ಪ್ರಾಕ್ಟೀಸ್ ಮಾಡ್ಬಿಟ್ಟು ಆಮೇಲೆ GD&T, ಆಮೇಲೆ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡ್ಬಿಟ್ಟು ಈ ತರನಾ ಅಥವಾ ಹೆಂಗೆ ಸರ್ ಅಂತ? ಇಲ್ಲ, ಇದರಲ್ಲಿ ಬೇರೆ ಬೇರೆ ತರ ಹೇಳಿದ್ರಿ ನೀವು, ಮ್ಯಾನುಫ್ಯಾಕ್ಚರಿಂಗು, ಸರ್ಫೇಸಿಂಗು, ಸೊ ಇದೆಲ್ಲ ಹೇಳಿದ್ರಿ. ಸೊ ಅದು ಸ್ವಲ್ಪ ನಂಗೆ ಕನ್ಫ್ಯೂಷನ್ ಇದೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಂದು ಹೇಳಿ, ಅಂದ್ರೆ ಬೇಸಿಕ್ ಎಲ್ಲಿಂದ ಅಂತ. ಇದೆ ಇಲ್ಲಿ ನೋಡಿ, ಈಗ ಸ್ಲೈಡ್ ಶೋ ಆಗ್ತಾ ಇದೆ ಅಲ್ವಾ? ಹಾ ಸರ್. ಇದು 3 ಪಾಯಿಂಟ್ ಗೊತ್ತಿರಬೇಕು ನಿಮ್ಗೆ. ಇದ್ರಲ್ಲಿ Okay. ನಿಮ್ಗೆ ಫಸ್ಟ್ ಪ್ರೋ ಆಗಿ ಅಂದ್ರೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು ಅಂದ್ರೆ ಡ್ರಾಯಿಂಗ್ ರೀಡಿಂಗ್. ಓಕೆ ಸರ್. ಡ್ರಾಯಿಂಗ್ ರೀಡಿಂಗ್ ಅಂದ್ರೆ ಯಾವುದೇ ಕ್ರಿಟಿಕಲ್ ಡ್ರಾಯಿಂಗ್ ಕೊಟ್ರು ನಿಮ್ಗೆ ರೀಡ್ ಮಾಡಿ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋ ಒಂದು ಸ್ಕಿಲ್ ಇರಬೇಕು, ಅಂದ್ರೆ ಆ ಕೇಪಬಿಲಿಟಿ ಇರಬೇಕು. ಓಕೆ ಸರ್.
ಇದು ಫಸ್ಟ್ ಇದನ್ನ ಬೆಳೆಸ್ಕೊಳ್ಳೋದಕ್ಕೆ ನೀವು ಯಾವ ಟೂಲ್ ಬೇಕಾಗಿಲ್ಲ, ಎಲ್ಲೂ ಹೋಗ್ಬೇಕಾಗಿಲ್ಲ. ನೀವು ಮನೇಲಿ ಕುತ್ಕೊಂಡು ಎಲ್ಲಾ ಪಾರ್ಟ್ನು ನೋಡಿ ಅದನ್ನ ರಿಪೀಟ್ ಡ್ರಾ ಮಾಡಿ ಕಲಿಬಹುದು. ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಕ್ಯಾಡ್ ಸೈಡಿಗೆ ಬಂದ್ರೆ ನೀವು ಮಲ್ಟಿಪಲ್ ಕ್ಯಾಡ್ ಕಲಿಬೇಕಾಗಿಲ್ಲ. ಒಂದು ಕ್ಯಾಡ್ನೆ ಪರ್ಫೆಕ್ಟ್ ಆಗಿ ಕಲಿಯೋ ಆಪ್ಷನ್ನೇ ಪರ್ಫೆಕ್ಟ್ ಆಗಿ ಕಲ್ತ್ರೆ ಸಾಕು. ಯಾಕಂದ್ರೆ ಯಾವ್ದೇ ಕ್ಯಾಡ್ ಹೋದ್ರು ಇನ್ ನೆಕ್ಸ್ಟ್ ಇಯರ್ಗೆ ಮತ್ತೆ ಅಪ್ಗ್ರೇಡ್ ಆಗುತ್ತೆ. ನೀವು ಕಲ್ತಿರೋ ಆಪ್ಷನ್ ಬಿಟ್ಟು ನೆಕ್ಸ್ಟ್ ಲೆವೆಲ್ ಆಪ್ಷನ್ಸ್ ಬರುತ್ತೆ. ಸೊ ಕ್ಯಾಡ್ ಅಲ್ಲಿ ಆಪ್ಷನ್ ಯೂಸ್ ಮಾಡಿ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿರೋದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಷ್ಟೇ ಗೊತ್ತಾಗಲ್ಲ. ಅವಾಗ್ಲೇ GD&T ಸ್ಟಾರ್ಟ್ ಮಾಡ್ಬೇಕಾ ಸರ್? ಕ್ಯಾಡ್ ಸಾಫ್ಟ್ವೇರ್ ಸ್ಟಾರ್ಟ್ ಇಲ್ಲ ಮಾಡ್ಬೇಕು? ಇಲ್ಲ GD&T ಅವಾಗ ಬೇಕಾಗಿಲ್ಲ. ಅಲ್ಲಿ ನಿಮ್ಗೆ GD&T ಅಲ್ಲ, ನಾನು ಡೈಮೆನ್ಷನ್ ಕನ್ಸ್ಟ್ರೈನ್, ಜಾಮೆಟ್ರಿಕ್ ಕನ್ಸ್ಟ್ರೈನ್ಸ್ ಅಂತ ಹೇಳಿದ್ದು. ಯಾವುದೇ ಕ್ಯಾಡ್ ಹೋಗಕ್ಕಿಂತ ಮುಂಚೆ ಕ್ಯಾಡ್ ಅಲ್ಲಿ ಎಂಟ್ರಿ ಫಸ್ಟ್ ಸ್ಟೆಪ್ ಅಂದ್ರೆ ಸ್ಕೆಚಸ್. ಆ ಸ್ಕೆಚಸ್ ಅಲ್ಲಿ ಕನ್ಸ್ಟ್ರೈನ್ಸ್, ಆ ಸ್ಕೆಚ್ ಅನ್ನ ಡ್ರಾಯಿಂಗ್ ಆಗಿ ಕನ್ವರ್ಟ್ ಮಾಡೋದು ಸ್ಕೆಚಸ್ ಅಲ್ಲೇನೆ, ಮತ್ತೆ ಡ್ರಾಯಿಂಗ್ ಅಲ್ಲ. ಅಲ್ಲಿ ಫುಲ್ಲಿ ಡಿಫೈನ್ ಮಾಡೋದಕ್ಕೆ ಕನ್ಸ್ಟ್ರೈನ್ಸ್ ನೀಟಾಗಿರ್ಬೇಕು. ಅಲ್ಲಿ ನಿಮಗೆ ಜಾಮೆಟ್ರಿಕ್ ಕನ್ಸ್ಟ್ರೈನ್, ಡೈಮೆನ್ಷನಲ್ ಕನ್ಸ್ಟ್ರೈನ್ ಎರಡ್ ತರ. ಈಗ ಜಾಮೆಟ್ರಿಕ್ ಕನ್ಸ್ಟ್ರೈನ್ಸ್ ಅಂತ ಅಂದ ತಕ್ಷಣ ಜಾಮೆಟ್ರಿಕ್ ಡೈಮೆನ್ಷನ್ ಅಂಡ್ ಟಾಲರೆನ್ಸ್ GD&T ಅಂತ ಬರಲ್ಲ. ಜಾಮೆಟ್ರಿಕ್ ಅಂದ್ರೆ ಅದಕ್ಕೆ ಡೈಮೆನ್ಷನ್ ಇಲ್ಲ, ಜಾಮೆಟ್ರಿ ವೈಸ್ ಕನ್ಸ್ಟ್ರೈನ್ ಮಾಡ್ತಾ ಇದೀವಿ ಅಂತ ಅಷ್ಟೇ ಅದು. ಓಕೆ ಸರ್. ಸೊ ಕ್ಯಾಡ್ ಆದ್ರೆ ಫಸ್ಟ್ ಸ್ಕೆಚ್ ನೀವು ಅದು ನೆಕ್ಸ್ಟ್ ಲೆವೆಲ್ ಇರಬೇಕು. ಯಾಕಂದ್ರೆ ಎಲ್ಲಾ ಕ್ಯಾಡ್ ಅಲ್ಲೂ ಒಂದೇ ಇರುತ್ತೆ. ಇದು ನೀಟಾಗಿ ಕಲಿಬೇಕು. ಕ್ಯಾಡ್ ಅಲ್ಲಿ ನೀವು ಬರೀ 3D ಮಾಡ್ಲಿಂಗೇ ಮಾಡಿ. ಶೀಟ್ ಮೆಟಲ್ ಗೊತ್ತಿಲ್ಲ, ಸರ್ಫೇಸಿಂಗ್ ಗೊತ್ತಿಲ್ಲ, ಅಸೆಂಬ್ಲಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸ್ಕೆಚ್ ಪಕ್ಕಾ ಮಾಡಿ 3D ಮಾಡ್ಲಿಂಗೇ ಮಾಡಿ. ಅದಾದ್ಮೇಲೆ ನಾವು ಏನ್ ಕೊಟ್ಟಿರ್ತಾರೆ ಡ್ರಾಯಿಂಗ್, ಅದೇ ಡ್ರಾಯಿಂಗ್ ನ ಮತ್ತೆ ಡ್ರಾಯಿಂಗ್ ಮಾಡಕ್ ಗೊತ್ತಿದ್ರೆ ಸಾಕು. ಡ್ರಾಫ್ಟಿಂಗ್ ಇಷ್ಟು ಗೊತ್ತಿದ್ರೆ ಸಾಕು, ಫಸ್ಟ್ ಲೆವೆಲ್ ಎಂಟ್ರಿ ಆಗ್ಬೋದು. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ನಾಲೆಡ್ಜ್ ಎಲ್ಲ ಇರ್ಬೇಕು ಅಂತಂದ್ರೆ, ಡಿಸೈನರ್ ಆಗ್ಬೇಕು ಅಂತಂದ್ರೆ ಇವು 3 ಪಾಯಿಂಟ್ ಇಂಪಾರ್ಟೆಂಟ್. ಇದು ಅಲ್ದೇನೆ ಬೇರೆ ಬೇರೆ ಪಾಯಿಂಟ್ಸ್ ಬರುತ್ತೆ. ಇದು ಬೇಸಿಕ್ ಲೆವೆಲ್ ಆಫ್ ಡಿಸೈನರ್. ಒಂದು ಪ್ರಾಡಕ್ಟ್ ಡೆವಲಪರ್ ಆಗ್ಬೇಕು ಅಂದ್ರೆ ಇನ್ನ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು. ಅಂದ್ರೆ ಒಬ್ಬ ಡೈರೆಕ್ಟರ್ ತರ ಹೇಳಿದ್ನಲ್ಲ, ಆ ತರ ಎಲ್ಲಾ ಫೀಲ್ಡ್ ಅಲ್ಲೂ ಇನ್ವಾಲ್ವ್ ಆಗಿರ್ಬೇಕು. ಕಾಸ್ಟಿಂಗ್ ಇಂದ ಹಿಡಿದು ಸೆಲ್ಲಿಂಗ್ ವರ್ಗುನು ಇನ್ವಾಲ್ವ್ ಇರ್ಬೇಕು. ಅಂದ್ರೆ ಅಷ್ಟು ನಾಲೆಡ್ಜ್ ಇರ್ಬೇಕು. ಅವಾಗ ಮಾತ್ರ ಇದ್ ಮಾಡಕ್ಕಾಗೋದು. ಯಾಕಂದ್ರೆ ಸ್ಟ್ಯಾಂಡರ್ಡ್ ಪಾರ್ಟ್ಸ್ ಇರುತ್ತೆ, ಪರ್ಚೇಸ್ ಮಾಡ್ಬೇಕು, ಅದ್ರಲ್ಲೂ ನೆಗೋಷಿಯೇಷನ್ ಇರುತ್ತೆ. ಈಗ ಸುಮ್ನೆ ರಾ ಮೆಟೀರಿಯಲ್ ಅಲ್ಲಿ ಉಳಿಸ್ಬಿಟ್ಟು ಸ್ಟ್ಯಾಂಡರ್ಡ್ ಪಾರ್ಟ್ಸ್ ಅಲ್ಲಿ 1 to 2 ಕೊಟ್ರೆ ಅಲ್ಲಿ ಲಾಸು. ಸೊ ಇದೆಲ್ಲಾನು ನೋಡ್ಬೇಕಾಗತ್ತೆ. ಎಂಟ್ರಿ ಆಗ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಡ್ರಾಯಿಂಗ್ ರೀಡಿಂಗ್. ನೀವು ಇದು ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ, ನಾವು ಇಲ್ಲಿವರೆಗೂ ನಾನು ಒಂದು 5 ವರ್ಷದಿಂದ ಇಂಟರ್ವ್ಯೂ ಮಾಡಿದ್ದೀವಿ. ಡ್ರಾಯಿಂಗ್ ರೀಡಿಂಗ್ ಗೊತ್ತಿರಲ್ಲ. ನಾರ್ಮಲ್ ಆಗಿ ಎಷ್ಟೋ ಜನಕ್ಕೆ ಡ್ರಾಯಿಂಗ್ ರೀಡಿಂಗ್ ಅಷ್ಟು ಗೊತ್ತಿರಲ್ಲ. ಕ್ಯಾಡ್ ಅಂತೂ ಗೊತ್ತಿರುತ್ತೆ. ಕ್ಯಾಡ್ ಏನ್ ಗೊತ್ತಿರುತ್ತೆ? ಎಕ್ಸ್ಟ್ರೂಡ್ ಹೇಗ್ ಮಾಡೋದು, ರಿವಾಲ್ವ್ ಹೇಗ್ ಮಾಡೋದು, ಕಟ್ಔಟ್ ಹೇಗ್ ಮಾಡೋದು, ಸ್ವೀಪ್ ಹೇಗ್ ಮಾಡೋದು, ಸ್ವೆಪ್ಟ್ ಹೇಗ್ ಮಾಡೋದು, ಮತ್ತೆ ಇನ್ನು ಅಡ್ವಾನ್ಸ್ ಆಪ್ಷನ್ಸ್ ಎಲ್ಲ ಹೇಗ್ ಮಾಡೋದು ಅಂತ ಗೊತ್ತಿರುತ್ತೆ. ಬಟ್ ನಿಮ್ಗೆ ಕೊಟ್ಟಿರೋ ಡ್ರಾಯಿಂಗ್ ನ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೆಂಗ್ ಮಾಡೋದು ಗೊತ್ತಿರಲ್ಲ. ಆಪ್ಷನ್ಸ್ ಅಷ್ಟೇ ಗೊತ್ತಿರುತ್ತೆ. ಈ ಆಪ್ಷನ್ ಕಲಿಯೋದು ಕ್ಯಾಡ್ ಸೆಂಟರ್ಗೆ ಹೋಗ್ಬೇಕಾಗಿಲ್ಲ ನನ್ನ ಪ್ರಕಾರ. ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಆಪ್ಷನ್ಸ್ ಹೇಳ್ಕೊಳಕ್ 1000 ಜನ ಸಿಗ್ತಾರೆ. ನೀವು ವೇ ಆಫ್ ಲರ್ನಿಂಗ್ ಯಾವ್ದು ಇರ್ಬೇಕು ಅನ್ನೋದು ಹೇಳು. ಸೊ ಕ್ಯಾಡ್ ಸೆಂಟರ್ ಇದು ಕಲ್ತ್ರು ಈ ವೇಲಿ ಕಲ್ತ್ಕೊಳ್ಳಿ ಅಂತ. ಇದಿಲ್ದೇನೆ ನೀವು ಕ್ಯಾಡ್ ನಾನು 4 ಕ್ಯಾಡ್ ಆಫರ್ ಅಲ್ಲಿ ಕೊಡ್ತೀನಿ ಇದು ಕಲೀರಿ ಅಂತ ಅಂದ್ರೆ, ನೀವು ಅದು ಅವ್ರು ಮಾಡ್ತಾ ಇದಾರೆ ಬಿಸ್ನೆಸ್, ನೀವು ಹೋಗಿ ತಗೊಂತಾ ಇದ್ದೀರಾ ಅಷ್ಟೇ. ಸೊ ಎಲ್ಲೇ ಕೊಡಿ, ಏನೇ ಮಾಡಿ, ಟೈಮ್ ಇನ್ವೆಸ್ಟ್ ಮಾಡಿ, ದುಡ್ಡು ಇನ್ವೆಸ್ಟ್ ಮಾಡಿ, ಎರಡು ಒಂದೇ. ಸೊ ಇನ್ವೆಸ್ಟ್ ಮಾಡಬೇಕು, ಕಲಿಬೇಕು. ಆ ಕಲಿಯೋ ವೇಲಿ ಪ್ರೋಸೆಸ್ ಕರೆಕ್ಟ್ ಆಗಿರ್ಬೇಕು. ಅದು ಕಲಿಯೋದ್ರಿಂದ ನೆಕ್ಸ್ಟ್ ನಿಮ್ಗೆ ಜಾಬ್ ಆಗುತ್ತೆ. ಅಥವಾ ನೀವೇ ಒಂದು ಬಾಸ್ ಆಗಿ ಥಿಂಕ್ ಮಾಡಿ. ಬರೀ ಕ್ಯಾಡ್ ಅಲ್ಲಿ ಒಂದು ಆಪ್ಷನ್ಸ್ ಗೊತ್ತು ಅಂದ ತಕ್ಷಣ ಕೊಡ್ತೀರಾ, ಡ್ರಾಯಿಂಗ್ ರೀಡ್ ಮಾಡಿಲ್ಲ, ನಿಮಗೆ ಬೇಕಾಗಿರುತ್ತೆ ಆ ಡ್ರಾಯಿಂಗ್. ಅಥವಾ ನಿಮ್ಗೆ ಏನೋ ಒಂದು ವಾಟರ್ ಬಾಟಲ್ ನಿಮಗೆ ಬೇಕಾಗಿರೋ ಡಿಸೈನ್ ಇರುತ್ತೆ, ಆ ಡಿಸೈನ್ ಪ್ರಕಾರ ಡಿಸೈನರ್ ಮಾಡ್ಕೊಡ್ಬೇಕು. ಅವ್ನು ಡಿಸೈನ್ ಮಾಡ್ಕೊಡ್ತಾ ಇಲ್ಲ, ನನ್ ಕ್ಯಾಡ್ ಆಪ್ಷನ್ಸ್ ಗೊತ್ತು, ಕ್ಯಾಡ್ ಚೆನ್ನಾಗಿ ಗೊತ್ತು, 4 ಕ್ಯಾಡ್ ಗೊತ್ತು ಅಂತ ಇದ್ದಾನೆ. ನೀವು ಅವ್ರಿಗೆ ಕೆಲಸ ಕೊಡ್ತೀರಾ? ಕೊಡಲ್ಲ. ನನಗ್ ಬೇಕಾದ್ರೆ ವಾಟರ್ ಡಿಸೈನ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ನೀನು ಯಾವ ಕ್ಯಾಡಲ್ಲಾರು ಮಾಡು, ಅದು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಈ ಪ್ರಾಡಕ್ಟ್ ಮತ್ತೆ ಬೇಕು ನನಗೆ. ಇದು ಆಕ್ಚುಯಲ್ ವರ್ಕ್. ಈ ರೀತಿ ನೀವು ಕಲಿಬೇಕು. ಅರ್ಥ ಆಯ್ತಾ? ಇನ್ನೇನಾದ್ರು ಡೌಟ್ ಇದೆಯಾ? ಹಲೋ ಸರ್. ಹೇಳಿ. ಅಂದ್ರೆ ನೀವು ಹೇಳ್ತಾ ಇರೋದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕ್ಯಾಡ್ ಟೂಲ್ ಬಂದ್ರೆ ಡಿಸೈನರ್ ಆಗಲ್ಲ. ಹೌದೌದು, ಎಕ್ಸಾಕ್ಟ್ಲಿ. ಬರೀ ಕ್ಯಾಡ್ ಕಲಿತಾ ಇದೀರಾ ಅಂತ ಅಂದ್ರೆ ಅನಿಮೇಟರ್. ನಾನು ಇಲ್ಲಿವರೆಗೂ ನಾವು ಟ್ರೈನಿಂಗ್ ಕೊಟ್ಟಿದ್ದೀನಿ. ನಮ್ದು ಟ್ರೈನಿಂಗ್ ಇದೆ. 10th ಫೇಲ್ ಆಗಿರೋರಿಗೆ ಕ್ಯಾಡ್ ಟ್ರೈನಿಂಗ್ ಕೊಟ್ಟು ಕ್ಯಾಡ್ ನ ನೀಟಾಗಿ ಕಲ್ಸ್ಕೊಟ್ಟಿದೀವಿ. ಅದಕ್ಕೆ 4 ವರ್ಷ ಇಂಜಿನಿಯರಿಂಗ್ ಓದ್ಬೇಕಾಗಿಲ್ಲ. ಅದೇ ಅಂದ್ರೆ ಒಬ್ಬ ಡಿಸೈನರ್ ಆಗ್ಬೇಕಾದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಲೆವೆಲ್ ಗೊತ್ತಿರ್ಬೇಕು, ಮೆಟೀರಿಯಲ್ ಗೊತ್ತಿರ್ಬೇಕು, ಕಾಸ್ಟ್ ನ
ಅದ ಯಾವುದೊಂದು ಪ್ರಾಡಕ್ಟ್ ನ ರೆಡಿ ಮಾಡೋಕೆ ಎಷ್ಟು ಕಾಸ್ಟ್ ಅಲ್ಲಿ ರೆಡಿ ಆಗ್ಬೇಕು ಮತ್ತು ಅದನ್ನ ಹೇಗೆ ಈಸಿಯಾಗಿ ರಿಪೇರಿ ಮಾಡ್ಬೇಕು ಇದೆಲ್ಲ ಸ್ವಲ್ಪ ಬೇಸಿಕ್ ಗೊತ್ತಿರ್ಬೇಕು. ಹೌದು, ಅದು ಎಕ್ಸ್ಪೀರಿಯನ್ಸ್ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದಕ್ಕೆ ಒಂದು ಲೈನ್ ಹೇಳಿದೆ ನಿಮ್ಗೆ, ಅರ್ನಿಂಗ್ ಅಂಡ್ ಲರ್ನಿಂಗ್. ಇಲ್ಲಿ ಈ ಮೆಕ್ಯಾನಿಕಲ್ ಅಲ್ಲಿ ಈಗ ಸಾಫ್ಟ್ವೇರ್ ಅಂತ ಹೋದ್ರೆ ನಿಮ್ಗೆ ಸಾಫ್ಟ್ವೇರ್ ಅಲ್ಲಿ ಕೋಡಿಂಗ್ ಅಂತ, ಈಗ CS ಅವರೇ ತಗೊಳ್ಳಿ, ಸಾಫ್ಟ್ವೇರ್ ಕೋಡಿಂಗ್ ಅಂತ ಅಂದ್ರೆ ಒಂದು ಸಿಸ್ಟಮ್ ಇಟ್ಕೊಂಡ್ರೆ ಸಾಕು, ಅವ್ರು ಕೋಡಿಂಗ್ ಮಾಡ್ಬೋದು. ನೀವು ಒಂದು ಪ್ರಾಡಕ್ಟ್ ಮೆಕ್ಯಾನಿಕಲ್ ಒಂದು ಪ್ರಾಡಕ್ಟ್ ಮಾಡಬೇಕು ಅಂದ್ರೆ ಪ್ರತಿ ಒಂದೊಂದು ಪ್ರೋಸೆಸ್, ಮಿಷಿನಿಂಗ್ ಪ್ರೋಸೆಸ್ ಅಂತ ಅಂದ್ರೆ ಒಂದೊಂದು ಮಿಷಿನ್ ಆ ಪ್ರೋಸೆಸ್ಗೆ ಹೋಗ್ತೀವಿ ಅಂದ್ರೆ ಆ ಮಿಷಿನ್ನೇ ಕ್ಲೋಸ್ ಟುಗೆದರ್ ಇರುತ್ತೆ. ಅದನ್ನ ತಗೊಬಂದು ನಾವು ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವರಿಗೆ ಬೇಗ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಮಗೆ ಎಕ್ಸ್ಪೀರಿಯನ್ಸ್ ಬೇಗ ಆಗಲ್ಲ. ಯಾಕೆಂದ್ರೆ ಯಾವುದು ಆಕ್ಸೆಸ್ ಬೇಗ ಸಿಗಲ್ಲ. ಒಂದು ಈಗ ವರ್ನಿಯರ್ ನಾವು ಯೂಸ್ ಮಾಡೋ ವರ್ನಿಯರೇ ಬೇರೆ, ಐ ಎಂಡ್ ವರ್ನಿಯರ್ ಬೇರೆ. ಈಗ CMM ಮಿಷಿನ್ ಐ ಎಂಡ್ ಕ್ವಾಲಿಟಿ ಚೆಕಿಂಗ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅವೆಲ್ಲ ಲ್ಯಾಕ್ಸ್ ಟುಗೆದರ್ ಇರುತ್ತೆ. ಒಂದೊಂದು ಲ್ಯಾಕ್, 2 ಲ್ಯಾಕ್, 5 ಲ್ಯಾಕ್, 10 ಲ್ಯಾಕ್ ಈ ಥರ ಇರುತ್ತೆ. ಅದನ್ನ ನಾನು ಫ್ರೆಶರು, ನನ್ಗೇನು ಗೊತ್ತಿಲ್ಲ, ಏನಾದ್ರು ಆಪ್ರೇಟ್ ಮಾಡಕ್ ಹೋಗಿ ತೀರಿಸ್ದೆ ಅಂತ ಅಂದ್ರೆ ಅವ್ರಿಗೆ ಅದು ಲಾಸು. ಹಾಗಾಗಿ ಅವ್ರು ಮುಟ್ಟಕ್ ಬಿಡಲ್ಲ. ಅದು ಆ ಕಂಫರ್ಟ್, ಆ ಕಾನ್ಫಿಡೆನ್ಸ್ ಬರೋವರೆಗೂ ಅವ್ರು ಮುಟ್ಟಕ್ ಬಿಡಲ್ಲ. ಅಂದ್ರೆ ಟೈಮ್ ಬೇಕು ನಮ್ಗೆ ಕಲಿಯೋದಕ್ಕೆ, ಅಟ್ ಎ ಟೈಮ್ ಕಲಿಯಕ್ಕಾಗಲ್ಲ. ಈಗ ಸಾಫ್ಟ್ವೇರ್, ಈಗ ಏನೋ IT ಅವ್ರ ತರ ಅಟ್ ಎ ಟೈಮ್ ಕಲಿಯಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಅದನ್ನೆಲ್ಲ ನಾವು ಕೊಂಡ್ಕೊಳಕ್ ಆಗಲ್ಲ, ಸಿಸ್ಟಮ್ ಇಟ್ಕೊಂಡು ಮಾಡಕ್ಕಾಗಲ್ಲ. ಸೊ ಫಸ್ಟ್ ಸಿಸ್ಟಮ್ ಇಟ್ಕೊಂಡು ಏನ್ ಮಾಡ್ಬೋದು, ಕ್ಯಾಡ್ ಒಂದು ಕಲಿಬಹುದು. ಅದಾದ್ಮೇಲೆ ಎಂಟ್ರಿ ಆದ್ಮೇಲೆ ಇಷ್ಟೆಲ್ಲ ಕಲ್ತ್ಕೊಂಡು 1 ಇಯರ್ ಅಲ್ಲಿ ನೀವು ಬಿಲ್ಡ್ ಆಗ್ಬೋದು. ಇದುವರೆಗೂ ನಾನು ಟ್ರೈನಿಂಗ್ ಮಾಡೋದ್ರಲ್ಲಿ ಈಗ ಒಂದು ಲಾಸ್ಟ್ 5 ಇಯರ್ಸ್ ಮಾಡಿದ್ದು, ಈಗ ಆಲ್ಮೋಸ್ಟ್ ಎಲ್ಲ ಮ್ಯಾನೇಜರ್ ಲೆವೆಲ್ ಅಲ್ಲಿ ಇದ್ದಾರೆ, ಟೀಮ್ ಲೀಡ್, ಮ್ಯಾನೇಜರ್. 5 ಇಯರ್ಸ್ ಅಲ್ಲಿ ಇಷ್ಟು ಚೇಂಜ್ ಆಗಿದ್ದಾರೆ. ಇನ್ನು ಎಷ್ಟು ಜನ ನಮ್ಮ ಫ್ರೆಂಡ್ಸ್ ಇದ್ದಾರೆ ಇನ್ನು ಡಿಸೈನರ್ ಆಗೇ ಇದ್ದಾರೆ, ಅಂದ್ರೆ ಕ್ಯಾಡ್ ಡಿಸೈನರ್ ಆಗೇ ಇದ್ದಾರೆ. ಅಂದ್ರೆ ಅವರು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಅಲ್ಲೇ ಇರುತ್ತೆ. ಡಿಸೈನರ್ ಅಂತ ಒಂದು ಡೆಸಿಗ್ನೇಷನ್ ಬರಬೇಕು ಅಂದ್ರೆ ಸುಮ್ಮನೆ ಇರಲ್ಲ, ಇಷ್ಟೆಲ್ಲ ಕಲಿಬೇಕು, ಟೈಮು ದುಡ್ಡು ಕೊಡ್ಬೇಕಾಗುತ್ತೆ. ಹಾ ಸರ್ ಇವಾಗ ಒಂದು ಕಾನ್ಸೆಪ್ಟ್ ಸರ್ ಇದು, ಅಂದ್ರೆ ಸ್ಕೆಚ್ ಮಾಡಿದ್ನ ಕ್ಯಾಡ್ ಟೂಲ್ ಅಲ್ಲಿ ಡ್ರಾಯಿಂಗ್ ಮಾಡಿ ಒಂದು ಕಂಪ್ಯೂಟರ್ ಡಿಸೈನಿಂಗ್ ಸಿಮ್ಯುಲೇಷನ್ ಸಾಫ್ಟ್ವೇರ್ ಚೆಕ್ ಮಾಡಿ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಸರ್ ಪ್ರೊಸೆಸ್. ಅರ್ಥ ಆಗ್ಲಿಲ್ಲ ನಿಮ್ಗೆ, ಏನ್ ಕೇಳ್ತಾ ಐ ಇದ್ದೀರಾ? ಆಡಿಬಲ್ ಸರ್? ಆಡಿಬಲ್. ಟೆಲ್ ಮಿ. ಏನ್ ಹೇಳಿದ್ರಿ? ಅರ್ಥ ಆಗ್ಲಿಲ್ಲ, ಏನ್ ಕೇಳಿದ್ರಿ? ಅಂದ್ರೆ ಸರ್ ಇವಾಗ ಕ್ಯಾಡು ಸೇಮ್ ಅಂತ ಸರ್, ಕಂಪ್ಯೂಟರ್ ಡಿಸೈನಿಂಗ್ ಅಲ್ಲಿ ಒಂದು ಟೂಲ್ ನ ಯೂಸ್ ಮಾಡಿ ಡಿಸೈನ್. ವಾಯ್ಸ್ ಕಟ್ ಆಗ್ತಾ ಇದೆ ನಿಮ್ದು. ಟೂಲ್ ನ ಯೂಸ್, ಒಂದು ಕ್ಯಾಡ್ ಟೂಲ್ ಅಲ್ಲಿ ಸರ್ ಒಂದು ಡಿಸೈನ್ ನ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಎಲ್ಲಿ ಹೋಗುತ್ತೆ ಸರ್ ಅದು? ಕ್ಯಾಡ್ ಮಾಡಿ ನಿಮಗೆ ಡ್ರಾಯಿಂಗ್ ಮಾಡಿ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ಗೆ ಹೋಗೋದು. ಸೊ ಮ್ಯಾನುಫ್ಯಾಕ್ಚರಿಂಗ್ ಹೋದ್ರೆ ಒಬ್ಬ ಅನ್ಸ್ಕಿಲ್ಡ್ ಎಂಪ್ಲಾಯ್ಗೂ ಕೊಟ್ರು ಆ ಡ್ರಾಯಿಂಗ್ ತಗೊಂಡೋದ್ರೆ ಡ್ರಾಯಿಂಗ್ ಅಲ್ಲಿ ಅಷ್ಟು ಡೀಟೇಲ್ ಇರಬೇಕು, ಮೆಟೀರಿಯಲ್ ಮೆನ್ಷನ್ ಇರಬೇಕು. ಆ ಮೆಟೀರಿಯಲ್ ತಗೊಂಡು ಯಾವ್ಯಾವ ಮಿಷಿನಿಂಗ್ ಹೋಗ್ಬೇಕು ಅಂತ ಪ್ರೋಸೆಸ್, ಅದು ಪ್ರೋಸೆಸ್ ಶೀಟೇ ಬೇರೆ ತರ ಬರುತ್ತೆ, ಅದನ್ನು ಮಾಡ್ಬೇಕು ಡಿಸೈನರ್. ಪ್ರೋಸೆಸ್ ಶೀಟ್ ಮಾಡ್ಬೇಕಾಗತ್ತೆ ಡ್ರಾಯಿಂಗ್. ಬಟ್ ನನ್ ಕ್ವಶನ್ ಸರ್, ಇನ್ ಬಿಟ್ವೀನ್ ಸಿಮ್ಯುಲೇಷನ್ ಇಲ್ವಾ ಇಲ್ಲಿ ಸರ್? ಇದೆ. ಅದಕ್ಕೆ ನೀವು ಮೆಟೀರಿಯಲ್ ಟೆಸ್ಟಿಂಗು, ಸಿಮ್ಯುಲೇಷನ್ ಎಲ್ಲ ಇದೆ. ನಿಮ್ಗೆ ಇಲ್ಲಿ ಸಿಮ್ಯುಲೇಷನ್ ಅಂದ್ರೆ ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು 10 ಸ್ಟೆಪ್ಸ್ ಮಾಡ್ಬೇಕಿರುತ್ತೆ ಮೆಟಲ್ ಅಲ್ಲಿ. ಈಗ ಮೆಟಲ್ ಅಲ್ಲಿ ಅದನ್ನ ಡೈಲಿ ಒಂದು 100 kg ಅಥವಾ ಒಂದು 60 kg ಇರೋ ವ್ಯಕ್ತಿ ಓಡಾಡ್ತಾ ಇರ್ತಾರೆ, ಅದಕ್ಕೆ ಸ್ಟೆಪ್ಸ್ ಮಾಡಬೇಕು. ಆ ಸ್ಟೆಪ್ಸ್ ಮಾಡೋದಕ್ಕೆ ಕೊಡ್ತೀವಿ ಕ್ಯಾಡಲ್ಲಿ. ಕ್ಯಾಡಲ್ಲಿ ಆಯ್ತು ಅಂದ್ಬಿಟ್ಟು ನೀವು ನೋಡಿರೋ ಲೆವೆಲ್ ಅಲ್ಲಿ ಮಾಡಕ್ ಹೋಗ್ತೀರಾ. ಅಲ್ಲಿ ಥಿಕ್ನೆಸ್, ಶೀಟ್ ಮೆಟಲ್ದು ಶೀಟ್ ಹಾಕ್ತಾ ಇರ್ತೀರಾ, ಶೀಟ್ ಥಿಕ್ನೆಸ್ ಎಷ್ಟು ಹಾಕ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಅಲ್ಲಿ ಬರುತ್ತೆ ನಿಮ್ಗೆ, ಅಲ್ಲಿ ಆ ನಾಲೆಡ್ಜ್ ಇರಲೇಬೇಕು. ಇದನ್ನ ನಾನು ಬೇಸಿಕ್ ಏನಕ್ಕೆ ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳಲಿಲ್ಲ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್, ಮಿಡ್ ಲೆವೆಲ್ ಬರುತ್ತೆ. ಆ ಅನಾಲಿಸಿಸ್ ಮಾಡಿ ಹ್ಯಾಂಡ್ ಕ್ಯಾಲ್ಕುಲೇಟ್ ಮಾಡೋ ತರ ಇರಬೇಕು ನಾಲೆಡ್ಜ್. ಅವಾಗ ಥಿಕ್ನೆಸ್ ಇಷ್ಟೇ ಹಾಕ್ಬೋದು ಅನ್ನೋದು ಡಿಫೈನ್ ಆಗುತ್ತೆ. ಬಟ್ ಹಂಗಂತ ಬರೀ FA ಮೇಲೆ ಡಿಪೆಂಡ್ ಆಗಿರಲ್ಲ. ಕೆಲವೊಂದು ಟೈಮ್ ಆಸ್ಥೆಟಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕೆಲವೊಂದು ಟೈಮ್ ಮ್ಯಾನುಫ್ಯಾಕ್ಚರಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಎಕ್ಸಾಂಪಲ್ 0.8 to 1 mm ಥಿಕ್ನೆಸ್ ಶೀಟ್ ಮೆಟಲ್ 60 kg ತಡೆಯೋ ತರ ಬೆಂಡ್ ಮಾಡಿದ್ರೆ ತಡೆಯುತ್ತೆ. ಹಂಗಂತ ಅದನ್ನೇ ಯೂಸ್ ಮಾಡಲ್ಲ. ಏನಕ್ಕೆ ಅಂದ್ರೆ ಅಲ್ಲಿ ವೆಲ್ಡಬಿಲಿಟಿ ಇರಲ್ಲ. ಆ ವೆಲ್ಡ್ ಮಾಡಿದ್ರೆ ಆ ವೆಲ್ಡು ಈ 60 kg ವೆಯ್ಟ್ ಪರ್ಸನ್ನ ತಡೆಯಲ್ಲ. ಮೆಟೀರಿಯಲ್ ತಡೆಯುತ್ತೆ, ಅದು ಅಟ್ಯಾಚ್ ಮಾಡೋ ಪಾಯಿಂಟ್ ತಡೆಯಲ್ಲ.
ಅದಕ್ಕೆ ಇಲ್ಲಿ ಥಿಕ್ನೆಸ್ ಜಾಸ್ತಿ ಮಾಡೋದು. ಸೊ ಇದು ಕಾಂಬಿನೇಷನ್ ಬರುತ್ತೆ. ಇದೆಲ್ಲ ಓವರ್ ದ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ. ಅಲ್ಲಿ ಈಗ ನಾನು ಹೇಳಿದ್ದು ನಿಮಗೆ ಫಸ್ಟ್ ಜಾಬ್ ಕೊಡೋದು ಇರೋ ಡ್ರಾಯಿಂಗ್ನೇ ಕೊಡೋದು, ಇರೋ ಡ್ರಾಯಿಂಗೇ ಕೊಟ್ಬಿಟ್ಟು, ಅಥವಾ ಅಂದ್ರೆ ಇದನ್ನೆಲ್ಲ ಸಜೆಷನ್ ಕೊಡ್ತಾರೆ. ಅಂದ್ರೆ ಸರ್ ಹೇಳಿ ಹೇಳಿ. ನಾನ್ ಕೇಳೋ ಪಾಯಿಂಟ್ ಏನಂದ್ರೆ ಸರ್, ಇವಾಗ ನೆಕ್ಸ್ಟ್ ಮಾರ್ಕೆಟಿಂಗ್ ಒಂದು ಮೆಕ್ಯಾನಿಕಲ್ ಮಾರ್ಕೆಟಿಂಗ್ ಅಲ್ಲಿ ನೆಕ್ಸ್ಟ್ ಯಾವ್ದಕ್ಕೆ ಹೆಚ್ಚು ಡಿಮ್ಯಾಂಡ್ ಇದೆ ಅಂತ? ಅಂದ್ರೆ ಸಿಮ್ಯುಲೇಷನ್ ಸಾಫ್ಟ್ವೇರ್ ಇದೆಯಾ, ಕ್ಯಾಡ್ ಇದೆಯಾ, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದೆಯಾ, ಆತರ? ಇಲ್ಲ, ಅಂದ್ರೆ ಇದ್ರಲ್ಲಿ ಎಲ್ಲರೂ ನಾವೆಲ್ಲ CAD ಅಷ್ಟೇ ಯೂಶುವಲಿ ಬರೀ ಗೊತ್ತಿರುತ್ತೆ ಕ್ಯಾಡ್ ಅಷ್ಟೇ CAD. ಕಲಿತಾ ಇದಾರೆ ಎಲ್ಲರೂ. ಹೌದೌದು. ಅದಕ್ಕೆ ಕೇಳಿಸ್ತಾನೆ. ಇಲ್ಲಿ ನೀವು ಕ್ಯಾಡ್ ಯಾವುದೇ ಕ್ಯಾಡ್ ಹೋದ್ರು ಅದರಲ್ಲಿ ಕೈನೆಮೆಟಿಕ್ಸ್ ಅಂತ ಇರುತ್ತೆ, ಮೋಷನ್ ಅಂತ ಇರುತ್ತೆ, ಅದು ಚೆಕ್ ಮಾಡ್ಬೋದು ಆಪ್ಷನ್ಸ್. ಸೊ ಇಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಇದು ಕ್ಯಾಡ್ ಕಲ್ತ ಮೇಲೆ ಈಗ ಅನಿಮೇಷನ್ ಅಂತ ಬರುತ್ತಲ್ಲ, ಅನಿಮೇಷನ್ ತರ ಇದರಲ್ಲಿ ಲೋಡ್ ಕ್ಯಾಲ್ಕುಲೇಷನ್ ಐಡೆಂಟಿಫೈ ಮಾಡೋದಕ್ಕೆ ಕ್ಯಾಡಲ್ಲೇ ಬರುತ್ತೆ. ಇದನ್ನ ಬೇರೆ ಬೇರೆ ಸಾಫ್ಟ್ವೇರ್ಸು ಇದೆ. ಈಗ ಅದು ಬಿಟ್ಟರೆ ಅನಾಲಿಸಿಸ್ ಎಲ್ಲ ಈಗ ಕ್ಯಾಡ್ಸ್ ಇನ್ಬಿಲ್ಟೇ ಕೊಡ್ತಾ ಇದ್ದಾರೆ. ಯಾವ್ಯಾವ ಕ್ಯಾಡ್ ಇದೆ ಅದರಲ್ಲೇ ಅನಾಲಿಸಿಸು ಒಳ್ಳೆ ಸ್ಕೋಪ್ ಇದೆ, ಅನಾಲಿಸಿಸ್ ಮಾಡ್ಬೋದು. ಅದು ಬಿಟ್ರೆ ನೆಕ್ಸ್ಟು ಡೈನಮಿಕ್ಸ್ ಅಂತ ಬರುತ್ತೆ. ಡೈನಮಿಕ್ಸ್ ಅಂತ ಬಂದರೆ ಈಗ ಎಕ್ಸಾಂಪಲ್ ಕಾರ್ದು ಕ್ರ್ಯಾಶ್ ಮಾಡಿಬಿಟ್ಟು ನೀವು ಚೆಕ್ ಮಾಡ್ತಾರಲ್ಲ, ಆ ಥರ ಮೂವಿಂಗಲ್ಲಿ ಪಾರ್ಟ್ ಎಲ್ಲ ಏನು ವರ್ಕ್ ಆಗ್ತಾ ಇದೆ, ಲೋಡ್ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಡೈನಮಿಕ್ ವರ್ಕ್ ಮಾಡೋದು, ಆ ಥರ ಇರುತ್ತೆ. ಅದಕ್ಕೆ ಬೇರೆ ಬೇರೆ ಟೂಲ್ಸ್ ಇರುತ್ತೆ. ಇದು ಒಳ್ಳೆ ಸ್ಕೋಪ್ ಇದೆ. ಇದು ರೇರ್ ಅಂದರೆ ಈ ಫೀಲ್ಡಲ್ಲಿ ಜನನೇ ಇಲ್ಲ ಡೈನಾಮಿಕ್ಸ್ ಗೊತ್ತಿರಬೇಕು ಅಂದರೆ ಏನೇ ಹೋದ್ರೂ ನಿಮಗೆ ಇಲ್ಲಿ ರೀಡಿಂಗು ಕ್ಯಾಡ್ ಅಟ್ಲೀಸ್ಟ್ ಗೊತ್ತಿರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅವೆಲ್ಲ ಬೇರೆ ಹಾ ಬೇರೆ ಸರ್, ಥ್ಯಾಂಕ್ ಯು ಇದ್ರಲ್ಲಿ. ಸರ್. ಅದೇ ಕೇಳ್ತೇನೆ. ಇದು ಥ್ಯಾಂಕ್ ಯು ಎರಡೂ ವೆರಿ ಬೇಡ, ಮಚ್. ಎರಡೂ ಬೇಡ. ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೂ ಒಳ್ಳೆ ಸ್ಕೋಪ್ ಇದೆ. ಬಿಕಾಸ್ ಅದು ಮೆಟೀರಿಯಲ್ ಪಕ್ಕ ಸೆಲೆಕ್ಷನ್ ಮಾಡಿ ನೀವು ಅಲ್ಲಿ ಉಳಿಸ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ನೋಡಿ, ನೀವೊಂದು 25-30 ಸಾವಿರ ಸ್ಯಾಲ್ರಿ ಕೇಳ್ತಾ ಇದ್ದೀರಾ, ಮ್ಯಾನುಫ್ಯಾಕ್ಚರಿಂಗ್ ನಾಲೆಡ್ಜ್ ಇದೆ, ಕಂಪ್ಲೀಟ್ ಈಗಲೇ ನಾಲೆಡ್ಜ್ ಇದೆ. ಅಲ್ಲಿ ಕಂಪ್ನಿಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಯಾವುದೋ ಮೆಟೀರಿಯಲ್ ತಗೊಳಕ್ಕೆ ಯಾವುದೋ ಮೆಟೀರಿಯಲ್ ತಗೊಂಡು ಲಾಸ್ ಮಾಡ್ಕೊತಾ ಇರ್ತಾರೆ. ಪರ್ ಮಂತ್ ಒಂದು 5-6 ಲಕ್ಷ ಲಾಸ್ ಮಾಡ್ಕೊತಾ ಇರ್ತಾರೆ. ನೀವು ಹೋಗ್ಬಿಟ್ಟು ಅದು ಐಡೆಂಟಿಫೈ ಮಾಡಿಬಿಟ್ಟು ಆ 5-6 ಲಕ್ಷ ಉಳಿಸ್ತೀರಾ. ಆವಾಗ ಅವರಿಗೆ ನಿಮಗೆ 25 ಸಾವಿರ ಕೊಡೋ ಜಾಗದಲ್ಲಿ 40 ಸಾವಿರ ಕೊಡೋಕ್ಕೆ ಫರಕ್ ಬೀಳುತ್ತಾ? ಬೀಳಲ್ಲ. ಈಸಿಯಾಗಿ ಕೊಡ್ತಾರೆ. ಸೊ ನಿಮ್ಮದು ಈಗ ನಿಮ್ದು ವರ್ಕ್ನ ತೋರಿಸ್ಬೇಕು ಅಂದರೆ ಕ್ಯಾಡ್ ಇಟ್ಕೊಂಡೇ ತೋರಿಸ್ಬೇಕು ಅಂತೇನಿಲ್ಲ. ನಿಮ್ಮ ವರ್ಕ್ ಏನಂದರೆ ವ್ಯಾಲ್ಯೂ ಆಡಿಷನ್ ಇರಬೇಕು, ವ್ಯಾಲ್ಯೂ ಆ್ಯಡೆಡ್ ಇರಬೇಕು. ಆ ಥರ ವರ್ಕ್ ತೋರಿಸಿದ್ರೆ ನೀವು ಆರಾಮಾಗಿ ಜಾಬ್ ಸಿಗುತ್ತೆ. ಆ ಥರ ಇದರಲ್ಲಿ ಕ್ಯಾಡಲ್ಲೂ ಅಷ್ಟೇ. 5 ಅವರ್ ಮಾಡ್ತಾ ಇರೋದನ್ನ ಅರ್ಧ ಓಕೆ. ಗಂಟೆಲಿ ಮಾಡಿ ತೋರಿಸೋದು, ಕಮ್ಮಿ ಟೈಮ್ ರಿಡ್ಯೂಸ್ ಮಾಡೋದು, ಕ್ವಾಲಿಟಿ ಇನ್ಕ್ರೀಸ್ ಮಾಡೋದು, ಇದು ನೆಕ್ಸ್ಟ್ ಲೆವೆಲ್ ಬರುತ್ತೆ. ಇದರಲ್ಲೇನೆ ಕ್ಯಾಡೇ ಬಿಟ್ರೆ, ಕ್ಯಾಡು ಮತ್ತೆ ಬೇರೆ ಬೇರೆ ಸಾಫ್ಟ್ವೇರ್ ಬಿಟ್ರೆ ವ್ಯಾಲ್ಯೂ ಆಡೆಡ್ ವ್ಯಾಲ್ಯೂ ಇಂಜಿನಿಯರಿಂಗ್ ಅಂತ ಬರುತ್ತೆ. ಇದು ಇನ್ನೂ ಸ್ಕೋಪ್ ಇದೆ. ಇದೇನಕ್ಕೆ ಸ್ಕೋಪ್ ಇದೆ ಹಾ ಅಂದ್ರೆ, ಸರ್. ಈಗ ಚೈನಾ ಪ್ರಾಡಕ್ಟ್ ಎಲ್ಲ ಮೈಗ್ರೇಟ್ ಆಗ್ತಾ ಇದೆ ಇಂಡಿಯಾದಲ್ಲಿ ಮಾಡಬೇಕು ಅಂತ. ಈಗ ಚೈನಾದ ತರ ನಾವು ಕಾಂಪೀಟ್ ಆಗಲ್ಲ, ಅವ್ರ ಪ್ರೈಸ್ ಕೊಡೋಕ್ಕಾಗಲ್ಲ. ಅವಾಗ ಈ ವ್ಯಾಲ್ಯೂ ಆಡೆಡ್ ವ್ಯಾಲ್ಯೂ ಇಂಜಿನಿಯರಿಂಗ್ ಬರುತ್ತೆ. ಇದೇ ಪ್ರಾಡಕ್ಟ್ನ ಮಾಡಬೇಕು ಅಂದರೆ ಆ ರೆಗ್ಯುಲರ್ ಪ್ರೋಸೆಸ್ ಬಿಟ್ಟು ಬೇರೆ ಪ್ರೋಸೆಸ್ಸಲ್ಲಿ ಮಾಡಿದ್ರೆ, ಕಮ್ಮಿ ರೇಟಲ್ಲಿ ಯಾವ ಥರ ಪ್ರೋಸೆಸ್ಸಲ್ಲಿ ಮಾಡಿದರೆ ಇದೇ ಪ್ರಾಡಕ್ಟ್ನ ನಾವು ಅಚೀವ್ ಮಾಡ್ಬೋದು, ಈ ಥರ ಥಿಂಕ್ ಮಾಡಬೇಕಂದ್ರೆ ಇಷ್ಟು ಪ್ರೋಸೆಸ್ ಗೊತ್ತಿರಬೇಕು. ಇದು ಒಳ್ಳೆ ಸ್ಕೋಪ್ ಇದೆ ಆ್ಯಕ್ಚುಲಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಲಾಸ್ಟ್ ಒಂದು ಕ್ವಶನ್ ಸರ್. ಇವಾಗ ನೀವು ಹೇಳಿದ್ರಲ್ಲ ಇದು ಎಲ್ಲ ಪ್ರೆಷರ್ಗೆ, ಇವಾಗ ಐಸೋಮೆಟ್ರಿಕ್ ಟು ಆರ್ಥೋಗ್ರಾಫಿಕ್, ಆರ್ಥೋಗ್ರಾಫಿಕ್ ಟು ಐಸೋಮೆಟ್ರಿಕ್, ಅದು ಬೇಸಿಕ್ ಲೆವೆಲ್ ನ ಒಂದು ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಲಿಕ್ಕೆ ಬೇಕಾದ್ರೆ ಯಾವ ತರ ಇವಾಗ ನೀವು 2 ವ್ಯೂ ಕೊಟ್ಟಿದ್ರಿ, ಒಂದು ಫ್ರಂಟ್ ಒಂದು ಟಾಪ್ ಅಂತ, ಆ ತರ ಒಂದು ಲಿಸ್ಟ್ ನ ಒಂದು ವಾಟ್ಸಪ್ ಅಲ್ಲಿ ಸೆಂಡ್ ಮಾಡ್ತೀರಾ? ಪ್ರಾಕ್ಟೀಸ್ ಮಾಡ್ತೀರಾ ಎಲ್ಲರೂ? ಏನು ಲಾಸ್ಟ್ ಪ್ರಾಕ್ಟೀಸ್ ವಾಯ್ಸ್ ಪರ್ಪಸ್ ಕೇಳಿ. ಸರ್, ಆ ತರ ವ್ಯೂಸ್ ಒಂದು ಅದು ಪ್ರಾಕ್ಟೀಸ್ ಪರ್ಪಸ್ ಸರ್. ಇವಾಗ ನೀವು ಫ್ರಂಟ್ ವ್ಯೂ ಟಾಪ್ ವ್ಯೂ ಕಳ್ಸಿದ್ರಲ್ಲ, ಎಷ್ಟೋ ಒಂದು ಫಾರ್ ಎಕ್ಸಾಂಪಲ್ 25-50 ಆ ತರ ಒಂದಿದ್ರೆ ನೀವು ಕಳ್ಸಿ ಪ್ರಾಕ್ಟೀಸ್ ಮಾಡಿ 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 ನಮ್ಗೂ ಬರುತ್ತಲ್ಲ ಒನ್ ಡೇ. ಅದು ಪ್ರಾಕ್ಟೀಸ್ ಮಾಡ್ಬೋದು. ಇದನ್ನ ಅದಕ್ಕೆ ನಾನು ಹೇಳಿದ್ದು, ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನಾವು ಮಾನಿಟರ್ ಮಾಡಬೇಕಾಗತ್ತೆ. ಇಲ್ಲ, ಇದು ಯಾರು ಬೇಕಾಗಲ್ಲ, ನೀವೇ ಈಗ ಒಂದು ಅಷ್ಟು ಪೇಷನ್ಸ್ ಇದೆ ನೀವು ಮಾಡ್ತೀರಾ ಅಂತ ಅಂದರೆ, ಮನೇಲಿ ಯಾವುದೇ ಪಾರ್ಟ್ ನೋಡಿ, ರ್ಯಾಂಡಮ್ ಆಗಿ ಯಾವುದೇ ಪಾರ್ಟ್ ನೋಡಿ, ಆ ಪಾರ್ಟ್ನ ನೀವು ಡ್ರಾ ಮಾಡೋಕ್ಕೆ ಟ್ರೈ ಮಾಡಿ. 1 ವೀಕ್ ಈ ಥರ ಪ್ರಾಕ್ಟೀಸ್ ಮಾಡಿ, ಆರಾಮಾಗಿ ಬರುತ್ತೆ. ನಿಮ್ಗೆ ಯಾವುದು ಬೇಕಾಗಲ್ಲ ಅಲ್ಲಿ. ಏನಕ್ಕೆ ಅಂದರೆ ನಾವು ಕಲಿತೀವಿ ಅಂತೇಳಿ ಬೇರೆ ಏನೋ ಔಟ್ಸೈಡ್ ಥಿಂಕ್ ಮಾಡ್ತಾ ಇರ್ತೀವಿ. ನಾವು ಸುತ್ತಮುತ್ತ ಇರೋ ಪಾರ್ಟಲ್ಲೇ ಕಲಿಬೋದು. ಸುತ್ತಮುತ್ತ ಇರೋದ್ರಲ್ಲೇ ಸೊಲ್ಯೂಷನ್ ಇರುತ್ತೆ. ಪ್ರಾಬ್ಲಮ್ ಎಲ್ಲಿರುತ್ತೆ, ಸೊಲ್ಯೂಷನ್ ಅಲ್ಲೇ ಇರುತ್ತೆ. ಕರೆಕ್ಟಾಗಿ ನೋಡಿ ಕಲಿಬೇಕಷ್ಟೇ.
ನೀವು ಎನಿ ಪಾರ್ಟ್ ನೋಡಿ, ಇವಾಗಿಂದ ನೀವು ನೋಡೋ ದೃಷ್ಟಿನೇ ಚೇಂಜ್ ಮಾಡ್ಕೊಬೇಕು. ಯಾವುದೇ ಪಾರ್ಟ್ ನೋಡಿ, ಪೆನ್ ನೋಡಿ, ಅದು ಯಾವುದೋ ಆಂಗಲ್ ಅಲ್ಲಿ ಇದೆ, ಆ ಆಂಗಲ್ ಅಲ್ಲಿ ಇದ್ರೆ ನಾವು ಈ ಡೈರೆಕ್ಷನ್ ಅಲ್ಲಿ ನಾನು ಫ್ರಂಟ್ ವ್ಯೂ ನಾನು ಡಿಫೈನ್ ಮಾಡಿದೆ. ಈಗ ಇನ್ನು ಮನೆ ಅಂತ ಅಂದ್ರೆ ಫ್ರಂಟ್ ಡೋರ್ನ ಡಿಫೈನ್ ಮಾಡಿದಾರೆ ಅಂತ ಹಂಗ್ ಡಿಸೈನ್ ಮಾಡ್ಬಿಡಿ. ನೀವು ಸೈಡ್ ಇಂದ ನೋಡ್ಕೊಂಡು ಅದೇ ನಾನ್ ನೋಡ್ತಾ ಇರೋದೇ ಫ್ರಂಟ್ ವ್ಯೂ ಇದು ಡಿಫೈನ್ ಮಾಡಿದ್ರೆ ಲೆಫ್ಟ್ ಸೈಡ್ ಏನಾಗುತ್ತೆ, ರೈಟ್ ಸೈಡ್ ಏನಾಗುತ್ತೆ, ಅದು ಹೇಗೆ ಕಾಣುತ್ತೆ ಅಂತ ಇಮ್ಯಾಜಿನೇಷನ್ ಮಾಡಿ ಬರೀರಿ, ಡ್ರಾ ಮಾಡಿ. ಈ ತರ ಪ್ರಾಕ್ಟೀಸ್ ಮಾಡಿ. ಒಂದು 3 days ಅಲ್ಲಿ ಐಸೋಮೆಟ್ರಿಕ್ ಇಂದ ಆರ್ಥೋಗ್ರಫಿಕ್ ಬರ್ತೀರಾ. ಅದಾದ್ಮೇಲೆ ಆರ್ಥೋಗ್ರಫಿಕ್ ತಗೊಳ್ಳಿ. ಆರ್ಥೋಗ್ರಫಿಕ್ ವ್ಯೂಸ್ ಅಂತ ಹೊಡೆದ್ರೆ ನಿಮ್ಗೆ ಇದ್ರಲ್ಲಿ ಟೈಪ್ ಮಾಡಿದ್ರೆ, ಗೂಗಲ್ ಟೈಪ್ ಮಾಡಿದ್ರೆ ಬೇಜಾನ್ ಸಿಗುತ್ತೆ. ಸಿಂಪಲ್ ಆಗಿ ಯಾವ್ದೋ ಒಂದು ರ್ಯಾಂಡಮ್ ಆಗಿ ತಗೊಳ್ಳಿ. ಸಿಂಪಲ್ ಏನಂದ್ರೆ ನೀವು ಮಾಡಿರೋದು ಪಕ್ಕ ಇದೆ ಅನ್ನೋದು ಕನ್ಫರ್ಮೇಶನ್ ಆಗ್ಬಿಡ್ಬೇಕು, ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ಅವಾಗ ನೀವು ಪಕ್ಕ ಇದ್ದೀರಾ ಅಂತ ಹೇಳಿ ಆ ಥರ ಪ್ರಾಕ್ಟೀಸ್ ಮಾಡಿ ಇದ್ ಮಾಡೋಣ. ಪ್ರಾಕ್ಟೀಸ್ ಓಕೆ ಸರ್, ಮಾಡಿ. ಇದ್ಬಿಟ್ಟು ಬೇರೆ ಏನಾದ್ರು ಕ್ವಶನ್ ಇದೆಯಾ? ಬೇರೆ ಯಾರಿಗೂ ಡೌಟ್ ಇಲ್ವಾ? ಏನಾದ್ರು ಡೌಟ್ ಇದ್ರೆ ಕೇಳಿ. ಓಕೆ. ಸೊ ಈಗ ನೀವು ಕೇಳಿದ್ರಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ. ನಾವು ಈಗ ನಮ್ಮ ಕಡೆಯಿಂದನೂ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಇಲ್ಲಿ ಬೇಸಿಕ್ ನಾನು ಸಿಲೆಬಸ್ ಕೊಡ್ತೀನಿ. ಈ ಸಿಲೆಬಸ್ ಪ್ರಕಾರ ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ನಮ್ಮಲ್ಲೇ ಜಾಯ್ನ್ ಆಗ್ಬೋದು. ಇಂಟ್ರೆಸ್ಟ್ ಇರೋರು ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿ. ಇದು ಆ್ಯಕ್ಚುಯಲ್ ಫ್ರೆಷರ್ಸ್ ಲೆವೆಲ್ಗೆ ಸಿಲೆಬಸ್ ಇರೋದು, ಏನೇನು ಪಾಯಿಂಟ್ ಅಂತ. ಇವಾಗ ಅವಾಗಲೇ ಕೇಳಿದ್ರಿ ನೀವು, ಪ್ರಾಡಕ್ಟ್ ಡಿಸೈನ್ ಅಂದ್ರೆ ಏನು ಇದೆಲ್ಲ ಗೊತ್ತಿರಬೇಕು. ಲೈಫ್ ಸೈಕಲ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ ಯಾವ್ದಾವ ಥರ ಸ್ಟೆಪ್ಸಲ್ಲಿ ಹೋಗ್ಬೇಕು. ಈಗ ಹೇಳಿದ್ರಿ ಯಾವಾಗಲೇ, ರೀಡಿಂಗ್ ಆದಮೇಲೆ ಕ್ಯಾಡ್, ಸ್ಕೆಚಸ್ ಆದಮೇಲೆ ಕ್ಯಾಡ್ ಆದಮೇಲೆ ಡ್ರಾಯಿಂಗ್ ಆದಮೇಲೆ ಮತ್ತೆ ಡ್ರಾಯಿಂಗ್ ಆದ ತಕ್ಷಣ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಹೋಗಲ್ಲ, ಅದರಲ್ಲಿ ಏನೋ ಚೇಂಜಸ್ ಇರುತ್ತೆ, ಮತ್ತೆ ಅದು ರಿಪೀಟ್ ಆಗುತ್ತೆ. ಇಲ್ಲಿ ಪಾಯಿಂಟ್ಸ್ ರಿಪೀಟ್ ಮಾಡ್ತಾ ಇರೋದು ಅದೊಂದು. ಮತ್ತೆ ರೋಲ್ ಆಫ್ ಮೆಕ್ಯಾನಿಕಲ್ ಡಿಸೈನ್ ಇನ್ ಇಂಡಸ್ಟ್ರಿಯಲ್ಲಿ ಯಾವ ಥರ, ಮತ್ತೆ ಡ್ರಾಯಿಂಗ್ ರೀಡಿಂಗ್ ಇದರಲ್ಲಿ ಕೇಳಿದ್ರಿ ನೋಡಿ, ಸ್ಕೆಚ್ ಮತ್ತೆ ಇದ್ರದ್ದು ಡಿಫ್ರೆನ್ಸ್, ಯಾವ್ಯಾವ ಲೆವೆಲ್ ಆಫ್ ಡಿಫ್ರೆನ್ಸ್ ಇರುತ್ತೆ, ಇಂಜಿನಿಯರಿಂಗ್ ಡ್ರಾಯಿಂಗ್ನ ಹೇಗೆ ರೀಡ್ ಮಾಡಬೇಕು, ಅದಕ್ಕೆ ನಾವು ಐಸೋಮೆಟ್ರಿಕ್, ಆರ್ಥೋಗ್ರಫಿಕ್ ಇದು ಪ್ರಾಕ್ಟೀಸ್ ಇರುತ್ತೆ. ಇದರಲ್ಲಿ ಒಂದೊಂದು ಸ್ಟೇಜ್ ಇರುತ್ತೆ. ಇದರಲ್ಲಿ ನಾವು ಪ್ರಾಕ್ಟೀಸ್ ಮಾಡಿಸೋದು 9 ವ್ಯೂಸ್. ಈಗ ನಾರ್ಮಲ್ ಆಗಿ ನೀವು 3 ವ್ಯೂಸ್ ನೋಡಿರ್ತೀರ. ಒಂದು ಪ್ರಾಡಕ್ಟ್ ಇಟ್ಕೊಂಡ್ರೆ ರೈಟ್ ಸೈಡ್ ವ್ಯೂ, ಲೆಫ್ಟ್ ಸೈಡ್ ವ್ಯೂ, ಟಾಪ್ ವ್ಯೂ, ಅಥವಾ ರೈಟ್ ಸೈಡ್ ವ್ಯೂ, ಲೆಫ್ಟ್ ಸೈಡ್ ವ್ಯೂ, ಬಾಟಮ್ ವ್ಯೂ, ಈ ತರ ಇರುತ್ತೆ. ನಾವು ರೇರ್ ವ್ಯೂನು ತಗೊಂತೀವಿ. ರೇರ್ ವ್ಯೂನ 4th ಡೈರೆಕ್ಷನ್ ಅಲ್ಲೂ ಪ್ಲೇಸ್ ಮಾಡಿದ್ರೆ ಯಾವ ತರ ಕಾಣುತ್ತೆ, ಆ ಪ್ರೊಜೆಕ್ಷನ್ನೇ ಬೇರೆ ತರ ಇರುತ್ತೆ. ಒಂದೊಂದು ನಾವು ಏನೇ ನೋಡಿದ್ರು ಅದು ಬೇರೆ ಬೇರೆ ಆಂಗಲ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ ಅಂತ 9 ವ್ಯೂಸ್ ಪ್ರಾಕ್ಟೀಸ್ ಮಾಡಿಸ್ತೀವಿ. ಆ ಟೈಪ್ ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ನೀವು ಸ್ಮಾಲ್ ಈಗ ಕೊಟ್ಟಿರೋದೆಲ್ಲ ನಿಮ್ಗೆ ಮ್ಯಾಟ್ರೇ ಆಗಲ್ಲ, ಈಸಿಯಾಗಿ ಹೋಗುತ್ತೆ. ಇದು ಸಿಲೆಬಸ್ಸು. ಇದು ಬಂದು ಟೈಮಿಂಗ್ ಬಂದು 4 week ಇರುತ್ತೆ, ಅಂದ್ರೆ 1 month ಆಗುತ್ತೆ. 1 week ಟ್ರೈನಿಂಗು. ಯಾರಿಗೆ ಇಂಟ್ರೆಸ್ಟ್ ಇದೆ ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿ, ನಾನಿದು ಸಿಲೆಬಸ್ನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ಇಲ್ಲ ಇದು ಫೀಸ್ ಏನಿದೆ ಸರ್? ಫೀಸ್ ಇದ್ರಲ್ಲಿ ಹೇಳ್ತಾರೆ, ವಾಟ್ಸಪ್ಪಲ್ಲಿ ಇದು ಮಾಡ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಹೇಳ್ತಾರೆ. ಆ್ಯಕ್ಚುಲಿ ಈಗ ಫಸ್ಟ್ ಈ ಬ್ಯಾಚಲ್ಲಿ ಆಫರ್ ಇದೆ, ಹೇಳ್ತಾರೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ನೋಡಿ, ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅಂತ ಇಲ್ಲ, ನೀವು ಎಲ್ಲೇ ಕಲೀರಿ, ಹೇಗೆ ಕಲೀರಿ. ಈಗ ಇಷ್ಟು ಪಾಯಿಂಟ್ಸ್ ಹೇಳಿದ್ನಲ್ಲ, ಈ ಥರ ತಗೊಳ್ಳಿ. ಇದು ಕಲ್ತಿದ್ದೀನಿ ಅಂತ ಅಂದರೆ ನನಗೆ ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಈ ಲೆವೆಲ್ ಇದ್ದೀರಾ ಅಂತ ಅಂದರೆ ನಾವು ಇಂಟರ್ವ್ಯೂ ತಗೊತೀವಿ. ತಗೊಂಡು ನಿಮಗೆ ಪಕ್ಕ ಜಾಬ್ ಆಗುತ್ತೆ. ಆ್ಯಕ್ಚುಲಿ ನಮ್ಮದು ತುಂಬ ಓಪನಿಂಗ್ಸ್ ಇದೆ. ಈಗ ಐ ಟಿ ಸಿಯಿಂದ ರಿಕ್ವೆಸ್ಟ್ ಬರ್ತಾ ಇದೆ, HCL ಇಂದ ರಿಕ್ವೆಸ್ಟ್ ಬರ್ತಾ ಇದೆ, ಫ್ಲೋಸರ್ವಿಂದ ರಿಕ್ವೆಸ್ಟ್ ಬರ್ತಾ ಇದೆ, ವೈ ಮಿನರಲ್ಸ್ ಅಂತ ಅದು ಲೋಕೋಮೋಟಿವ್ ಇಂಡಸ್ಟ್ರಿ, ಅದರಲ್ಲಿ ರಿಕ್ವೆಸ್ಟ್ ಬರ್ತಾ ಇದೆ. ಸೊ ಈ ಥರ ತುಂಬ ಇದರಲ್ಲಿ ರಿಕ್ವೆಸ್ಟ್ ಬರ್ತಾ ಇದೆ. ಈಗ ಅವರು ಯಾವ ಥರ ಕೇಳ್ತಾರೆ ಅಂದರೆ, ಅವರಿಗೆ ಮತ್ತೆ ಪ್ರಾಕ್ಟೀಸ್ ಮಾಡೋಷ್ಟು ಟೈಮ್ ಇಲ್ಲ. ನಿಮ್ಮನ್ನು ಫ್ರೆಶರ್ ತಗೊಂಡು ಮತ್ತೆ ಪ್ರಾಕ್ಟೀಸ್ ಮಾಡಿ ಇದು ಮಾಡೋದು. ಮತ್ತೆ ಕ್ಯಾಡ್ ಅಂತ ಹೋದ್ರೆ, ಈಗ ಅವ್ರು ಇಂಟರ್ವ್ಯೂ ಮಾಡೋಷ್ಟು ಪೇಷನ್ಸು ಇರೋಲ್ಲ. ಇಂಟರ್ವ್ಯೂ ಅಂದರೆ ಒಂದು ಟೂಲ್ ಟೆಸ್ಟ್ ಕೊಡ್ತಾರೆ, ಆಗ್ಲಿಲ್ವಾ ಕಳಿಸ್ತಾರೆ. ಏನಕ್ಕೆ, ಏನು ಕಲಿಬೇಕು, ಏನಿಲ್ಲ. ಈ ಸೈಡ್ ಬಂದರೆ ಇನ್ನೊಂದು ಕ್ಯಾಡ್ ಸೆಂಟ್ರಲ್ಲಿ ನಾವು ಅಷ್ಟೇ, ನಾವು ಟ್ರೈನಿಂಗ್ ನಾವು ಮಾಡೋಕ್ಕಿಂತ ಮುಂಚೆ ಕ್ಯಾಡ್ ಸೆಂಟರ್ನೇ ಪಿಚ್ ಮಾಡೋದು. ಕ್ಯಾಡ್ ಸೆಂಟ್ರಿಗೂ ತುಂಬ ಕ್ಯಾಡ್ ಸೆಂಟ್ರಿಗೆ ಹೋಗಿ ಅಪ್ರೋಚ್ ಮಾಡಿದ್ದೀವಿ. ನೀವು ಹೇಳ್ಕೊಡೋದನ್ನ ಬರೀ ಕ್ಯಾಡ್ ಅಲ್ಲ, ಡ್ರಾಯಿಂಗ್ ರೀಡಿಂಗ್ ಹೇಳ್ಕೊಡಿ ಅಂತ. ಇಲ್ಲಿವರೆಗೂ ಒಂದು ಬೀದರಲ್ಲಿ ಒಬ್ರು
ಅಕ್ಸೆಪ್ಟ್ ಮಾಡಿ ಆ ಥರ ಹೇಳ್ಕೊಡ್ತಾ ಇದ್ದಾರೆ. ಈಗ ಅಲ್ಲಿಂದ ಬರೋ ಕ್ಯಾಂಡಿಡೇಟ್ಸ್ ಎಲ್ಲ ಚೆನ್ನಾಗಿ ರನ್ ಆಗ್ತಾ ಇದ್ದಾರೆ, ಅಂದ್ರೆ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗ್ತಾ ಇದ್ದಾರೆ. ಅದ್ಬಿಟ್ಟು ಇನ್ನೇನಕ್ಕೆ ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ ಅಂತ ಅಂದ್ರೆ ಈ ಲೆವೆಲ್ಗೆ ಇಲ್ಲ. ಈಗ ಒಬ್ಬೊಬ್ರದ್ದು ಒಂದೊಂದು ಶೋರ್ ಸರ್, ಲೆವೆಲ್ ಇದು ಇರುತ್ತೆ. ಪಾಯಿಂಟ್ ಸರ್. ಏನ್ ಹೇಳಿ? ಅದೇ ಸರ್, ಇದು ಬೆಂಗಳೂರಲ್ಲಿದ್ದ ಕ್ಯಾಟ್ ಟೂಲ್ ಒಂದೇ ಕಲಿಸ್ಕೊಟ್ಟು GD&T ಇಲ್ಲ ಅಥವಾ ಮೆಟೀರಿಯಲ್ ಸೆಲೆಕ್ಷನ್ ಹೇಗಿಲ್ಲ ಈ ತರ ನಾಲೆಜ್ ಕೊಡ್ತಾ ಇಲ್ಲ. ಓನ್ಲಿ ಕ್ಯಾಡ್ ಸಾಫ್ಟ್ವೇರ್ ಕಲಿಸ್ತಾರೆ. ಕ್ಯಾಡ್ ಆಪ್ಷನ್ಸ್ ಹೇಳ್ಕೊಡ್ತಾರೆ ಅಷ್ಟೇ. ಆಪ್ಷನ್ಸ್ ಅದು ಒಂದೊಂದ್ ಡೇಗೆ ಒಂದೊಂದು ಆಪ್ಷನ್ಸ್ ಹೇಳ್ಕೊಡ್ತಾರೆ. ಇದು ನಾವು ನೋಡಿದೀವಿ, ನಾವೇ ಕೊಟ್ಟಿದೀವಿ ಇದನ್ನ. ಈ ತರ ಮಾಡಿ ಡ್ರಾಯಿಂಗ್ ರೀಡಿಂಗ್ ಹೇಳ್ಕೊಡಿ ಫಸ್ಟ್, ಅದಾದ್ಮೇಲೆ ಕ್ಯಾಟ್ ಟೂಲ್ಸ್ ಹೇಳ್ಕೊಡಿ ಅಂತ. ಕ್ಯಾಟ್ ಟೂಲ್ಸ್ ಹೇಳ್ಕೊಟ್ಬಿಟ್ಟು ಇದು ಮಾಡ್ತಾರೆ. ಈಗ ಅದ್ರಲ್ಲಿ ಈಗ ನಿಮ್ಗೂ ಎಕ್ಸಾಂಪಲ್ ನಿಮ್ಗೆ ಕೊಟ್ರೆ ಒಂದ್ 3 ಕ್ಯಾಡ್ ಒಳ್ಳೆ ಆಫರ್ ಅಲ್ಲಿ ಕೊಡ್ತೀನಿ ಅಂದ್ರೆ ನೀವು ತಗೊಂತೀರಾ. ಅದು ಯೂಸ್ ಇಲ್ಲ. ಅದ್ 3 ಕ್ಯಾಡ್ ಕಲ್ತ್ಕೊಂಡು ಕೆಲಸ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ಒಂದೇ ಕ್ಯಾಡ್ ಕಲೀರಿ ನೀವು, ಒಂದೇ ಸ್ಪೆಂಡರ್ ಪ್ಲಸ್ ಕಲೀರಿ. ಯಾವ ಗಾಡಿ ಬೇಕಾದ್ರೂ ಓಡಿಸಿ. ಈಗ ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಸ್ಕೂಲಿಗೆ ಸೇರ್ಕೊಂತೀನಿ ಅಂತ ಅಂದ್ರೆ ಅವರು ಡ್ರೈವಿಂಗ್ ಮಾಡೋದು ಅಷ್ಟೇ ಹೇಳ್ಕೊಡ್ತಾರೆ. ಅದಾದ್ಮೇಲೆ ನಿಮಗೆ ಸ್ಟೆಂಟ್ ಮಾಡೋದೆಲ್ಲ ಹೇಳ್ಕೊಡಲ್ಲ. ಸ್ಟೆಂಟ್ ಮಾಡೋದು ನಿಮಗೆ ಬಿಟ್ಟಿದ್ದು. ಸ್ಟೆಂಟ್ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಅದೇ ತರ ಡ್ರೈವ್ ಮಾಡ್ಕೊಂಡಿರ್ಬೋದು. ಸೊ ಆ ತರ ಅವ್ರ ಹತ್ರ ಆಪ್ಷನ್ ಅಷ್ಟೇ ಇಟ್ಕೊಳ್ಳೋದಲ್ಲ, ಅವರು ಸಿಲೆಬಸ್ ಅಲ್ಲಿ ಇರುತ್ತೆ. ಇನ್ನೊಂದೇನಂದ್ರೆ ನಿಮ್ ಇಂಟ್ರೆಸ್ಟ್ ಇರಲ್ಲ. ಈಗ ನಿಮ್ ಇಂಟ್ರೆಸ್ಟ್ಗೆ ಫೋರ್ಸಬಲ್ ಆಗಿ ಹೇಳ್ಕೊಡಕ್ ಹೋದ್ರೆ ಅವ್ರ ಬಿಸ್ನೆಸ್ ನಡೆಯಲ್ಲ. ಅದಕ್ಕೋಸ್ಕರ ಹೇಳಿದ್ದು ರಿಯಲ್ ಫ್ಯಾಕ್ಟಿಂಗ್ ಇದೆ, ಡಿಮ್ಯಾಂಡ್ ಅಂತೂ ಇದೆ. ಸಪ್ಲೈ ಯಾವ ತರ ಇದೆ ಅಂತ ಹೇಳಿದೆ. ಡಿಸೈನರ್ ಅಂತ ಬರೋದು ಅಥವಾ ಜಾಬ್ ತಗೊಳ್ಳೋದಕ್ಕೆ ಸಪ್ಲೈ ಈ ತರ ಇದೆ. ಈ ವೇಲ್ ಕಲ್ತ್ಕೊಳ್ಳಿ, ಫಸ್ಟ್ ಲೆವೆಲ್ ಕಲ್ತ್ಕೊಳ್ಳಿ, ಆಟೋಮೆಟಿಕಲಿ ಜಾಬ್ ಆಗೇ ಆಗುತ್ತೆ. ಇದು ಯಾರು ಕೊಡ್ಸೋದೇ ಬೇಕಾಗಿಲ್ಲ ನಿಮ್ಗೆ. ಈ ಲೆವೆಲ್ ಕಲ್ತ್ಕೊಂಡು ಬೇಸಿಕ್ ತಿಳ್ಕೊಂಡು ಇನ್ನೊಂದು ನಿಮ್ಗೆ ಒಂದು ಈಗ ಆಲ್ಮೋಸ್ಟ್ ಎಲ್ಲರಿಗೊಂದು 6 months 8 months ಆಗಿದೆ. ಈಗ 25 ಪಾಸ್ ಔಟ್ ಇರೋರಿಗೆ ಅಥವಾ 24 23 ಇರೋ 1 year 2 year ಆಗಿದೆ ಅಂತ ಅಂದ್ರೆ ಇನ್ನೊಂದು ಸಿಂಪಲ್ ಟ್ರಿಕ್ ಏನಂದ್ರೆ, ಅವಾಗ್ಲೇ ಹೇಳಿದ್ರಲ್ಲ GD&T ಹಿಂದೆ ಬಂದ್ರೆ ಟಾಲರೆನ್ಸ್. ಹಲೋ, ಮ್ಯೂಟ್ ಮಾಡ್ಕೊಳ್ಳಿ. ಒಂದು ಸಿಂಪಲ್ ಟ್ರಿಕ್ಸ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ತೋರಿಸ್ಕೊಳ್ಳೋದಕ್ಕೆ. GD&Tಗಿಂತ ಹಿಂದೆ ಬಂದ್ರೆ ಟಾಲರೆನ್ಸ್ ನೋಡ್ಕೊಂಡು ಟಾಲರೆನ್ಸ್ ಕ್ಯಾಲ್ಕುಲೇಷನ್ಸ್ ಗೊತ್ತಿದ್ರೆ ನನಗೆ ಟಾಲರೆನ್ಸ್ ಅನಾಲಿಸಿಸ್ ಮಾಡಕ್ ಬರುತ್ತೆ ಅಂತ ಒಂದು ಹಾಕೊಳ್ಳಿ ರೆಸ್ಯೂಮ್ ಅಲ್ಲಿ. ಅದನ್ನ ಕಲ್ತ್ಕೊಳ್ಳಿ. ಏನಕ್ಕೆ ಸಿಗಲ್ಲ ಕೇಳಿ, ಕರೆದ್ಬಿಟ್ಟು ಅವರೇ ಕೊಡ್ತಾರೆ ನಿಮ್ಗೆ. ಅದು ಕರೆದ್ಬಿಟ್ಟು ಕೊಡ್ತಾರೆ ಅಂದ್ರೆ ಇಂಟರ್ವ್ಯೂ ಕೊಡ್ತಾರೆ, ಅಲ್ಲಿ ನೀವು ಪಾಸ್ ಆಗ್ಬೇಕು. ಸೊ ಈ ತರ ಸ್ಮಾಲ್ ಥಿಂಗ್ಸ್ ಇದೆ. ನೀವು ಅವ್ರಿಗೆ ಬೇಕಾಗಿರೋಂಥದ್ದು ಕಲ್ತ್ರೆ ಆಟೋಮೆಟಿಕ್ ಆಗಿ ಕೆಲಸ ಸಿಗುತ್ತೆ. ಅದಕ್ಕೋಸ್ಕರ ನಾನು ಅಷ್ಟು ಎಕ್ಸ್ಪ್ಲೈನ್ ಮಾಡಿದ್ದು. ನಿಮ್ ಕಲಿಯೋ ವೇ ಸುಮ್ಮನೆ ಒಂದು ಪ್ಯಾಷನೇಟ್ ಆಗಿ ಏನೋ ಅಡ್ವರ್ಟೈಸ್ಮೆಂಟ್ ಸಿಕ್ತು ಅಂದ್ಬಿಟ್ಟು ಕಲಿಯೋದಲ್ಲ. ನಿಮಗೆ ಗೊತ್ತಿರಬೇಕು, ನಿಮ್ಗೆ ಏನ್ ಹಸುವಿದೆ, ನೀವೇನ್ ತಿನ್ಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕು, ಅದು ತಿಳ್ಕೊಬೇಕು. ಸುಮ್ಮನೆ ಮಾರೋದಲ್ಲ ಅಂತ ಹೇಳಿ ಅದನ್ನ ಹೇಳ್ತಾ ಇರೋದು. ಇದೊಂದು ನಾನು ಸಿಲೆಬಸ್ ಕಳಿಸ್ತೀನಿ ಗ್ರೂಪ್ ಅಲ್ಲಿ. ನೀವು ಈಗ ಆಲ್ರೆಡಿ ಕಲಿತಾ ಇದ್ದೀರಾ ಅಂದ್ರೆ ಆ ತರ ಕಲೀರಿ. ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕಲ್ತ್ಕೊಬೇಕಾಗತ್ತೆ. ಅಂದ್ರೆ ಇನ್ನ 1 year ಆಯ್ತು ಅಂದ್ರೆ ಈ 1 year ಏನ್ ಮಾಡ್ತಿದ್ರಿ ಅಂತ ಬರುತ್ತೆ. ಇಲ್ಲಿ ನಮ್ದು ಇದು ಬೇಸಿಕ್ ಲೆವೆಲ್ ನಾವು ಮಾಡ್ತಾ ಇರೋದು. ಇದಾದ್ಮೇಲೆ ಇನ್ನೊಂದು ಲೆವೆಲ್ ಇದೆ, ಇನ್ನ 2 ಲೆವೆಲ್ ಇದೆ, ಮಿಡ್ ಮತ್ತೆ ಹೈ ಎಂಡ್ ಅಂತೇಳಿ. ಇದ್ರಲ್ಲಿ ಪ್ರತಿಯೊಂದ್ರಲ್ಲೂ ಸ್ಮಾಲ್ ಪ್ರಾಜೆಕ್ಟ್. ಈ ಫಸ್ಟ್ ಲೆವೆಲ್ ಬಂದು ಆನ್ಲೈನ್ ಇರುತ್ತೆ. ಸೆಕೆಂಡು 50-50 ಇರುತ್ತೆ, ಆನ್ಲೈನ್ ಅಂಡ್ ಆಫ್ಲೈನ್. ಥರ್ಡ್ ಬಂದು ಕಂಪ್ಲೀಟ್ಲಿ ಆಫ್ಲೈನ್ ಇರುತ್ತೆ. ಅಂದ್ರೆ ರೆಗ್ಯುಲರ್ ಪ್ರಾಜೆಕ್ಟ್. ಈಗ ನಮ್ದೇ ಕಂಪ್ನಿ ಇದೆ, ನಮ್ದೇ ಪ್ರಾಜೆಕ್ಟ್ ನಡೀತಾ ಇರುತ್ತೆ. ಅದೇ ಪ್ರಾಜೆಕ್ಟ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಇನ್ವಾಲ್ವ್ ಮಾಡಿ ನಿಮ್ಮ ಹತ್ರ ಸ್ಮಾಲ್ ಪ್ರಾಜೆಕ್ಟ್ಸ್ ನ ಮಾಡಿಸಿ ಅದರಲ್ಲಿ ಒಂದೊಂದು ಪ್ರೋಸೆಸ್ ಎಲ್ಲಾನು ಸೆಟ್ ಮಾಡಿ ಅದ್ರ ಬೇಸ್ ಮೇಲೆ ಸರ್ಟಿಫಿಕೇಟ್ ಸಿಗುತ್ತೆ. ಅದ್ರ ಬೇಸ್ ಮೇಲೆ ಜಾಬ್ ನಾವೇ ಮಾಡಿಸ್ಕೊಡ್ತೀವಿ. ಇಷ್ಟು ನಾವು ಹೇಳ್ದೋ ಕರೆಕ್ಟಾಗಿ ಕಲ್ತ್ರೆ 100% ಜಾಬ್ ಅಂತೂ ಪಕ್ಕ. ಇದಂತೂ ಯಾವ ತರ ಬೇಕಾದ್ರೂ ಕಾನ್ಫಿಡೆನ್ಸ್ ಕೊಡ್ತೀನಿ ನಾನು. ಯಾಕಂದ್ರೆ ನಾನೇ ನೋಡಿದೀನಿ, ನಮ್ಗೆ ರಿಕ್ವೈರ್ಮೆಂಟ್ ತುಂಬಾ ಬರ್ತಾ ಇದೆ. ಸೊ ಈ ತರ ಇದೆ ನೋಡಿ. ನಾನು ಇದು ಸಿಲೆಬಸ್ ಕಳಿಸ್ತೀನಿ, ಯಾರು ಇಂಟ್ರೆಸ್ಟ್ ಇದ್ದಾರೆ ಪಿಂಗ್ ಮಾಡಿ. ಸರ್ ನಿಮ್ಮಲ್ಲಿ ಸಿಮ್ಯುಲೇಷನ್ ಸಾಫ್ಟ್ವೇರ್ ಅವೈಲೇಬಲ್ ಇದೆಯಾ? ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಂತ ಅವೈಲೇಬಲ್ ಇರಲ್ಲ. ನಾವು ಇದು ಪ್ರತಿಯೊಂದು ಸಾಫ್ಟ್ವೇರ್ಗೂ ಲೈಸೆನ್ಸ್ ಇರುತ್ತೆ, ಎಲ್ಲ ಕಮ್ಮಿ ಇರಲ್ಲ. ಈಗ ಎಕ್ಸಾಂಪಲ್ ಸಾರ್ಡೋಕ್ಸೆ 4 ಲಕ್ಷ 5 ಲಕ್ಷ ಲೈಸೆನ್ಸ್ ಇರುತ್ತೆ. ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಂದ್ರೂ ಲೈಸೆನ್ಸ್ ಇರುತ್ತೆ. ಬೇಕು ಅಂತ ಅಂದ್ರೆ ಲೈಸೆನ್ಸ್ ಇರೋ ಕಡೆ ಹೋಗಿ ಮಾಡಿಸ್ತೀವಿ ಅಷ್ಟೇ. ನಾವು ಡೈರೆಕ್ಟ್ ಲೈಸೆನ್ಸ್ ಇಟ್ಕೊಂಡಿರಲ್ಲ. ಏನಕ್ಕೆ ಹೇಳಿ ಲೈಸೆನ್ಸ್? ಅದಲ್ಲ ಸರ್, ಲರ್ನಿಂಗ್ ಪರ್ಪಸ್. ಲರ್ನಿಂಗ್ ಸಿಗುತ್ತೆ ನಿಮ್ಗೆ, ಸ್ಟೂಡೆಂಟ್ ವರ್ಷನ್ ಸಿಗುತ್ತೆ, ಅದ್ ಮಾಡ್ಬೋದು. ನಿಮ್ಗೆ ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಂತ ಅಲ್ಲಿಗೆ ಹೋಗೋದೇ ಬೇಡ. ಈಗ ನಿಮ್ಗೆ BE ಅಲ್ವಾ ನೀವು?
ಇಲ್ಲಿ ಸಾಮು ಮಾಮು ಇದೆಲ್ಲ ಸ್ಟಡಿ ಮಾಡಿರ್ತೀರಾ, ಹಾ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿರ್ತೀರಾ, ಬೀಮ್ ಕ್ಯಾಲ್ಕುಲೇಷನ್, ಹ್ಮ್ ಅದರಲ್ಲಿ ಟೈಪ್ ಆಫ್ ಕ್ಯಾಲ್ಕುಲೇಷನ್ ಇದೆಲ್ಲ ಮಾಡಿರ್ತೀರಾ. ಆ ತರ ಹ್ಮ್ ಥಿಯರಿಟಿಕಲ್ ಕ್ಯಾಲ್ಕುಲೇಷನ್ ಮಾಡಕ್ ಬಂದ್ರು ಸಾಕು. ಹ್ಮ್ ಅದನ್ನೇ ನಿಮ್ಗೆ ಅಲ್ಲಿ ಎಫ್ ಎದಲ್ಲಿ ಮಾಡೋದು. ಎಫ್ ಎದಲ್ಲಿ ಅಥವಾ ಈ ಸಿಮ್ಯುಲೇಷನ್ ಅಲ್ಲೆಲ್ಲ ಏನಾಗುತ್ತೆ, ನಿಮ್ಗೆ ಸಿಂಪಲ್ ಇರೋದ್ ಬಿಟ್ಟು ಕಾಂಪ್ಲಿಕೇಶನ್ಸ್ ಹೋದ್ರೆ ಅಲ್ಲಿ ಈಸಿ ಆಗುತ್ತೆ, ನೀವು ನೋಟ್ಸ್ ಇದೆಲ್ಲ ಹಾಕೋದು ಕಷ್ಟ ಆಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು, ಈ ಟರ್ಮ್ಸ್ ಕರೆಕ್ಟಾಗಿ ಗೊತ್ತಿರಬೇಕು, ಇಲ್ಲಿ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು, ಯಾವ ಸೆಕ್ಷನ್ಗೆ ಯಾವ ತರ ಫಾರ್ಮುಲಾ ಇರುತ್ತೆ, ಏನ್ ಔಟ್ಪುಟ್ ಬರುತ್ತೆ, ಎಷ್ಟು ಲೋಡ್ ತಗೊಳುತ್ತೆ ಎಲ್ಲ ಗೊತ್ತಿರಬೇಕು. ಅದ್ರ ಬೇಸ್ ಮೇಲೆ ನೀವು ಅದನ್ನ ಕಂಟ್ರೋಲ್ ಮಾಡೋಕ್ಕಾಗೋದು. ಮತ್ತೆ ಅಲ್ಲೂ ಅಷ್ಟೇ ಸಾಫ್ಟ್ವೇರ್ ಏನು ಮಾಡಲ್ಲ, ನೀವ್ ಏನ್ ಕೊಡ್ತೀರಾ ಇನ್ಪುಟ್ ಅದ್ರ ಪ್ರಕಾರ ಔಟ್ಪುಟ್ ಕೊಡುತ್ತೆ. ಓಕೆ ಸರ್. ಸರ್ ಇವಾಗ ಸೀಟ್ ಮೆಟಲ್ ಹೋಗ್ಬೇಕಾದ್ರೆ ಸೀಟ್ ಮೆಟಲ್ ಬೇಸಿಕ್ ಏನ್ ಗೊತ್ತಿರ್ಬೇಕು ಸರ್ ಅದು? ಶೀಟ್ ಮೆಟಲ್ ನಾಲೆಡ್ಜ್ ಅಂತಾನೆ ಬರುತ್ತೆ ನಿಮಗೆ. ಶೀಟ್ ಮೆಟಲ್ ಎಷ್ಟು ಥಿಕ್ನೆಸ್, ಮಿನಿಮಮ್ ಥಿಕ್ನೆಸ್ ಇಂದ ಮ್ಯಾಕ್ಸಿಮಮ್ ಥಿಕ್ನೆಸ್ ಯಾವ್ದು ಶೀಟ್ ಮೆಟಲ್ ಆಪರೇಷನ್ ಅಲ್ಲಿ ವರ್ಕ್ ಆಗುತ್ತೆ. ಮತ್ತೆ ಲೇಸರ್ ಕಟಿಂಗ್ ನಾಲೆಡ್ಜ್ ಇರ್ಬೇಕಾಗತ್ತೆ. ಲೇಸರ್ ಕಟಿಂಗ್ ಎಷ್ಟು ಮೈಕ್ರಾನ್ಸ್ ಅಲ್ಲಿ ನಿಮ್ಗೆ ಬರುತ್ತೆ, ನಾವೆಷ್ಟು ಡೈಮೆನ್ಷನ್ ಕೊಡಬೇಕು, ಅಂದ್ರೆ ಏನ್ ಅಪ್ಲಿಕೇಶನ್ಗೆ ಹೋಗುತ್ತೆ. ಮತ್ತೆ ಬೆಂಡಿಂಗ್ ಆದ್ರೆ ಯಾವ ಮೆಟೀರಿಯಲ್, ಇದು HR CR ಅಂತ ಬರುತ್ತೆ. HR ಅಂದ್ರೆ ಆಟ್ ರೋಲ್ಡೆಡ್, CR ಅಂದ್ರೆ ಕೋಲ್ಡ್ ರೋಲ್ಡೆಡ್. ಆಟ್ ರೋಲ್ಡೆಡ್ ಆದ್ರೆ ಎಷ್ಟು ಮಿನಿಮಮ್ ರೇಡಿಯಸ್ ಅಲ್ಲಿ ಬೆಂಡ್ ಆಗುತ್ತೆ, ಕೋಲ್ಡ್ ರೋಲ್ಡೆಡ್ ಆದ್ರೆ ಎಷ್ಟು ಮಿನಿಮಮ್ ಬೆಂಡ್ ಆಗುತ್ತೆ. ಇಷ್ಟು ಮಿನಿಮಮ್ ಬೆಂಡ್, ಒಂದು ಮಿನಿಮಮ್ ಇಷ್ಟು ಇರುತ್ತೆ, ಅದ್ರ ಮೇಲೆ ಮತ್ತೆ ಮಾಡ್ತೀವಿ ಅಂದ್ರೆ ಕ್ರ್ಯಾಕ್ ಆಗುತ್ತೆ. ಕ್ರ್ಯಾಕ್ ಆಗದೆ ಇರೋ ತರ ಮಾಡೋದು ಹೇಗೆ, ಈ ತರ. ಶೀಟ್ ಮೆಟಲ್ ಅಲ್ಲಿ ಈ ಕ್ಯಾಡ್ ಅಲ್ಲೇನೆ ಶೀಟ್ ಮೆಟಲ್ ಆಪರೇಷನ್ ಅಂತ ಇರುತ್ತೆ. ಅದ್ರಲ್ಲಿ ನಿಮ್ಗೆ ಫ್ಲಾಂಜು, ಮತ್ತೆ ಶೀಟ್ ಮೆಟಲ್ ಪಂಚಿಂಗು, ರೇಡಿಯಸ್, ಈ ತರ ತುಂಬಾ ಆಪ್ಷನ್ಸ್ ಇರುತ್ತೆ ಅದ್ರಲ್ಲೂ. ಎಲ್ಲ ಕ್ಯಾಡಲ್ಲೂ ಸೇಮ್ ಆಲ್ಮೋಸ್ಟ್ ಒಂದೇ ಇರುತ್ತೆ, ಅಂದ್ರೆ ಪ್ರಿನ್ಸಿಪಲ್ ಒಂದೇ ಇರುತ್ತೆ. ಹಾ ಸರ್. ಆಪರೇಷನ್ ನೀವು ಶೀಟ್ ಮೆಟಲ್ ಆಪರೇಷನ್ ಇಲ್ಲಿ ತಂದ್ರೆ ಗೊತ್ತಾಗುತ್ತೆ. ಈಗ 3D ಮಾಡೆಲ್ ಮಾಡೋ ತರ ಬಂದ್ಬಿಟ್ಟು ಮಾಡೆಲ್ ಮಾಡೋಕ್ಕಾಗಲ್ಲ. ಶೀಟ್ ಮೆಟಲ್ ಅಲ್ಲಿ ನಿಮ್ಗೆ ಯಾವ್ದೇ ಕ್ಯಾಡಲ್ ಮಾಡಿದ್ಮೇಲೆ ಅದು ಡೆವಲಪ್ಮೆಂಟ್ ಆಗಬೇಕು. ಡೆವಲಪ್ಮೆಂಟ್ ಅಂದ್ರೆ ಒಂದು ಶೀಟ್ ಆಗಬೇಕು. ಫಸ್ಟ್ ಹಾ ಶೀಟ್ ಮೆಟಲ್ ಅಲ್ಲಿ ಲೇಸರ್ ಕಟ್ ಆಗುತ್ತೆ, ಒಂದು ಪ್ಲೇನ್ ಶೀಟ್ ಅಲ್ಲಿ ಲೇಸರ್ ಕಟ್ ಆಗುತ್ತೆ, ಆಮೇಲೆ ಬೆಂಡ್ ಆಗುತ್ತೆ. ನೀವು ಮಾಡೋ ಹಾ ಪಾರ್ಟ್ ಸರ್. ಡೆವಲಪ್ಮೆಂಟ್ ಆಯ್ತು, ಫ್ಲಾಟನ್ ಆಯ್ತು ಅಂತ ಅಂದ್ರೆ ಅದು ಶೀಟ್ ಮೆಟಲ್ ಆಪರೇಷನ್ ಪಕ್ಕ ಮಾಡಿದೀರಾ ಅಂತ. ಓಕೆ ಸರ್. ಓಕೆ, ಇನ್ನೇನಾದ್ರೂ ಕ್ವಶನ್ ಇದ್ರೆ ಕೇಳಿ. ಸೊ ಇನ್ನೇನು ಡೌಟ್ ಇಲ್ಲ ಅಂತ ಅಂದ್ರೆ ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರ್ಯಾರು ನಾಲೆಡ್ಜ್ ಇದ್ದೀರಾ, ಅಥವಾ ಈ ಈ ಲೆವೆಲ್ ಗೊತ್ತಿದೆ ಅಂತ ಅಂದ್ರೆ ಸಪ್ರೇಟ್ ಆಗಿ ಪಿಂಗ್ ಮಾಡಿ ನಂಬರ್ಗೆ, ಸಪ್ರೇಟ್ ವಾಟ್ಸಪ್ ಮಾಡಿ, ಅವ್ರಿಗೆ ಸಪ್ರೇಟ್ ಆಗಿ ನಾವು ಇದು ತಗೊಂತೀವಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅದನ್ನು ಸಪ್ರೇಟ್ ಆಗಿ ಮಾಡಿ, ಸಪ್ರೇಟ್ ಆಗಿ ವಾಟ್ಸಪ್ ಮಾಡಿ. ಓಕೆನಾ? ಓಕೆ ಸರ್. ಓಕೆ ಸರ್. ಶೋರ್ ಶೋರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಹಂಗಂದ್ರೆ ಇಲ್ಲಿ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆಲ್, ಎಲ್ಲರಿಗೂ ಇಷ್ಟು ಟೈಮಲ್ಲಿ ಪೇಷನ್ಸ್ ಇಂದ ಕೇಳಿದ್ಗೆ ಥ್ಯಾಂಕ್ಸ್. ಬಟ್ ಚೆನ್ನಾಗಿ ಕಲೀರಿ, ಕೆಲಸ ತಗೊಳ್ಳಿ, ಒಳ್ಳೆ ಪೊಸಿಷನ್ಗೆ ಹೋಗಿ, ಇಷ್ಟು ಹೇಳ್ಬೋದು. ಇನ್ನೇನೇ ಥ್ಯಾಂಕ್ ಯು ಡೌಟ್ ಸರ್, ಥ್ಯಾಂಕ್ ಯು. ಇದ್ರು ಏನೇ ಇದ್ರು ಪ್ರೈವೇಟ್ ಆಗಿ ವಾಟ್ಸಪ್ ಮೆಸೇಜ್ ಮಾಡಿ. ಓಕೆ ಸರ್. ಬೇರೆ ಏನಾದ್ರು ಕೇಳೋದಿದೆಯಾ? ಇನ್ನೊಂದು 5 ನಿಮಿಷ ಬೇಕಾದ್ರೆ ಮಾಡ್ಬೋದು. ಯಾರಿಗೂ ಏನು ಕೇಳೋದಿಲ್ಲ ಅಂದ್ರೆ ಕ್ಲೋಸ್ ಮಾಡ್ತೀನಿ. ಓಕೆನಾ? ಓಕೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಯಾವಾಗ ಆಗುತ್ತೆ ಹೇಳ್ತೀವಿ. ಓಕೆ, ಬಾಯ್.